ಮಾಲಾ ಸುಧಾ ಕುಂಭ ವಿಬೋಧ ಮುದ್ರಾ ವಿದ್ಯಾ ವಿರಾಜತ್ಕರವಾರಿಜಾತಾಂ ಅಪಾರ ಕಾರುಣ್ಯ ಸುಧಾಂಬುರಾಶಿಂ ಶ್ರೀ ಶಾರದಾಂಬಾಂ ಪ್ರಣತೋಸ್ಮಿ ನಿತ್ಯಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಸಮಸ್ತ ಪ್ರಪಂಚದಲ್ಲೂ ಅತ್ಯಂತ ಶ್ರೇಷ್ಠವಾದಂತಹದ್ದು ನಮ್ಮ ಈ ಸನಾತನ ಹಿಂದೂ ಧರ್ಮ ಪರಂಪರೆಯಾಗಿದೆ. ಈ ಒಂದು ಧರ್ಮ ಪರಂಪರೆಯು ನಮ್ಮ ಸಮಸ್ತ ವೈದಿಕ ವಾಂಗ್ಮಯವು ಮನುಷ್ಯನಾಗಿರ್ತಕ್ಕಂಥವನು ಈ ಸಾಂಸಾರಿಕವಾದಂತಹ ದುಃಖಗಳಿಂದ ಶ್ರೇಯಸ್ಸಿನ ಕಡೆಗೆ ಯಾವ ರೀತಿಯಾಗಿ ಪ್ರಯಾಣವನ್ನು ಬೆಳೆಸಬೇಕು, ಯಾವ ರೀತಿಯಾಗಿ ಪರಮಶ್ರೇಯಸ್ಸನ್ನು ಅಂದರೆ ಮೋಕ್ಷವನ್ನು ಪಡೆದು ಈ ಎಲ್ಲ ವಿಧವಾದಂತಹ ಸಾಂಸಾರಿಕ ದುಃಖಗಳಿಂದ ವಿಮುಕ್ತನಾಗಬೇಕು, ಹೇಗೆ ಅದಕ್ಕೆ ಬೇಕಾಗಿರತಕ್ಕಂತಹ ಜ್ಞಾನವನ್ನು ಪಡ್ಕೊಳ್ಳಬೇಕು, ತನ್ನ ನಿಜವಾದಂತಹ ಸ್ವರೂಪವನ್ನು ಯಾವ ರೀತಿಯಾಗಿ ತಿಳ್ಕೊಳ್ಳಬೇಕು, ಅದಕ್ಕೆ ಏನೇನು ಸಾಧನೆಗಳನ್ನು ಮಾಡಬೇಕು ಮೊದಲಾದಂತಹ ಎಲ್ಲ ವಿಷಯಗಳನ್ನು ನಮ್ಮ ಧರ್ಮವು ಅತ್ಯಂತ ತರ್ಕಬದ್ಧವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಉಪದೇಶ ಮಾಡ್ತಾ ಇದೆ. ನಮ್ಮ ಧರ್ಮದಲ್ಲಿ ಮಾತ್ರವೇ ಅನೇಕ ಗ್ರಂಥಗಳನ್ನು ಇಡೀ ಪ್ರಪಂಚದಲ್ಲಿ ನೀವೆಲ್ಲರೂ ಸಹ ನೋಡ್ತೀರಿ. ಬೇರೆ ಯಾವ ಮತಗಳಲ್ಲೂ ಇಷ್ಟೆಲ್ಲ ಗ್ರಂಥಗಳಿಲ್ಲ. ಒಂದೋ ಎರಡೋ ಗ್ರಂಥಗಳು ಮಾತ್ರವೇ, ಹೆಚ್ಚಂದರೆ ಒಂದು, ಇನ್ನೊಂದರೆ ಎರಡು ಅಷ್ಟೇ. ಆ ರೀತಿಯಾಗಿ ಏನಾದರೂ ಇರ್ಬೋದಷ್ಟೇ. ಹೆಚ್ಚಾಗಿ ಇಟ್ಕೊಳ್ಳೋದು ಒಂದೇ ಗ್ರಂಥವನ್ನು. ಆದರೆ ನಮ್ಮ ಧರ್ಮದಲ್ಲಿ ಮಾತ್ರ ಹಾಗಲ್ಲ, ಅನೇಕ ಗ್ರಂಥಗಳಿವೆ. ವೇದಗಳು, ಶಾಸ್ತ್ರಗಳು, ಪುರಾಣಗಳು, ಇತಿಹಾಸಗಳು, ವ್ಯಾಖ್ಯಾನ, ಉಪವ್ಯಾಖ್ಯಾನಗಳು, ಹೀಗೆ ಅತ್ಯಂತ ವಿಸ್ತೃತವಾದಂತಹ ಗ್ರಂಥರಾಶಿ ನಮ್ಮ ಸನಾತನ ಧರ್ಮದಲ್ಲಿದೆ. ಯಾಕೆ ಇಷ್ಟೆಲ್ಲ ಗ್ರಂಥಗಳು? ಬೇರೆ ಕಡೆಯಲ್ಲೂ ಇಷ್ಟೆಲ್ಲ ಗ್ರಂಥಗಳಿಲ್ಲ, ನಮ್ಮಲ್ಲಿ ಮಾತ್ರ ಯಾಕೆ ಇಷ್ಟು ಗ್ರಂಥಗಳು? ಕೇವಲ ಅಲ್ಲಿರುವಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವುದಲ್ಲದೆ, ಅರ್ಥ ಮಾಡಿಕೊಳ್ಳೋದು ಬೇರೆ ವಿಷಯ, ಆದರೂ ಬರೀ ಎಷ್ಟು ಗ್ರಂಥಗಳಿದಾವೋ ನಮ್ಮ ಧರ್ಮದಲ್ಲಿ, ಆ ಎಲ್ಲ ಗ್ರಂಥಗಳನ್ನು ಒಮ್ಮೆ ಆರಂಭದಿಂದ ಕೊನೆಯ ತನಕ ಪಾರಾಯಣೆ ಮಾಡಬೇಕು. ಬರೀ ಓದ್ತಾ ಹೋಗುವುದಷ್ಟೇ, ಅದರ ಅರ್ಥ ವಿಚಾರ ಎಲ್ಲ ಮಾಡುವುದಿಲ್ಲ. ಬರೀ ಓದ್ತಾ ಹೋಗಲಿಕ್ಕೆ ಇಡೀ ಜೀವನವೇ ಸಾಕಾಗುವುದಿಲ್ಲ, ಮನುಷ್ಯನ ಜೀವನ. ಅಷ್ಟು ಗ್ರಂಥಗಳು ನಮ್ಮ ಸನಾತನ ಧರ್ಮದಲ್ಲಿವೆ. ಇನ್ನು ಅದರ ಅರ್ಥವನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದರೆ, ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಲಿಕ್ಕೆ ಹೋದರೆ ಇನ್ನೂ ತುಂಬ ಕಾಲ ಬೇಕಾಗುತ್ತೆ. ಅದಕ್ಕೆ ಒಂದು ಅತ್ಯಂತ ಅದ್ಭುತವಾದಂತಹ ಒಂದು ಕಥೆ ವೇದದಲ್ಲಿ ಬರುತ್ತೆ. ಒಮ್ಮೆ ಭರದ್ವಾಜ ಮಹರ್ಷಿಗಳು ಏನು ಸಂಕಲ್ಪ ಮಾಡಿದರು ಅಂತಂದರೆ, ನಾನು ಸಂಪೂರ್ಣವಾಗಿ ಎಲ್ಲ ವೇದಗಳನ್ನು ಅಧ್ಯಯನ ಮಾಡಬೇಕು ಅಂತ ಅವರು ಸಂಕಲ್ಪ ಮಾಡಿ, ಜೀವನದಲ್ಲಿ ಬೇರೆ ಯಾವ ಕೆಲಸವನ್ನು ಇಟ್ಕೊಳ್ಳದೆ ಆರಂಭದಿಂದ ಕೊನೆಯ ತನಕ ವೇದಗಳನ್ನೇ ಅಧ್ಯಯನ ಮಾಡ್ತಾಯಿದ್ರು. ಪೂರ್ತಿ ಇವತ್ತೊಂದು ನಾಳೆ ಇನ್ನೊಂದು ಇಂಥ ಹೀಗೆ ಪೂರ್ತಿ ವೇದಗಳನ್ನೇ ಅಧ್ಯಯನ ಮಾಡ್ತಾಯಿದ್ರು. ಬೇರೆ ಯಾವ ಕೆಲಸವನ್ನು ಮಾಡಲಿಲ್ಲ, ಅವರು ಅಧ್ಯಯನ ಒಂದನ್ನೇ ಮಾಡ್ತಾಯಿದ್ರು. ಕೊನೆಗೆ ಬಂತು ಜನ್ಮ, ಆದರೆ ಅಧ್ಯಯನ ಮಾಡಬೇಕಾದ್ದು ಇನ್ನೂ ತುಂಬ ಇದೆ. ಆಗ ಅವರು ಕೇಳಿಕೊಂಡ್ರು, ಇನ್ನೊಂದು ಜನ್ಮ ಸಿಕ್ಕಿದರೆ, ಈ ಜನ್ಮದಲ್ಲಿ ತುಂಬ ಆಗೋಯ್ತು, ಇನ್ನೊಂದು ಜನ್ಮ ಸಿಕ್ಕಿಬಿಟ್ರೆ ನಾನು ಪೂರ್ತಿ ಉಳಿದಿದ್ದನ್ನೆಲ್ಲ ಮುಗಿಸ್ಬಿಡ್ತೀನಿ, ಇನ್ನೊಂದು ಜನ್ಮ ಬೇಕು ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡಾಗ ಇನ್ನೊಂದು ಜನ್ಮ ಕೊಟ್ಟರು ಅವರಿಗೆ. ಆ ಇನ್ನೊಂದು ಜನ್ಮದಲ್ಲೂ ಪೂರ್ತಿ ಅದೇ ಕೆಲಸ ಮಾಡಿದರು, ಅಧ್ಯಯನನ್ನೇ ಮಾಡ್ತಾಯಿದ್ರು, ವೇದಗಳನ್ನೇ ಅಧ್ಯಯನ ಮಾಡ್ತಾಯಿದ್ರು. ಆ ಜನ್ಮವು ಕೊನೆಗೆ ಬಂತು, ಇನ್ನೂ ಅಧ್ಯಯನ ಮಾಡಬೇಕಾದ್ದು ತುಂಬ ಇದೆ. ಇನ್ನೊಂದು ಜನ್ಮ ಸಿಕ್ಕಿಬಿಟ್ರೆ ಉಳಿದಿದ್ದನ್ನು ಮುಗಿಸ್ತೀನಿ ಅಂತ ಪುನಃ ಕೇಳಿಕೊಂಡ್ರು. ಆಯಿತು, ಇನ್ನೊಂದು ಜನ್ಮ ಅಂತ ಕೊಟ್ಟರು. ಮೂರನೇ ಜನ್ಮವು ಕೊನೆಗೆ ಬಂತು. ಅವರೆಲ್ಲೂ ಇನ್ನು ಪೂರ ವಯಸ್ಸಾಗೋಯಿತು, ಬಾಯಿಂದ ಮಾತು ಸರಿಯಾಗಿ ಹೊರಡ್ತಾ ಇಲ್ಲ, ಕೈಗಳೆಲ್ಲ ನಡುಗ್ತಾ ಇವೆ, ಆದರೂ ಬಿಡದೆ, ಛಲ ಬಿಡದೆ ಅಧ್ಯಯನ ಮಾಡ್ತಾನೇ ಇದ್ರು. ಆ ಕಾಲದಲ್ಲೂ ಸಹ, ಅಂತಹ ಒಂದು ವಯಸ್ಸಿನಲ್ಲೂ ಸಹ ಅಧ್ಯಯನವನ್ನು ಮಾಡ್ತಾನೇ ಇದ್ದರು. ವಾಸ್ತವವಾಗಿ ಹಾಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂಥ ವಯಸ್ಸಿನಲ್ಲೂ ಸಹ ಏನಾದರೂ ಮಾಡಿ ಮುಗಿಸಬೇಕು ಅನ್ನೋ ಉದ್ದೇಶದಿಂದ ಅಧ್ಯಯನ ಮಾಡ್ತಾನೇ ಇದ್ದರು.
ಬೇರೆ ಯಾವ ಕೆಲಸವನ್ನು ಮಾಡಲಿಲ್ಲ, ಪೂರ್ತಿ ಅಧ್ಯಯನವೇ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಇಂದ್ರನು ಬಂದಿದ್ದ. ಪಾಪ ಅವರು ಮಾಡುತ್ತಿರುವಂತಹ ಪರಿಶ್ರಮ ನೋಡಿ ಇಂದ್ರ ಅಲ್ಲಿಗೆ ಬಂದಿದ್ದ. ಬಂದು ಕೇಳ್ತಾನೆ, ನೀವು ಇಷ್ಟೆಲ್ಲ ಕಷ್ಟಪಟ್ಟು ಅಧ್ಯಯನ ಮಾಡ್ತಾ ಇದ್ದೀರಿ, ಈಗ ನಿಮಗೇನು ಬೇಕು? ಆಗ ಅವ್ರು ಹೇಳ್ತಾರೆ, ಪ್ರಾಯ ಈ 3 ಜನ್ಮಗಳಲ್ಲೂ ಇನ್ನೂ 3 ಜನ್ಮಗಳು ಅಧ್ಯಯನ ಮಾಡಿದರೂ ಇನ್ನೂ ಮುಗಿಲಿಲ್ಲ ಅಂತ ಕಾಣುತ್ತೆ, ಇನ್ನೂ ಸ್ವಲ್ಪ ಇದೆ ಅಂತ ಕಾಣುತ್ತೆ, ಹಾಗಾಗಿ ಇನ್ನೊಂದು ಜನ್ಮ ನನಗೆ ಕೊಟ್ಟುಬಿಡಿ ಅಂತ ಕೇಳ್ತಾರೆ. ಇನ್ನೊಂದು ಜನ್ಮ ಕೊಟ್ಟರೆ ಉಳಿದಿದ್ದನ್ನು ಮುಗಿಸ್ತೀನಿ ಅಂತ ಅವ್ರು ಕೇಳ್ತಾರೆ. ಆಗ ಇಂದ್ರ ಒಂದು ಮಾತು ಹೇಳ್ತಾನೆ, ಒಂದ್ಸಲಿ ಇಲ್ಲಿ ಎದುರುಗಡೆ ನೋಡಿ ಅಂತ ಹೇಳಿದ ಇಂದ್ರ. ನೋಡ್ತಾರೆ, ಎದುರುಗಡೆ ಒಂದು 3 ಪರ್ವತಗಳು ಇವೆ, ದೊಡ್ಡ ಪರ್ವತಗಳು ಒಂದು 3 ಇವೆ. ಆ 3 ಪರ್ವತಗಳನ್ನು ತೋರಿಸ್ಬಿಟ್ಟು ಒಂದೊಂದು ಪರ್ವತದಿಂದ ಒಂದೊಂದು ಮುಷ್ಟಿ ಮಣ್ಣನ್ನು ತಂದು ಇವರ ಮುಂದೆ ಇಟ್ಟಿದ್ದಾನೆ ಇಂದ್ರ. ಇಟ್ಟುಬಿಟ್ಟು ಹೇಳ್ತಾನೆ, ಏನು ಅಂತಂದರೆ, ಈ 3 ಜನ್ಮಗಳಲ್ಲಿ ನೀವು ಅಧ್ಯಯನ ಮಾಡಿದ್ದು ಈ ಮಣ್ಣಿನಷ್ಟು, ಇನ್ನೂ ನೀವು ಹೇಳ್ತಿದ್ದೀರಿ ಮುಂದೊಂದು ಜನ್ಮ ಕೊಟ್ಬಿಟ್ರೆ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಿದ್ದೀರಿ, ಆದರೆ ಇನ್ನೂ ನೀವು ಅಧ್ಯಯನ ಮಾಡಲಿಕ್ಕೆ ಈ 3 ಪರ್ವತಗಳಷ್ಟಿದೆ. ಇದಿಷ್ಟನ್ನು ನೀವು ಅಧ್ಯಯನ ಮಾಡಲಿಕ್ಕೆ ಎಷ್ಟು ಜನ್ಮಗಳು ಬೇಕಾಗುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ 3 ಜನ್ಮಗಳಲ್ಲಿ ಬೇರೆ ಯಾವ ಕೆಲಸವನ್ನು ಮಾಡದೆ ಸಂಪೂರ್ಣವಾಗಿ ನೀವು ಅಧ್ಯಯನವನ್ನೇ ಮಾಡಿದರೂ ಸಹ ಒಂದು ಬೆಟ್ಟದಲ್ಲಿ, ದೊಡ್ಡ ಬೆಟ್ಟದಲ್ಲಿ ಒಂದು ಮುಷ್ಟಿ ಮಣ್ಣು ಎಷ್ಟೋ ಅಷ್ಟನ್ನು ಮಾತ್ರವೇ ನಿಮ್ಮಿಂದ ಅಧ್ಯಯನ ಮಾಡಲಿಕ್ಕಾಯಿತು. ಇನ್ನು ಅಧ್ಯಯನ ಮಾಡಬೇಕಾದಷ್ಟಿದೆ. ಜ್ಞಾನರಾಶಿ ಅಷ್ಟು ದೊಡ್ಡದಾಗಿದೆ. ವೇದಾವ ಏತೆ ಅನಂತಾವೈ ವೇದಾಹ ಅನ್ನುವಂತಹ ಮಾತನ್ನು ಅಲ್ಲಿ ಹೇಳಿದ್ದಾರೆ. ಅಂದರೆ ಆ ವೇದಗಳು ನಮಗೆ ತಿಳಿಸ್ತಾ ಇರತಕ್ಕಂತಹ ತತ್ವ ಏನಿದೆಯೋ ಅದು ಅನಂತವಾದಂತಹ ಒಂದು ತತ್ವ. ಅಷ್ಟು ದೊಡ್ಡ ತತ್ವವನ್ನು, ಅಷ್ಟು ದೊಡ್ಡ ಜ್ಞಾನವನ್ನು ನಮ್ಮ ವೇದಗಳು ಮತ್ತು ಆ ವೇದಗಳನ್ನು ಅನುಸರಿಸಿ ಬಂದಿರತಕ್ಕಂತಹ ಶಾಸ್ತ್ರಗಳು ತಿಳಿಸ್ತಾ ಇವೆ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟಂತಹ ಒಂದು ಜ್ಞಾನ ಅನ್ನೋದೇನಿದೆಯೋ ಅದಷ್ಟು ಸುಲಭವಾದದ್ದಲ್ಲ. ಆದ್ದರಿಂದ ಆದರೂ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಅಧ್ಯಯನ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀರಿ. ಆದ್ದರಿಂದ ನಾನು ಅದಕ್ಕೆ ತುಂಬ ಸಂತೋಷಪಟ್ಟು ಇಡೀ ವೇದಗಳ ಒಂದು ಸಾರಾಂಶ ಏನಿದೆಯೋ ಅದನ್ನು ನಾನು ನಿಮಗೆ ತಿಳಿಸ್ತೀನಿ, ಅದನ್ನು ನೀವು ತಿಳಿದುಕೊಂಡ್ರೆ ಸಾಕು, ಆಗ ನೀವು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ಹಾಗಾಗುತ್ತೆ, ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಎಂಬುದಾಗಿ ಹೇಳಿ ನಂತರ ಇಂದ್ರ ಅದನ್ನು ತಿಳಿಸ್ತಾನೆ. ಇದನ್ನು ನಾವು ವೇದಗಳಲ್ಲಿ ನೋಡ್ತೀವಿ ಈ ಕಥೆಯನ್ನು. ಅಂದರೆ ಸಂಪೂರ್ಣವಾಗಿ ಎಲ್ಲದನ್ನು ಅಧ್ಯಯನ ಮಾಡ್ತೀನಿ ಅಂತಂದರೆ ಅದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈಗ ಏನಿದೆಯೋ ಇದರ ಒಂದು ಸಾರಾಂಶ ಏನಿದೆಯೋ ಅದನ್ನು ನಾನು ನಿಮಗೆ ತಿಳಿಸಿಬಿಡ್ತೀನಿ, ಅದನ್ನು ನೀವು ತಿಳಿದುಕೊಟ್ರೆ ಎಲ್ಲವುದನ್ನು ತಿಳಿದ ಹಾಗಾಗುತ್ತೆ ಅಂಥೇಳಿ ಆಗ ಅದನ್ನು ತಿಳಿಸುವುದು. ಅಲ್ಲಿರ್ತಕ್ಕಂತಹ ತತ್ವವನ್ನು ಇಂದ್ರ ತಿಳಿಸಿದ ಅನ್ನುವಂತಹ ವಿಚಾರವನ್ನು ನಾವು ವೇದಗಳಲ್ಲಿ ನೋಡ್ಬೋದು. ಅಂದರೆ ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಗ್ರಂಥಗಳಲ್ಲಿ ಹೇಳಲ್ಪಟ್ಟಂತಹ ಒಂದು ತತ್ವ ಏನಿದೆಯೋ ಅದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ತತ್ವ. ಸುಮ್ಮನೆ ಏನೋ ಒಂದಿಷ್ಟು ವಿಷಯಗಳನ್ನು ಹೇಳಿಬಿಟ್ಟು ಇಷ್ಟೇ ವಿಷಯ, ನೀವು ಇದನ್ನೇ ತಿಳ್ಕೊಳ್ಬೇಕು, ಇನ್ನಿದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಬಾರದು, ಪ್ರಶ್ನೆ ನೀನು ಕೇಳುವ ಹಾಗೂ ಇಲ್ಲ, ಅದಕ್ಕೆ ನಾನು ಉತ್ತರನೂ ಕೊಡುವುದಿಲ್ಲ, ಏನು ಹೇಳ್ತೀನೋ ಅದನ್ನು ಹಾಗೆ ಕಣ್ಣು ಮುಚ್ಕೊಂಡು ನೀನು ತಗೊಳ್ಬೇಕು, ಇದೊಂದೇ ದಾರಿ ನಿನಗೆ, ಈ ರೀತಿಯಂತಹ ಮಾತುಗಳಿಗೆ ನಮ್ಮ ಧರ್ಮದಲ್ಲಿ ಅವಕಾಶ ಇಲ್ಲ. ಇದು ವಿಷಯ. ಈ ವಿಷಯದ ಮೇಲೆ ನಿನ್ನ ಮನಸ್ಸಿನಲ್ಲಿ ಏನೇನು ಪ್ರಶ್ನೆಗಳು ಬರುತ್ತೋ ಆ ಎಲ್ಲ ಪ್ರಶ್ನೆಗಳನ್ನು ಕೇಳು. ಎಷ್ಟು ಪ್ರಶ್ನೆಗಳನ್ನು ಬೇಕಾದರೂ ನೀನು ಕೇಳು. ಎಲ್ಲದಕ್ಕೂ ನಮ್ಮ ಹತ್ರ ತರ್ಕಬದ್ಧವಾದಂತಹ ಉತ್ತರ ಇದೆ. ಸುಮ್ಮನೆ ಏನೋ ಹೇಳಿಬಿಟ್ಟು ಇದು ನೀನು ಒಪ್ಕೊಳ್ಳೇಬೇಕು ಅಂತ ನಾವು ಒತ್ತಾಯ ಮಾಡುವುದಿಲ್ಲ. ತರ್ಕಬದ್ಧವಾಗಿ ನೀನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರ ಹೇಳ್ತೀವಿ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನಮಗೆ ಹೇಳುವುದಕ್ಕೂ ಸ್ವಲ್ಪ ಸಮಯ ಬೇಕು. ಮುಖ್ಯವಾಗಿ ಹೇಳಿದ್ದಕ್ಕಿಂತಲೂ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿನಗೆ ಸಮಯ ಬೇಕು. ಅರ್ಥ ಮಾಡ್ಕೊಂಡು ಒಂದೊಂದು ಮೆಟ್ಲು ಹತ್ತಾ ಮೇಲೆ ಬರಲಿಕ್ಕೆ ನಿನಗೆ ಸಮಯ ಬೇಕು. ಒಂದು ಕ್ರಮ ಇದೆ. ಆ ಒಂದು ಕ್ರಮದಲ್ಲಿ ನೀನು ಪ್ರಶ್ನೆಗಳು ಕೇಳಿದಾಗ ನಾವು ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀವಿ, ಅದನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನೀನು ಆ ತತ್ವವನ್ನು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಧರ್ಮ ನಿನಗೆ ಎಷ್ಟು ಪ್ರಶ್ನೆಗಳಿದ್ದರೂ ಕೇಳು, ಆ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರ ಹೇಳ್ತೀವಿ. ನಮ್ಮ ಹತ್ರ ಉತ್ತರ ಇದೆ. ತರ್ಕಬದ್ಧವಾಗಿ, ಅದು ಸುಮ್ಮನೆ ಏನೋ ಉತ್ತರ ಕೊಟ್ಟುಬಿಟ್ಟು ಸಾಕು ಅಂತ ಹಂಗೆ ಹೇಳುವುದಿಲ್ಲ. ತರ್ಕಬದ್ಧವಾಗಿ, ಪ್ರಮಾಣಬದ್ಧವಾಗಿ ನಾವು ನಿನಗೆ ಉತ್ತರವನ್ನು ಕೊಡ್ತೀವಿ. ಈ ರೀತಿಯಾಗಿ ನಮ್ಮ ಒಂದು ತತ್ವ ಏನಿದೆಯೋ, ನಮ್ಮ ಒಂದು ಭಾರತೀಯ ತತ್ವ, ನಮ್ಮ ಹಿಂದೂ ಧರ್ಮದ ಈ ಸನಾತನ ಧರ್ಮದ ತತ್ವ ಏನಿದೆಯೋ ಆ ತತ್ವಜ್ಞಾನದ ವಿಷಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಸಂದೇಹಗಳು ಬರುತ್ತೋ, ಎಷ್ಟೆಲ್ಲ ಪ್ರಶ್ನೆಗಳು ಬರ್ತಾ ಇವೆಯೋ ಆ ಎಲ್ಲ ಪ್ರಶ್ನೆಗಳಿಗೂ ಸಹ
ವಿಸ್ತಾರವಾಗಿ ಚರ್ಚೆಗಳನ್ನು ಮಾಡುವುದರ ಮೂಲಕ ಉತ್ತರವನ್ನು ಚೆನ್ನಾಗಿ ಸರಿಯಾದಂತಹ ಉತ್ತರವನ್ನು ಕೊಡುವುದಕ್ಕೋಸ್ಕರವೇ ಇಷ್ಟೆಲ್ಲ ಗ್ರಂಥಗಳನ್ನು ನಮ್ಮ ಧರ್ಮದಲ್ಲಿ ರಚನೆ ಮಾಡಿದ್ದಾರೆ. ಯಾಕೆ ಇಷ್ಟೆಲ್ಲ ಗ್ರಂಥಗಳು ನಮ್ಮ ಧರ್ಮದಲ್ಲಿವೆ ಅಂತ ಕೇಳಿದರೆ, ಹೇಳಬೇಕಾದಂತಹ ವಿಚಾರವನ್ನು ವಿಸ್ತಾರವಾಗಿ ಇನ್ನು ಮತ್ತೆ ಪುನಃ ಅದರ ಮೇಲೆ ನಮಗೆ ಪ್ರಶ್ನೆಗಳು ಬರಬಾರದು. ಆ ರೀತಿಯಾಗಿ ನೀನು ಪ್ರಶ್ನೆ ಕೇಳಬಾರದು ಅಂತ ಹೇಳಲಿಲ್ಲ, ನಿನಗೆ ಪ್ರಶ್ನೆನೇ ಬರುವುದಿಲ್ಲ ಇನ್ನು ನಾವು ಉತ್ತರ ಕೊಟ್ಟ ಮೇಲೆ. ಆ ರೀತಿಯಾಗಿ ನಾವು ಉತ್ತರ ಕೊಡ್ತೀವಿ. ಆವಾಗ ಆ ರೀತಿಯಾಗಿ ಇನ್ನು ಪ್ರಶ್ನೆನೇ ಬರಬಾರದು ಅನ್ನೋ ಹಾಗೆ ಉತ್ತರ ಕೊಡಬೇಕು ಅಂತಂದರೆ ಸರಿಯಾಗಿ ಉತ್ತರ ಕೊಟ್ಟಿರಬೇಕು. ಆವಾಗ ಮಾತ್ರವೇ ಪ್ರಶ್ನೆ ಬರುವುದಿಲ್ಲ. ಆದ್ದರಿಂದ ಪುನಃ ನಿನ್ನ ಮನಸ್ಸಿನಲ್ಲಿರುವ ಯಾವುದೇ ವಿಧವಾದಂತಹ ಪ್ರಶ್ನೆಗೆ ಸ್ಥಾನವಿಲ್ಲದೆ ಇರುವ ಹಾಗೆ ನಾವು ನಿನಗೆ ಉತ್ತರವನ್ನು ಕೊಡ್ತೀವಿ ಎಂಬುದಾಗಿ ಎಲ್ಲ ಹೇಳುವುದಕ್ಕೋಸ್ಕರವೇ ಇಷ್ಟೆಲ್ಲ ಗ್ರಂಥಗಳು. ತುಂಬ ಜನ ಕೇಳಿದ್ದೀರಿ, ಶಂಕರಾಚಾರ್ಯರು ಅವರ ಜೀವನ ಚರಿತ್ರೆಯಲ್ಲಿ ದೇಶದಲ್ಲೆಲ್ಲ ಕಡೆ ಸಂಚಾರ ಮಾಡಿ ಎಲ್ಲ ಪಂಡಿತರ ಜೊತೆಗೆ ವಾದಗಳನ್ನು ಮಾಡಿದರು. ಯಾಕೆ ವಾದವನ್ನು ಮಾಡಿದರು? ಯಾಕೆ ವಾದವನ್ನು ಮಾಡುವ ಅವಶ್ಯಕತೆ ಏನಿತ್ತು? ತುಂಬ ದೀರ್ಘಕಾಲ ವಾದಗಳನ್ನು ಶಂಕರರು ಮಾಡಿದ್ದಾರೆ. ಯಾತಕ್ಕಾಗಿ ಮಾಡಿದ್ದಾರೆ ಅಂತಂದರೆ, ಅವರ ಒಂದು ತತ್ವ, ಅವರು ನಮ್ಮ ಉಪನಿಷತ್ತುಗಳಲ್ಲಿ ಅದರಲ್ಲೆಲ್ಲ ಹೇಳಲ್ಪಟ್ಟಂತಹ ತತ್ವವನ್ನು ಎಲ್ರಿಗೂ ಹೇಳಿದರು. ಹೇಳಿದಾಗ ತುಂಬ ಜನ ಅದನ್ನು ಒಪ್ಕೊಂಡ್ಬಿಟ್ರು. ಯಾಕೆ ಇದೇ ಸರಿಯಾಗಿದೆ, ನಾವು ತಿಳ್ಕೊಂಡಿರೋದಕ್ಕಿಂತ ಇದು ಸರಿಯಾಗಿದೆ, ಆದ್ದರಿಂದ ನಾವು ಈ ಮಾರ್ಗದಲ್ಲಿ ಹೋಗಬೇಕು ಅಂಥೇಳಿ ಎಲ್ಲರೂ ಅದನ್ನು ಒಪ್ಕೊಂಡು ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ಆದರೆ ಕೆಲವರು ಮಾತ್ರ ಏನು ಮಾಡಿದರು ಅಂತಂದರೆ, ಶಂಕರರು ಹೇಳಿದ್ದನ್ನು ಒಪ್ಕೊಳ್ಳಿಕ್ಕೆ ಸ್ವಲ್ಪ ಅವರ ಅಹಂಕಾರ ಅಡ್ಡಿ ಆಯಿತು. ಅವ್ರು ಹೇಳಿದ್ದನ್ನು ನಾವು ಯಾಕೆ ಚೆನ್ನಾಗಿದೆ ಅಂತ ಗೊತ್ತಾಯಿತು, ಆದರೆ ಸುಮ್ಮನೆ ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋಣ, ಒಂದಿಷ್ಟು ಆಕ್ಷೇಪಗಳನ್ನು ಮಾಡ್ತಾ ಇರೋಣ. ಯಾಕೆ ನಾವು ಇವರು ಹೇಳಿದ್ದನ್ನು ನಾವು ಇಷ್ಟು ವರ್ಷ ಇದನ್ನೇ ಹೇಳ್ಕೊಂಡು ಬಂದಿದ್ದೀವಿ, ಈಗ ಇವರು ಬಂದ ತಕ್ಷಣ ನಾವು ಯಾಕೆ ಅದನ್ನು ಬಿಟ್ಬಿಟ್ಟು ಇವರು ಹೇಳಿದ್ದನ್ನು ತೊಗೊಳ್ಬೇಕು ಅಂಥೇಳಿ ಅವರೆಲ್ಲ ಏನು ಮಾಡಿದರು ಅಂತಂದರೆ ಶಂಕರ ಜೊತೆಗೆ ವಾದವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡೋಣ. ಅಂತಹ ಜಾಗಗಳಲ್ಲಿ ಮಾತ್ರವೇ ಶಂಕರರು ವಾದ ಮಾಡಿದರು. ಶಂಕರರು ಎಲ್ಲಿ ಬೇಕಾದರೆ ಅಲ್ಲಿ ವಾದ ಮಾಡಲಿಲ್ಲ. ಸುಮ್ಮನೆ ಅವರ ಪಾಂಡಿತ್ಯ ಪ್ರದರ್ಶನಕ್ಕೋಸ್ಕರ ವಾದ ಮಾಡಲಿಲ್ಲ, ಅಥವಾ ಇನ್ನೊಬ್ಬರ ಮೇಲೆ ದ್ವೇಷದಿಂದ ವಾದ ಮಾಡಿಲ್ಲ. ಅವರು ಇನ್ನು ವಾದ ಮಾಡಲಿಲ್ಲ ಅಂದರೆ ಅವನು ಹೇಳಿದ್ದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ, ಅದಕ್ಕೆ ಇರುವಂತಹ ಒಂದೇ ಒಂದು ಮಾರ್ಗ ಅಂದರೆ ವಾದ ಮಾಡುವುದು. ಅವನು ವಾದ ಮಾಡಲಿಕ್ಕೆ ಕರೀತಾ ಇದ್ದಾನೆ, ಆಯಿತು ಅಂತ ಅದಕ್ಕೆ ವಾದ ಮಾಡಿದ್ರು ಅಷ್ಟೇ. ಅಂತಹ ಸಂದರ್ಭಗಳಲ್ಲಿ ಮಾತ್ರವೇ ಈ ವಾದ ಅನ್ನುವಂತಹ ಮಾರ್ಗವನ್ನು ಶಂಕರರು ಆಶ್ರಯಿಸಿದ್ದಾರೆ. ಹಾಗಾಗಿ ಅಷ್ಟೆಲ್ಲ ವಾದಗಳನ್ನು ಮಾಡಿ ಅವರಿಗೆ ಆ ವಿಷಯವು ಚೆನ್ನಾಗಿ ಅರ್ಥ ಆಗುವಂತೆ ಹೇಳಿ ಅವರನ್ನು ಸಹ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ಆ ಒಂದು ಸಮಯ ಯಾಕೆ ಅಂತಂದರೆ ಅವನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿದೆ. ಅಲ್ಲಿ ಹೋಗ್ಬಿಟ್ಟು ಶಂಕರರು ಯಾರ ಹತ್ರನೂ ನಾನು ಹೇಳಿದ್ದು ಇಷ್ಟೇನಪ್ಪ ಸಿದ್ಧಾಂತ, ನಾನು ಹೇಳಿದ್ದನ್ನು ನೀನು ಒಪ್ಕೊಳ್ತೀಯಾ ಇಲ್ವಾ, ಒಪ್ಕೊಳ್ಳೇಬೇಕು ಅಂತ ಹೇಳಲಿಲ್ಲ. ನಾನು ಹೇಳಿದ್ದಿರೋದು ಹೀಗಿದೆ, ಇದರ ಮೇಲೆ ನಿನಗೇನು ಪ್ರಶ್ನೆಗಳಿದೆಯೋ ಎಲ್ಲ ಕೇಳು, ಎಲ್ಲದಕ್ಕೂ ನಾನು ಉತ್ತರ ಹೇಳ್ತೀನಿ ಅಂತ ಹೇಳಿದರು. ಎಲ್ಲದಕ್ಕೂ ಉತ್ತರ ಹೇಳಿದರು, ಚರ್ಚೆಯನ್ನು ಮಾಡಿದರು. ಪುನಃ ಅವರನ್ನೊಂದಿಷ್ಟು ಪ್ರಶ್ನೆಗಳು ಕೇಳಿದರು, ಅದಕ್ಕೆ ಅವರು ಉತ್ತರ ಕೊಡಲಿಕ್ಕಾಗಿಲ್ಲ. ಅವರು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಇವರು ಉತ್ತರ ಕೊಟ್ಟರು. ಇವರು ಪುನಃ ತಿರ್ಗಾ ಅವರ ಮೇಲೆ ಪ್ರಶ್ನೆಗಳನ್ನು ಕೇಳಿದಾಗ ಅವ್ರಿಗೆ ಉತ್ತರ ಕೊಡಲಿಕ್ಕಾಗಿಲ್ಲ. ಅಲ್ಲಿಗೆ ಅವರ ಪಕ್ಷ ಸರಿ ಇಲ್ಲ, ಇವರ ಪಕ್ಷವೇ ಸರಿ ಅಂತಾಯಿತು. ಆವಾಗ ಅವರಿಗೂ ಆ ವಿಷಯ ಮನದಟ್ಟಾಯಿತು, ಅವರು ಸಹ ಈ ಮಾರ್ಗಕ್ಕೆ ಬಂದರು. ಅಂದರೆ ಅಲ್ಲಿಗೇನಾಯಿತು ಅಂತಂದರೆ, ನಮ್ಮ ಧರ್ಮದಲ್ಲಿ ನಮ್ಮ ಗ್ರಂಥಗಳಲ್ಲಿ ಯಾವತ್ತೂ ಸಹ ಏನೇ ಒಂದು ಪ್ರಶ್ನೆ ಬಂದರೂ ಅದಕ್ಕೆ ಉತ್ತರ ಕೊಡಲ್ಲ ಅಂತ ಹೇಳುವುದಿಲ್ಲ, ಉತ್ತರ ಇದೆ. ಅದಕ್ಕೆ ತರ್ಕಬದ್ಧವಾಗಿ ಪ್ರಾಮಾಣಿಕವಾಗಿ ಉತ್ತರವನ್ನು ಕೊಟ್ಟು ಆ ವಿಷಯವು ಸರಿಯಾಗಿ ಅರ್ಥ ಆಗುವಂತೆ ಹೇಳುವಂತಹ ಏಕಮಾತ್ರ ಧರ್ಮ ಇಡೀ ಪ್ರಪಂಚದಲ್ಲಿ ಅಂತಂದರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ. ಆದ್ದರಿಂದಲೇ ಇಷ್ಟೆಲ್ಲ ಗ್ರಂಥಗಳು, ಹಾಗಾಗಿ ಇಷ್ಟೆಲ್ಲ ಗ್ರಂಥಗಳು ಬಂದಿರುವುದೇ ಅದಕ್ಕೋಸ್ಕರ. ಇಲ್ಲದೆ ಹೋದರೆ ಇಲ್ಲೂ ಒಂದೇ, ವಾಸ್ತವವಾಗಿ ವಿಷಯ ಒಂದೇ, ಆದರೆ ಆ ವಿಷಯವನ್ನು ಅನೇಕ ರೀತಿಗಳಲ್ಲಿ ನಮಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ. ಮತ್ತು ಲೋಕದಲ್ಲೂ ಜನರು ಬೇರೆ ಬೇರೆ ಥರ ಇರ್ತಾರೆ. ಕೆಲವರು ತುಂಬ ಮೇಧಾವಿಗಳಾಗಿರ್ತಾರೆ, ಕೆಲವರು ಮಧ್ಯಮ ಬುದ್ಧಿಶಕ್ತಿಯನ್ನು ಹೊಂದಿದವರಾಗಿರ್ತಾರೆ, ಕೆಲವರು ತುಂಬ ಅಷ್ಟೆಲ್ಲ ವಿಷಯಗಳನ್ನು ತುಂಬ ಹೇಳಿದರೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರುವುದಿಲ್ಲ ಅಂಥವರು ಇರ್ತಾರೆ. ಹಾಗಾಗಿ ಅವರೆಲ್ಲರಿಗೂ ವಿಷಯ ತಿಳಿಸ್ಬೇಕು ಅಂತಂದರೆ ಒಂದೇ ಥರ ಗ್ರಂಥ ಬರೆದಿಟ್ಬಿಟ್ರೆ ಅರ್ಥ ಆಗುವುದಿಲ್ಲ. ಹಾಗಾಗಿ ಒಬ್ಬೊಬ್ಬರಿಗೂ ಅರ್ಥ ಆಗಲಿಕ್ಕೆ ಒಂದೊಂದು ರೀತಿಯಂಥ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಗ್ರಂಥರಾಶಿ ನಮ್ಮ ಸನಾತನ ಧರ್ಮದಲ್ಲಿದೆ. ಹಾಗಾಗಿ ಇಡೀ ಪ್ರಪಂಚದಲ್ಲಿ ಈ ಒಂದು ತಾತ್ವಿಕವಾದಂತಹ ವಿಚಾರಗಳಿಗೆ ಅಂದರೆ ವಾಸ್ತವವಾಗಿ ಇದೇ ಅವಶ್ಯಕವಾದದ್ದು. ನಿಜವಾಗಲೂ ಈ ತಾತ್ವಿಕವಾದಂತಹ ಅಂದರೆ ಯಾವ ವಿಚಾರಗಳಿಂದ ಮನುಷ್ಯ, ಈಗ ನಾವು ಆರಂಭದಲ್ಲಿ ಹೇಳಿದ ಹಾಗೆ, ದುಃಖದಿಂದ ಶ್ರೇಯಸ್ಸಿನ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೋ. ಯಾಕೆಂತಂದರೆ ಇವತ್ತಿನ ದಿವಸ ಲೋಕದಲ್ಲಿ ಆಧುನಿಕತೆ ತುಂಬ ಬೆಳೆದಿದೆ. ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ. ಏನು ಅಂತಂದರೆ, ಇವತ್ತಿನ ಕಾಲದಲ್ಲಿ ಲೋಕದಲ್ಲಿ ವಿಜ್ಞಾನ ತುಂಬ ಬೆಳೆದಿದೆ. ಅದು ಎಲ್ಲರೂ ಒಪ್ಕೊಳ್ಳೇಬೇಕಂತಹ ಒಂದು ವಿಷಯ, ಅದರೊಳಗೆ ಏನೂ ಸಂದೇಹ ಇಲ್ಲ. ಅದು ಅತ್ಯಂತ ಸತ್ಯವೂ ಹೌದು.
ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡದೇ ಇದ್ದಿದ್ದನ್ನೆಲ್ಲ ಇವಾಗ ನೋಡ್ತಾ ಇದ್ದೀವಿ. ಎಷ್ಟೋ ಮುಂದುವರೆದಿದ್ದನ್ನು ನಾವು ವಿಜ್ಞಾನ ಆಧುನಿಕತೆ ತುಂಬ ಬಂದಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೆಲ್ಲ ಹೌದು. ಮತ್ತು ಹೀಗೆ ಮುಂದಿನ ವರ್ಷಗಳಲ್ಲಿ ಇನ್ನೂ ಜಾಸ್ತಿಯೂ ಆಗುತ್ತೆ. ಖಂಡಿತವಾಗಿಯೂ ಇವತ್ತು ಎಷ್ಟು ವಿಜ್ಞಾನ ಇದೆಯೋ ಇದು ಇನ್ನೂ ಬೆಳೆಯುತ್ತೆ. ಇನ್ನೂ ಹೊಸ ಹೊಸ ಆವಿಷ್ಕರಣೆಗಳು ಎಲ್ಲ ಆಗುತ್ತೆ, ಅದರೊಳಗೆ ಸಂದೇಹ ಇಲ್ಲ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂಥದ್ದೇನು ಅಂತ ಕೇಳಿದರೆ, ಈ ಆಧುನಿಕತೆ ಮತ್ತು ಈ ವಿಜ್ಞಾನ ಅನ್ನೋದು ಎಷ್ಟು ತುಂಬ ಬೆಳೆದಿದೆ ಅನ್ನೋದು ಎಷ್ಟು ಸತ್ಯವೋ, ಈ ಲೋಕದಲ್ಲಿ ದುಃಖ ಕಡಿಮೆ ಆಗಿಲ್ಲ ಅನ್ನೋದು ಸಹ ಅಷ್ಟೇ ಸತ್ಯ. ದುಃಖ ಏನು ಕಡಿಮೆ ಆಗಲಿಲ್ಲ. ಒಂದು ಕಡೆಯಿಂದ ದುಃಖ ಕಡಿಮೆ ಆಯಿತು, ಮತ್ತೆ ಪುನಃ ಇನ್ನೊಂದು ಕಡೆಯಿಂದ ದುಃಖ ಬರ್ತಾನೇ ಇದೆ. ಒಂದು ಬಾಗಿಲು ಹಾಕಿದರೂ ಪುನಃ ಇನ್ನೊಂದು ಬಾಗಿಲು ತಗೊಂಡು ದುಃಖ ಒಳಗೆ ಬರ್ತಾನೇ ಇದೆ. ಇವತ್ತಿಗೂ ಸಹ ಲೋಕದಲ್ಲಿ ದುಃಖ ಇದ್ದೇ ಇದೆ, ದುಃಖ ಏನು ಕಡಿಮೆ ಆಗಿಲ್ಲ. ಅಥವಾ ಈ ಸೌಕರ್ಯಗಳು, ಈ ಆಧುನಿಕತೆ ಇಲ್ಲದೆ ಇರುವಂತಹ ಕಾಲದಲ್ಲಿ ಸುಖವಾಗಿ ಯಾರೂ ಇರಲೇ ಇಲ್ಲ ಅಂತಲೂ ಹೇಳೋಕ್ಕಾಗೋದಿಲ್ಲ. ಯಾರೂ ಸುಖವಾಗಿಯೇ ಇರಲಿಲ್ಲ, ಇದು ಬಂದ ಮೇಲೆ ಎಲ್ಲರೂ ಸುಖವಾಗಿದ್ದಾರೆ ಅಂತಲೂ ಏನಿಲ್ಲ. ಈ ಹಿಂದೇನೂ ಇದು ಯಾವ ಆಧುನಿಕತೆ ಇಲ್ಲದೆ ಇರುವಂತಹ ಕಾಲದಲ್ಲೂ ತುಂಬ ಸುಖವಾಗಿದ್ದವರು ಇದ್ದರು. ಇವತ್ತು ಇಷ್ಟೆಲ್ಲ ಆಧುನಿಕತೆ ಇಷ್ಟೆಲ್ಲ ಸೌಕರ್ಯಗಳ ಮಧ್ಯದಲ್ಲೂ ತುಂಬ ದುಃಖವನ್ನು ಅನುಭವಿಸ್ತಾ ಇದ್ದವರು ಇದ್ದೇ ಇದ್ದಾರೆ ಲೋಕದಲ್ಲಿ. ಅದು ಸತ್ಯ, ಅದೆಲ್ಲರೂ ಸಹ ಒಪ್ಕೊಳ್ಬೇಕಂತ ಒಂದು ಸತ್ಯ. ಅಂದರೆ ಸಾಮಾನ್ಯವಾಗಿ ಮನುಷ್ಯರೇ ಮಾತಾಡ್ತಿರುವಾಗ ಎರಡು ಥರ ಅವರೇ ಮಾತಾಡ್ತಾರೆ. ಏನು ಅಂತಂದರೆ, ಒಂದು ಏನು ಹೇಳ್ತಾರೆ, ಇವತ್ತು ಇಷ್ಟೆಲ್ಲ ಆಧುನಿಕತೆ ಇಷ್ಟೆಲ್ಲ ಸೌಕರ್ಯಗಳು ಬಂದಿದ್ದರಿಂದ ನಾವು ತುಂಬ ಸುಖವಾಗಿದ್ದೀವಿ ಅಂತ ಎಲ್ಲೂ ಹೇಳ್ತಾರೆ. ಪುನಃ ಇನ್ನೊಂದು ಸಂದರ್ಭದಲ್ಲಿ ಇವನೇ ಹೇಳ್ತಾನೆ, ಈ ಮೊದಲು ಯಾರು ಹೇಳಿದ್ನೋ ಅವನೇ ಇನ್ನೊಂದು ಸಂದರ್ಭದಲ್ಲಿ ಏನು ಹೇಳ್ತಾನೆ ಅಂತಂದರೆ, ಅಯ್ಯೋ ಒಂದು ಕಾಲದಲ್ಲಾದರೆ ಇದು ಯಾವುದೂ ಇರಲಿಲ್ಲಪ್ಪ, ಭಾಳ ಸುಖವಾಗಿರ್ತಿದ್ರು, ಈಗ ಇದೆಲ್ಲ ಬರ್ಲಿಕ್ಕೆ ಹೋಗಿ ತುಂಬ ತಲೆನೋವುಗಳು ಜಾಸ್ತಿ ಆಗಿಬಿಟ್ಟಿದೆ, ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗಿವೆ ಅಂತ ಪುನಃ ಇವನೇ ಹೇಳ್ತಾನೆ. ಒಂದು ಕಾಲದಲ್ಲಾದರೆ ಇದೆಲ್ಲ ಬಂದಿರುವುದರಿಂದ ನಾವು ಸುಖವಾಗಿದ್ದೀವಿ ಅಂತ ಹೇಳಿದವನೇ ಇನ್ನೊಂದು ಸಂದರ್ಭದಲ್ಲಿ ಏನು ಹೇಳ್ತಾನೆ, ಇದು ಬಂದಿರೋದ್ರಿಂದ ನಮ್ಮ ತಲೆನೋವುಗಳು ದುಃಖ ಇನ್ನೂ ಜಾಸ್ತಿ ಆಗಿದೆ, ಹಿಂದೆ ಆದರೆ ಇದು ಯಾವುದೂ ಇರಲಿಲ್ಲ, ಭಾಳ ಸುಖವಾಗಿರ್ತಿದ್ರು ಹಿಂದಿನವರು ಅಂತ ಹೇಳ್ತಾನೆ. ಅಂದರೆ ಅಲ್ಲಿಗೆ ಏನಾಯಿತು ಅಂತಂದರೆ, ಸುಖ ದುಃಖ ಎರಡೂ ಸಹ ಪ್ರಪಂಚದಲ್ಲಿ ಯಾವಾಗಲೂ ಇದ್ದೇ ಇದೆ. ಈ ಆಧುನಿಕತೆ ಬರಲಿಕ್ಕಿಂತ ಮೊದಲು ಇತ್ತು, ಇವಾಗಲೂ ಇದ್ದೇ ಇದೆ. ಹಿಂದೆ ಯಾವುದೇ ಸೌಕರ್ಯಗಳಿಲ್ಲದೆ ಹೋದರೂ ತುಂಬ ಸುಖವಾಗಿರ್ತಿದ್ರು ಇದ್ದವರು ಇದ್ದರು. ಇವತ್ತು ಇಷ್ಟೆಲ್ಲ ಆಧುನಿಕತೆ ಮಧ್ಯೆಯಲ್ಲಿ ದುಃಖವನ್ನು ಅನುಭವಿಸ್ತಾ ಇರುವವರು ಇದ್ದೇ ಇದ್ದಾರೆ. ಅವ್ರಿಗೇನು ಕಡಿಮೆ ಇಲ್ಲ, ಎಲ್ಲ ಆಧುನಿಕತೆಗಳು ಇವೆ ಅವರ ಕೈಯಲ್ಲಿ. ಯಾವುದನ್ನು ಬೇಕಾದರೂ, ಹಣ ಇದೆ, ಐಶ್ವರ್ಯ ಇದೆ, ಅಧಿಕಾರ ಇದೆ, ಎಲ್ಲ ಇದೆ. ಯಾವ ಸೌಕರ್ಯವನ್ನು ಬೇಕಾದರೂ 5 ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ತಾರೆ. ಆ ಥರ ಸಾಮರ್ಥ್ಯ ಇರುವವರು ಇದ್ದಾರೆ. ಆದರೆ ದುಃಖ ಮಾತ್ರ ತಪ್ತಾ ಇಲ್ಲ ಅಂಥವರಿಗೂ. ಯಾಕೆ ಅಂತ ಕೇಳಿದರೆ, ಆದರೆ ಹಾಗಂಥೇಳಿ ಈ ಆಧುನಿಕತೆ ಎಲ್ಲ ಪ್ರಯೋಜನವೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದರಲ್ಲೂ ಎಷ್ಟೋ ಕಷ್ಟಪಟ್ಟಿದ್ರೆ ತಾನೇ ಇದೆಲ್ಲ ಬಂದಿರುವುದು. ಇವತ್ತಿನ ಕಾಲದಲ್ಲಿ ಆಧುನಿಕ ವಿದ್ಯೆಗಳಿಂದ ಇಷ್ಟೆಲ್ಲ ಆಧುನಿಕವಾದಂತಹ ಆವಿಷ್ಕರಣೆಗಳು ಇದೆಲ್ಲ ಆಗಬೇಕಾದ್ರೆ ಇದರ ಹಿಂದೆ ಎಷ್ಟೋ ಜನರ ಶ್ರಮ ಇದೆ. ಅದರಿಂದ ಆ ವಿದ್ಯೆಯನ್ನು ನಾವು ಸರ್ವದಾ ತೆಗೆದು ಹಾಕಲಿಕ್ಕಾಗೋದಿಲ್ಲ. ಆದ್ದರಿಂದ ಅದಕ್ಕೆ ಇರತಕ್ಕಂಥ ಒಂದು ಮಹತ್ವ ಅದಕ್ಕಿದ್ದೇ ಇದೆ. ಲೌಕಿಕವಾದಂತಹ ವಿದ್ಯೆಗಳಿಗೆ ಇರತಕ್ಕಂತಹ ಮಹತ್ವ ಅದರದ್ದೇ ಒಂದು ಮಹತ್ವ ಇದ್ದೇ ಇದೆ, ಅದನ್ನಿಲ್ಲ ಅಂತ ಹೇಳೋಕ್ಕಾಗೋದು. ಯಾಕಂದರೆ ಅದರ ಫಲವನ್ನು ಎಲ್ಲರೂ ಅನುಭವಿಸ್ತಾ ಇದೆ. ಈ ಲೌಕಿಕ ವಿದ್ಯೆಗಳಿಂದ, ಲೌಕಿಕ ವಿಜ್ಞಾನದಿಂದ ಆಗಿರ್ತಕ್ಕಂತಹ ಆವಿಷ್ಕರಣೆಗಳ ಒಂದು ಫಲವನ್ನು ಎಲ್ಲರೂ ಅನುಭವಿಸ್ತಾ ಇದ್ದಾರೆ ವ್ಯವಹಾರದಲ್ಲಿ. ಅದನ್ನೆಲ್ಲರೂ ಉಪಯೋಗ ಮಾಡ್ಕೊಳ್ತಿದ್ದಾರೆ, ಅದರ ಫಲವನ್ನು ಎಲ್ಲರೂ ಪಡೀತಿದ್ದಾರೆ. ಹಾಗಾಗಿ ಅದನ್ನಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಅದ್ಭುತ, ಅದು ತುಂಬ ಚೆನ್ನಾಗಿದೆ ಅನ್ನೋದು ಹೌದು. ಆದರೆ ಅದು ನಮ್ಮ ಮನುಷ್ಯನ ಒಂದು ದುಃಖವನ್ನು ಹೋಗಲಾಡಿಸುವುದರಲ್ಲಿ ಅದಕ್ಕೆ ಸಾಮರ್ಥ್ಯ ಇಲ್ಲ. ಒಂದಿಷ್ಟು ಸೌಕರ್ಯಗಳನ್ನು ಉಂಟು ಮಾಡುವುದರಲ್ಲಿ ಸಾಮರ್ಥ್ಯ ಇದೆ ಹೊರತು ಸಂಪೂರ್ಣವಾಗಿ ಮನುಷ್ಯನ ದುಃಖಗಳನ್ನು ಹೋಗಲಾಡಿಸುವಂತಹ ಸಾಮರ್ಥ್ಯ ಅದಕ್ಕೆ ಇಲ್ಲ. ಅದು ಯಾವುದಕ್ಕಿದೆ ಅಂತಂದರೆ, ಅದು ನಮ್ಮ ವೈದಿಕ ವಿದ್ಯೆಗಿದೆ. ನಮ್ಮ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂತಹ ಮಾರ್ಗ ಏನಿದೆಯೋ, ಸಾಧನೆಗಳು ಏನಿವೆಯೋ, ಯಾವ ವಿಚಾರಧಾರೆಯನ್ನು ನಮ್ಮ ಶಾಸ್ತ್ರಗಳು, ವೇದಶಾಸ್ತ್ರಗಳು ಹೇಳ್ತಾ ಇವೆಯೋ ಅದರಲ್ಲಿದೆ. ಹಾಗಾಗಿ ಆ ಒಂದು ತತ್ವಶಾಸ್ತ್ರ ಅನ್ನೋದೇನಿದೆಯೋ ಅದು ಅತ್ಯಂತ ಶ್ರೇಷ್ಠವಾದಂತಹದ್ದು. ಹಾಗಾಗಿ ನಮ್ಮ ಹಿಂದಿನವರೆಲ್ಲರೂ ಸಹ ಈ ಮನುಷ್ಯ ಜನ್ಮ ಸಿಕ್ಕಿದ ತಕ್ಷಣವೇ ಇದನ್ನು ನಡೆಸಲಿಕ್ಕೆ ಬೇಕಾದಂತಹ ಒಂದಿಷ್ಟು ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡು ನಮ್ಮ ಇಡೀ ಗಮನವನ್ನು ಪರಿಪೂರ್ಣವಾಗಿ ಸಾಧನದ ಕಡೆಗೆ ಇಡಬೇಕು, ಸಾಧನೆ ಕಡೆಗೆ ಇಡಬೇಕು ಅಂಥೇಳಿ ಹೆಚ್ಚು ಅದರ ಕಡೆಗೆ ನಮ್ಮ ಹಿಂದಿನವರೆಲ್ಲರೂ ಋಷಿಗಳಿಂದ ಹಿಡಿದು ಎಲ್ಲರೂ ಅದರ ಕಡೆ ಗಮನ ಕೊಟ್ಟಿದ್ದರು. ಹೆಚ್ಚಿನ ಗಮನವನ್ನು ಅದಕ್ಕೆ ಕೊಟ್ಟರು. ಲೌಕಿಕ ಜೀವನದಲ್ಲಿ ಏನು ಕಡಿಮೆ ಆಗದೆ ಇರಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಳ್ಬೇಕೋ ಅಷ್ಟನ್ನು ಮಾತ್ರ, ಅದಕ್ಕೆ ಎಷ್ಟು ನಾವು ಪ್ರಯತ್ನ ಪಡಬೇಕಾಗಿದೆಯೋ ಅಷ್ಟನ್ನು ಮಾತ್ರ ಮಾಡ್ಕೊಂಡು ಬಿಟ್ಟು ಉಳಿದಿದ್ದನ್ನೆಲ್ಲ ಸಾಧನೆಗೋಸ್ಕರ ಅವರು ಉಪಯೋಗ ಮಾಡ್ತಾ ಇದ್ದರು ಹಿಂದಿನವರೆಲ್ಲರೂ ಸಹ. ಹಾಗಾಗಿ ಅಲ್ಲಿಗೇನಾಯಿತು, ಯಾಕೆ ಅಂತಂದರೆ ಅಲ್ಲಿಗೇನಾಯಿತು, ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಸೌಕರ್ಯಗಳಿದ್ದರೂ ದುಃಖ ಹೋಗಲಿಲ್ಲ. ಹಿಂದಿನ ಕಾಲದಲ್ಲಿ ಯಾವುದೇ ಸೌಕರ್ಯಗಳಿಲ್ಲದೆ ಹೋದರೂ ತುಂಬ ಸುಖವಾಗಿದ್ದವರು ಬೇಕಾದಷ್ಟು ಜನ ಇದ್ದರು. ಯಾಕೆ ಹೀಗೆ ಅಂತ ಕೇಳಿದರೆ, ಈ ಸುಖಕ್ಕೆ ಮೂಲ ಏನಿದೆಯೋ ಅದು ಹಿಂದಿನವರ ಹತ್ರ ಇತ್ತು. ಈಗ ಇಷ್ಟೆಲ್ಲ ಆಧುನಿಕತೆಗಳಿದ್ದರೂ ಸಹ ದುಃಖದ ಮೂಲ ಅನ್ನೋದು ಇನ್ನೂ ಹಾಗೇ ಇದೆ. ಸೌಕರ್ಯಗಳು ಬೆಳೆದರೂ ಸಹ
ದುಃಖದ ಮೂಲ ಅನ್ನೋದು ಇನ್ನೂ ಹಾಗೇ ಇದೆ, ಅದು ಹೋಗಲಿಲ್ಲ. ಹಿಂದಿನ ಕಾಲದಲ್ಲಿ ಸೌಕರ್ಯಗಳಿಲ್ಲದೆ ಹೋದರೂ ಸುಖದ ಮೂಲ ಹಿಂದಿನವರ ಹತ್ರ ಇತ್ತು, ಹಾಗಾಗಿ ಅವರು ಸುಖವಾಗಿರ್ತಾ ಇದ್ರು. ಅಷ್ಟೇ ಹೊತ್ತು ನಾವು ನೋಡುವಂತಹ ಈ ಸೌಕರ್ಯಗಳು ಸುಖದ ಮೂಲ ಅಲ್ಲ. ಯಾವುದು ಸುಖದ ಮೂಲ, ಯಾವುದು ದುಃಖದ ಮೂಲ ಯಾವುದು ಅಂತಂದರೆ ಅದನ್ನೇ ನಮ್ಮ ಶಾಸ್ತ್ರಗಳು ನಮಗೆ ಹೇಳ್ತಾ ಇವೆ. ಸುಖದ ಮೂಲ ಯಾವುದು ಅಂತಂದರೆ ಧರ್ಮ, ದುಃಖದ ಮೂಲ ಯಾವುದು ಅಂತಂದರೆ ಅಧರ್ಮ. ಆ ಅಧರ್ಮ ಇದ್ದೇ ಇದೆ ಅಂತಂದರೆ ಯಾವ ಆಧುನಿಕವಾದ ಸೌಕರ್ಯಗಳು ನಮ್ಮನ್ನು ಕಾಪಾಡುವುದಿಲ್ಲ, ಯಾವುದನ್ನು ಸಹ ನಾವು ಸುಖವಾಗಿರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಲೋಕದಲ್ಲಿ ನಾವು ಅನೇಕ ಕಡೆಗಳಲ್ಲಿ ಹೇಳ್ತೇವೆ, ನಮ್ಮ ಕನ್ನಡದಲ್ಲಿ ಮಾತಾಡ್ತಿರೋ ಹೊತ್ತಿಗೆ ತುಂಬ ಜನ ಒಂದು ಮಾತು ಹೇಳಿಬಿಡ್ತಾರೆ. ವಾಸ್ತವವಾಗಿ ಅದರ ಅರ್ಥ ಏನು ಅಂತ ಅವರು ಯಾವತ್ತೂ ವಿಚಾರ ಮಾಡೋದಿಲ್ಲ. ಯಾರೋ ಎಲ್ಲೋ ಹೇಳಿದ್ದು ಕೇಳಿದ್ದಾರೆ, ಈ ಸಂದರ್ಭ ಜ್ಞಾಪಕ ಬಂತು ಹೇಳ್ತಿರ್ತಾರೆ. ಏನು ಅಂತಂದರೆ ಈಗ ಎಲ್ಲ ಸೌಕರ್ಯ ಕೈಯಲ್ಲಿದೆ, ಅಷ್ಟು ತುಂಬ ಜನರಿಗೆ ಜೀವನದಲ್ಲಿ ಒಂದು ಅನುಭವ ಆಗ್ತಾ ಇರುತ್ತೆ ಆವಾಗವಾಗ. ಏನು, ಅವರು ಬಯಸಿದ್ದೆಲ್ಲ ಆಗೋಯ್ತು, ಇನ್ನೇನು ಕೈಗೆ ಬಂದಾಯಿತು, ಇನ್ನೇನು ಅದನ್ನು ಅನುಭವಿಸಬೇಕು ಅನ್ನೋ ಹೊತ್ತಿಗೆ ಅದು ತಪ್ಪು ಹೋಗಿಬಿಡುತ್ತೆ. ಹತ್ತಿರಕ್ಕೆ ಬಂದಾಯಿತು, ಎಲ್ಲ ಪ್ರಯತ್ನ ಮಾಡಾಯಿತು, ತುಂಬ ಕಷ್ಟಪಟ್ಟಿದ್ದಾಯಿತು, ಅದೆಲ್ಲ ಕೈಗೂ ಸಿಕ್ಕಿ ಆಯಿತು, ಇನ್ನೇನು ಅದನ್ನು ಅನುಭವಿಸ್ತೀನಿ ಅನ್ನೋ ಹೊತ್ತಿಗೆ ಆಗೋದಿಲ್ಲ, ಏನೋ ಒಂದು ತೊಂದರೆ ಆಗ ತಪ್ಪು ಹೋಗಿಬಿಡುತ್ತೆ. ಆಗ ತಕ್ಷಣ ಒಂದು ಮಾತು ಹೇಳ್ತೀವಿ, ಏನು, ಅವರಿಗೆ ಯೋಗ ಇಲ್ಲ ಅಂತ ಹೇಳ್ತೀವಿ. ಯೋಗ ಇಲ್ಲ ಅಂತ ಹೇಳ್ತೀವಿ. ಅಥವಾ ಯಾವತ್ತೋ ಒಂದು ದಿವಸ ನಾವು ಬಯಸಲೇ ಇಲ್ಲ, ಯಾವುದೋ ಒಂದು ಒಳ್ಳೇದಾಯಿತು, ನಾವು ಆ ಥರ ಆಗುತ್ತೆ ಅಂತ ಅನಿಸ್ಲಿಲ್ಲ, ಆದರೂ ಚೆನ್ನಾಗಾಯಿತು, ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಯಿತು. ಆಗಲೂ ಒಂದು ಮಾತು ಹೇಳ್ತಾರೆ, ಯೋಗ ಭಾಳ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವ್ರದ್ದು ಒಳ್ಳೆ ಯೋಗ, ಸುಯೋಗ. ಇವತ್ತು ಯೋಗ ಚೆನ್ನಾಗಿಲ್ಲ, ಯೋಗ ಇಲ್ಲ ಪಾಪ ಅವರಿಗೆ ಅಂತ ಹೇಳ್ತಾರೆ. ಏನು ಯೋಗ ಅಂತಂದರೆ, ಯೋಗ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಯಾರಾದರೂ ವಿಚಾರ ಮಾಡಿದ್ದಾರೆ? ಸುಮ್ಮನೆ ಕನ್ನಡದಲ್ಲಿ ನಾವು ಹೇಳ್ತಿರ್ತೀವಿ ಅಷ್ಟೇ, ಹೇಳುವ ಹೊತ್ತಿಗೆ ಯೋಗ ಅಂತ ಹೇಳಿಬಿಡ್ತೀವಿ. ಅದಕ್ಕೇನು ಅರ್ಥ ತೋರಿಸಿ. ಈಗ ಮನೆ ಅಂತಂದರೆ ಏನು, ಇದು ಮನೆ ಅಂತ ತೋರಿಸ್ತೀವಿ. ಮರ ಅಂದ್ರೇನು, ಇದು ಮರ ಅಂತ ತೋರಿಸ್ತಿದ್ದೀವಿ. ಒಂದೊಂದು ಶಬ್ದಕ್ಕೂ ಏನು ಅರ್ಥ ಅಂತ ಕೇಳಿದಾಗ ಅದನ್ನು ತೋರಿಸಿ ಹೇಳ್ತಾ ಇದ್ದೀವಿ. ನಾವು ಕನ್ನಡದಲ್ಲಿ ಹೇಳುವಂಥ ಒಂದೊಂದು ಶಬ್ದಕ್ಕೂ ಬೇರೆ ಬೇರೆ ಶಬ್ದಗಳಿಗೆ ಏನು ಅರ್ಥ ಅಂತ ಕೇಳಿದಾಗ ಇದು ಅಂತ ಹೇಳ್ತಾ ಇದ್ದೀವಿ. ಹಾಗೆ ಯೋಗ ಅಂತಲೂ ಒಂದು ಪ್ರಯೋಗ ಮಾಡ್ತೀವಿ, ಪದದ ಪ್ರಯೋಗ ಮಾಡ್ತೀವಿ. ಏನು ಅದಕ್ಕೆ ಅರ್ಥ ಯಾರಾದರೂ ತೋರಿಸಿ ಅಂತಂದರೆ ತೋರ್ಸೋಕ್ಕಾಗೋದಿಲ್ಲ, ಯಾಕಂದರೆ ಅದು ಕಣ್ಣಿಗೆ ಕಾಣುವಂಥದ್ದಲ್ಲ. ಆದರೆ ಅದನ್ನು ಹೇಳುವುದು ಮಾತ್ರ ಉಂಟು. ಅಂದರೆ ಅದರ ಅರ್ಥ ಏನು, ಅದು ಒಂದು ವಸ್ತುವಿದೆ. ಯೋಗ ಅಂತ ಯಾವ ಪದವನ್ನು ನಾವು ಬಳಸ್ತಾ ಇರ್ತೀವೋ ಭಾಷೆಯಲ್ಲಿ, ಅದಕ್ಕೊಂದು ಅರ್ಥ ಇದೆ. ಆ ಒಂದು ಅರ್ಥವೇ ಏನು ಮಾಡ್ತಾ ಇದೆ ಅಂತಂದರೆ, ಆಯಾ ಕಾಲಕ್ಕೆ ಆ ವಸ್ತುಗಳು ನಮಗೆ ಸಿಗುವ ಹಾಗೆ ಮಾಡ್ತಾ ಇದೆ. ಅದು ನಮ್ಮ ಕಣ್ಣಿಗೆ ಕಾಣುವಂತಹ ವಸ್ತು ಅಲ್ಲ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಂತಹ ವಸ್ತುವೇ ಹೊರತು ನೋಡುವಂತಹ ವಸ್ತು ಅಲ್ಲ. ಅದು ನಮ್ಮ ಕಣ್ಣಿಂದ ಅದನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸ್ವಲ್ಪ ಬುದ್ಧಿ ಉಪಯೋಗ ಮಾಡಿದರೆ ಅದನ್ನು ಅರ್ಥ ಮಾಡ್ಕೊಳ್ಬೋದು. ಬುದ್ಧಿಯನ್ನು ಉಪಯೋಗ ಮಾಡಿದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬರುತ್ತೆ, ನೋಡಲಿಕ್ಕಾಗೋದಿಲ್ಲ. ಯೋಗ ಅಂತಂದರೆ ಏನು ಅಂತ ಕೇಳಿದರೆ, ನಾವು ಯಾವ ಫಲವನ್ನು ಬಯಸ್ತಾ ಇದ್ದೀವೋ ಆ ಒಂದು ಫಲದ ಸಂಬಂಧ. ಯೋಗ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಸಂಬಂಧ ಅಂತ ಅರ್ಥ. ಅದಕ್ಕೆ ಇನ್ನೊಂದು ಪದ ಸೇರಿಸಿ ಸಂಯೋಗ ಅಂತ ನಾವು ಹೇಳ್ತೀವಿ, ಅಂದರೆ ಸಂಬಂಧ. ಹಾಗಾಗಿ ಯೋಗ ಅಂತಂದರೆ ಸಂಬಂಧ. ಯಾವುದರ ಸಂಬಂಧ? ನಾವು ಯಾವ ಫಲವನ್ನು ಬಯಸ್ತೀವೋ. ಸಂಬಂಧ ಅಂತಂದರೆ ಎರಡು ವ್ಯಕ್ತಿಗಳ ನಡುವೆ ಆಗುವಂಥದ್ದು ಸಂಬಂಧ. ಎರಡು ವಸ್ತುಗಳ, ಎರಡು ವ್ಯಕ್ತಿಗಳ, ಅಥವಾ ಒಬ್ಬ ವ್ಯಕ್ತಿ ಒಂದು ವಸ್ತು, ಅವುಗಳೆಲ್ಲ ಆಗುವಂತಹದ್ದನ್ನು ಯೋಗ ಅಂತ ಹೇಳ್ತಾರೆ. ಇಲ್ಲಿ ಯೋಗ ಅಂದರೆ ಏನು? ನಾವು ಯಾವ ಫಲವನ್ನು ಬಯಸ್ತಾ ಇದ್ದೀವೋ ಆ ಫಲದ ಒಂದು ಸಂಬಂಧ, ಅದನ್ನೇ ಯೋಗ ಅಂತ ಹೇಳ್ತೀವಿ. ಆ ಫಲದ ಯೋಗ ಇವನಿಗೆ ಇಲ್ಲ ಅಂತ. ಯಾಕೆ ಇಲ್ಲ? ಆ ಯೋಗವನ್ನು ಉಂಟು ಮಾಡುವಂತಹದ್ದು ಒಂದು ವಸ್ತು ಇದೆ, ಅದು ಇವನ ಹತ್ರ ಇಲ್ಲ. ಹಾಗಾಗಿ ಯೋಗವೂ ಇಲ್ಲ. ಯೋಗವಿಲ್ಲವಾದ್ರಿಂದ ಆ ಫಲದ ಅನುಭವವೂ ಇವನಿಗೆ ಆಗುವುದಿಲ್ಲ, ಫಲವನ್ನು ಅನುಭವಿಸಲಿಕ್ಕೂ ಇವನ ಕೈಯಲ್ಲಿ ಆಗ್ತಾ ಇಲ್ಲ. ಹಾಗಿದ್ರೆ ಆ ಯೋಗವನ್ನು ಆ ವಸ್ತುವಿಗೆ ಇವನಿಗೆ ಯೋಗವನ್ನು ಉಂಟು ಮಾಡುವಂತಹದ್ದು ಯಾವುದು? ಅದು ಯಾವುದು ಹಾಗಿದ್ರೆ ಅಂತ ಕೇಳಿದರೆ, ಉದಾಹರಣೆಗೆ ಲೋಕದಲ್ಲಿ ಒಬ್ಬ ವ್ಯಕ್ತಿ ಒಂದು ಅಂಗಡಿಗೆ ಹೋಗಿದ್ದಾನೆ. ಅಲ್ಲಿ ಬೇರೆ ಬೇರೆ ವಸ್ತುಗಳಿವೆ, ಸುಮಾರು ವಸ್ತುಗಳೆಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ. ಅಲ್ಲಿರುವಂತಹ ಎಲ್ಲ ವಸ್ತುಗಳ ಸಂಬಂಧ, ಎಲ್ಲ ವಸ್ತುಗಳು ಇವಂದಲ್ಲ. ಇವನು ಹೋಗಿ ಅದರ ಎದುರುಗಡೆ ನಿಂತ್ಕೊಂಡಿದ್ದಾನೆ ಅಷ್ಟೇ. ಅವನ ಎದುರಿಗೆ, ಆ ವಸ್ತುಗಳ ಎದುರಿಗೆ ಹೋಗಿ ನಿಂತ್ಕೊಂಡು ಮಾತ್ರಕ್ಕೆ ಆ ವಸ್ತುಗಳೆಲ್ಲ ಇವಂದು ಅಂತ ಆಗುವುದಿಲ್ಲ. ಸುಮ್ಮನೆ ಇವನು ಹೋಗಿ ನಿಂತ್ಕೊಂಡಿದ್ದಾನೆ. ಆ ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತು ಇವನದ್ದು ಅಂತ ಆಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಇವನ ಕೈಯಲ್ಲಿರುವಂತಹ ಹಣವನ್ನು ಕೊಡಬೇಕು. ಅದಕ್ಕೆ ಎಷ್ಟು ಕೊಡಬೇಕಾಗುತ್ತೋ ಅಷ್ಟನ್ನು ಖರ್ಚು ಮಾಡಬೇಕು. ಖರ್ಚು ಮಾಡಿದಾಗ ಆ ವಸ್ತು ಇವಂದು ಅಂತ ಆಗುತ್ತೆ. ಖರ್ಚು ಮಾಡಲಿಲ್ಲ ಅಂತಂದರೆ ಅದು ಇವಂದು ಅಂತ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಖರ್ಚು ಮಾಡಿದ ಮೇಲೆ ಇವಂದು ಅಂತ ಆಗ್ತಾ ಇದೆ. ಅದು ಹೇಗೆ? ಮೊದಲು ಅದು ಇವನದು ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ, ಈಗ ಇವನು ಹಣ ಖರ್ಚು ಮಾಡಿದ ಮೇಲೆ ಅದು ಇವಂದು ಅಂತ ಆಗ್ತಾ ಇದೆ. ಯಾಕೆ ಹಂಗಾಗ್ತಿದೆ ಅಂತಂದರೆ, ಇವನು ಖರ್ಚು ಮಾಡಿದ್ದಾನೆ, ಇವನು ಕೆಲಸಗಳನ್ನು ಮಾಡಿ ಯಾವುದನ್ನು ಸಂಪಾದನೆ ಮಾಡಿದಾನೋ ಆ ಹಣವನ್ನು ಅದಕ್ಕಾಗಿ ಕೊಟ್ಟಾಗ ಅದರಿಂದ ಇವನಿಗೆ ಫಲ ಅನ್ನೋದು ಸಿಗ್ತಿದೆ. ಆ ವಸ್ತು ಇವನದ್ದು ಅಂತ ಆಗ್ತಾ ಇದೆ. ಅದಲ್ಲೇ ಇದೆ ವಸ್ತು,
ಆದರೆ ಇವನು ಹಣ ಕೊಡಲಿಕ್ಕಿಂತ ಮೊದಲು ಅದು ಇವೊಂದಲ್ಲ, ಕೊಟ್ಟ ಮೇಲೆ ಅದು ಇವೊಂದು. ಅಂದರೆ ಅವನಿಗೂ ಇವನಿಗೂ ಒಂದು ಯೋಗ ಬಂತು, ಒಂದು ಸಂಬಂಧ ಬಂತು. ಆ ಸಂಬಂಧ ಯಾವುದರಿಂದ ಬಂತು? ಇವನ ಹತ್ರ ಇರುವಂಥ ಹಣವನ್ನು ಅದಕ್ಕೆ ಕೊಟ್ಟಿದ್ದರಿಂದ ಬಂತು. ಆ ಹಣ ಎಲ್ಲಿದೆ? ಇವನ ಹತ್ರ ಇದೆ, ಇವನ ಅಕೌಂಟ್ನಲ್ಲಿದೆ. ಹಿಂದಿನ ಕಾಲದಲ್ಲಾದರೆ ಜೇಬಲ್ಲಿ ಇರ್ತಿತ್ತು ಹಣ, ಜೇಬಲ್ಲೋ ಬ್ಯಾಗ್ನಲ್ಲೋ ಇರ್ತಾ ಇತ್ತು, ಚೀಲದಲ್ಲಿ ಇರ್ತಿತ್ತು. ಇವಾಗ ಅದೆಲ್ಲ ಇರುವುದಿಲ್ಲ. ಈಗ ಎಲ್ಲಿರುತ್ತೆ ಅಂದರೆ ಅಕೌಂಟ್ನಲ್ಲಿ ಇರುತ್ತೆ. ಅದು ಅಲ್ಲಿದೆ, ನಿನಗೆ ಇಷ್ಟು ಅಕೌಂಟ್ನಲ್ಲಿ ಇಷ್ಟು ದುಡ್ಡಿದೆ ಅಂತ ಹೇಳುವಂಥ ಸೂಚನೆ ಒಂದು ಕೈಯಲ್ಲಿ ಸಿಗುತ್ತೆ. ಅದನ್ನು ಇಟ್ಕೊಂಡೇ ವ್ಯವಹಾರ ನಡೀತಾ ಇದೆ. ವಾಸ್ತವವಾಗಿ ಆಧುನಿಕವಾದಂಥ ಹಿಂದಿನ ಕಾಲದಲ್ಲಾದರೆ ಎಲ್ಲ ಜೇಬಲ್ಲಿ ಇದರಲ್ಲಿ ಚೀಲದಲ್ಲೆಲ್ಲ ಹಣ ಇಟ್ಕೊಂಡು ಹೋಗ್ತಾ ಇದ್ರು. ಇವಾಗ ಅದು ಯಾವುದೂ ಇಲ್ಲ, ಬೇಕಾಗಿಲ್ಲ. ಒಂದು 10 ರೂಪಾಯಿ ಆದರೂ ಪರವಾಗಿಲ್ಲ, ಅದಕ್ಕೂ ಬೇಕಾಗಿಲ್ಲ ಅನ್ನುವಂಥ ಕಾಲದಲ್ಲಿ ಎಲ್ಲರೂ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ವಾಸ್ತವವಾಗಿ ಹೇಳಬೇಕು ಅಂತಂದರೆ ಈಗ ಮಾಡುತ್ತಿರುವಂಥ ಈ ವ್ಯವಹಾರ ನಮ್ಮ ಶಾಸ್ತ್ರಗಳು ಹೇಳುವಂಥ ವ್ಯವಹಾರಕ್ಕೆ ತುಂಬ ಹತ್ತಿರ ಇದೆ. ಯಾಕೆ ಅಂತ ಕೇಳಿದರೆ, ಇಲ್ಲಿ ಆ ಅಂಗಡಿಯಲ್ಲಿರುವಂಥ ವಸ್ತುವಿನ ಯೋಗ ನಮಗೆ ಬರಬೇಕು ಅಂತಂದರೆ ಆ ಹಣ ಅನ್ನೋದು ನಾವು ಕೊಟ್ಟರೆ ಅದು ನಮ್ಮದು ಅಂತಾಗುತ್ತೆ. ಅದೇ ಥರ ಲೋಕದಲ್ಲಿ ನಾವು ಬಯಸುವಂತಹ ಒಂದು ಫಲದ ಸಂಬಂಧ ನಮಗೆ ಬರಬೇಕು ಅಂತಂದರೆ ನಮಗೆ ಪುಣ್ಯ ಅನ್ನೋದಿರಬೇಕು. ಅದನ್ನೇ ಯೋಗ, ಅದನ್ನೇ ಆ ಪುಣ್ಯದಿಂದ ನಮಗೆ ಆ ವಸ್ತು ನಮ್ಮದಾಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಶಾಸ್ತ್ರದಲ್ಲಿ ಪುಣ್ಯ ಅಂತ ಹೇಳ್ತಾರೆ. ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಆದರೆ ನಾವು ಒಂದು ಕೆಲಸವನ್ನು ಮಾಡಿದ ಮೇಲೆ, ಒಳ್ಳೆ ಕೆಲಸ ಮಾಡಿದ ಮೇಲೆ ಅದರಿಂದ ನಮಗೆ ಒಂದಿಷ್ಟು ಪುಣ್ಯ ಅಂತ ಸಿಗುತ್ತೆ. ಹೇಗೆ ಲೋಕದಲ್ಲಿ ನಾವು ಏನೋ ಒಂದನ್ನು ಮಾಡಿದಾಗ ನಮಗೆ ಹಣ ಸಂಪಾದನೆ ಆಗಿ ಅದು ನಮ್ಮ ಅಕೌಂಟ್ನಲ್ಲಿರುತ್ತೋ, ಬ್ಯಾಂಕ್ ಅಕೌಂಟ್ನಲ್ಲಿ ಅದು ಹೇಗಿರುತ್ತೋ, ಅದೇ ಥರ ಇಲ್ಲೂ ಸಹ ಪ್ರತಿಯೊಬ್ಬ ಜೀವಿಗೂ ಒಂದು ಅಕೌಂಟ್ ಇದೆ. ಆ ಅಕೌಂಟ್ನಲ್ಲಿ ಅವನು ಮಾಡುವಂಥ ಪುಣ್ಯಗಳು ಪಾಪಗಳು ಎಲ್ಲವೂ ಬಂದು ಬೀಳ್ತಾ ಇರುತ್ತೆ. ಅದರ ಒಂದು ಸಂಗ್ರಹ ಅಲ್ಲಿರುತ್ತೆ. ಆ ಒಂದು ಪುಣ್ಯ ಇವನ ಅಕೌಂಟ್ನಲ್ಲಿ ದುಡ್ಡಿದೆ ಅಂತಂದರೆ ಅಲ್ಲಿ ನೋಡುವಂತಹ ವಸ್ತುವನ್ನು ಇವಂದು ಅಂತ ಅವನು ಮಾಡ್ಕೊಳ್ಬೋದು. ಹಾಗೆ ಒಬ್ಬ ವ್ಯಕ್ತಿಯ ಅಕೌಂಟ್ನಲ್ಲಿ ಆ ಪುಣ್ಯ ಅನ್ನೋದಿದೆ ಅಂತಂದರೆ ಆ ಪುಣ್ಯದಿಂದ ಇವನು ಬಯಸುವಂತಹ ವಸ್ತುವಿನ ಒಂದು ಯೋಗ ಇವನಿಗೆ ಬರುತ್ತೆ. ಆವಾಗ ಅವನು ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ, ನಾವು ಹಣ ಕೊಡಲಿಲ್ಲ ಅಂಗಡಿಗೆ ಹೋಗಿ ಅಂತಂದರೆ ಆ ವಸ್ತು ನಮ್ಮ ಕಣ್ಣೆದುರಿಗೆ ಇರುತ್ತೆ ಅಷ್ಟೇ. ಅದನ್ನು ನಂದು ಅಂತ ಹೇಳ್ಕೊಳ್ಳಿಕ್ಕಾಗೋದಿಲ್ಲ, ಅದರ ಸಂಬಂಧವು ನಮಗೆ ಬರುವುದಿಲ್ಲ. ಅದು ನಮ್ಮದು ಅಂತ ಆಗಬೇಕಾದ್ರೆ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನು ಅಲ್ಲಿ ಖರ್ಚು ಮಾಡಬೇಕು. ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾಗಿರಬೇಕು, ಇಲ್ಲ ಬೇರೆ ಯಾರಾದರೂ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾಗಿರೋ ಅಂತ ಯಾರಾದರೂ ಸಂಪಾದನೆ ಮಾಡಬೇಕಾದ್ರೆ ಕಷ್ಟಪಡಲೇಬೇಕು. ಅದು ನಮ್ಮ ಕೈಗೆ ಸಿಕ್ಕಿರಬೇಕು. ಅದನ್ನು ನಾವು ವಿನಿಯೋಗ ಮಾಡಿದಾಗ ಅದು ನಮ್ಮದು ಅಂತ ಆಗುತ್ತೆ. ಅದೇ ಥರ ಇಲ್ಲೂ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅದರಿಂದ ನಮಗೆ ಪುಣ್ಯ ಸಂಪಾದನೆ ಅನ್ನೋದಾಗುತ್ತೆ. ಆ ಒಂದು ಪುಣ್ಯದಿಂದ ನಾವು ಬಯಸುವಂತಹ ಸುಖವನ್ನು ನಮ್ಮದಾಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಅದು ಸಹ ಒಂದು ಅಕೌಂಟ್ ಇದೆ. ಮನುಷ್ಯನಿಗೆ ಪ್ರತಿಯೊಬ್ಬ ಜೀವಾತ್ಮನಿಗೂ ಒಂದು ಅಕೌಂಟ್ ಇದೆ. ಆ ಅಕೌಂಟ್ನಲ್ಲಿ ಇವನು ಮಾಡಿದಂತಹ ಕರ್ಮಗಳೆಲ್ಲ ಇವೆ, ಪುಣ್ಯ ಪಾಪಗಳೆಲ್ಲ ಇವೆ. ಅವುಗಳ ಅನುಸಾರವಾಗಿ ಇವನಿಗೆ ಫಲ ಸಿಗ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಏನಾಯಿತು ಅಂತಂದರೆ, ಇವನ ಹತ್ರ ಹಣ ಇಲ್ಲ ಅಂತಂದರೆ ಆ ವಸ್ತುವನ್ನು ನಂದು ಅಂತ ಆಗಿಸ್ಕೊಳ್ಳಿ, ಅದರ ಎದುರುಗಡೆ ಹೋಗಿ ನಿಂತ್ಕೊಂಡ್ರೂ ಸಹ ಇದು ನಂದು ಅಂತ ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯವಾಗುವುದಿಲ್ವೋ ಅದೇ ರೀತಿಯಾಗಿ ಇವನ ಹತ್ರ ಆ ಪುಣ್ಯ ಅನ್ನೋದಿಲ್ಲ ಅಂತಂದರೆ ಇವನು ಬಯಸುವಂತಹ ಫಲವನ್ನು ಸಹ ತನ್ನದಾಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಸುಮ್ಮನೆ ಅದರ ಎದುರುಗಡೆ ಹೋಗಿ ನಿಂತ್ಕೊಳ್ಬೋದು ಅಷ್ಟೇ. ಆದರೆ ಹೇಗೆ ಅಂಗಡಿಯೆಲ್ಲ ವಸ್ತುವಿನ ಎದುರುಗಡೆ ಹೋಗಿ ನಿಂತ್ಕೊಳ್ಬೋದು ಅಷ್ಟೇ. ಆದರೆ ಅದು ನಂದು ಅಂತ ಹೇಳಬೇಕು, ಆ ಯೋಗ, ಅದನ್ನೇ ಯೋಗ ಅಂತ ಹೇಳಿದ್ದು. ಅದು ನಂದು, ನನ್ನ ಸೊತ್ತು ಅಂತ ಆಗಬೇಕು ಅಂತಂದರೆ ಅದಕ್ಕೊಂದು ವಸ್ತು ಬೇಕೇ ಬೇಕು. ಅದಕ್ಕೊಂದು ಆ ಸಂಬಂಧ ಇವನಿಗೆ ಬರುವಂತೆ ಮಾಡುವಂತಹ ಹಣ ಬೇಕು ಲೌಕಿಕ ವ್ಯವಹಾರದಲ್ಲಿ. ಇಲ್ಲೇನು ಬೇಕು ಅಂತಂದರೆ ಪುಣ್ಯ ಅನ್ನೋದು ಬೇಕು. ಅದನ್ನೇ ನಾವು ಕನ್ನಡದಲ್ಲಿ ಯೋಗ ಅಂತ ಹೇಳ್ತೀವಿ. ಆ ಪುಣ್ಯದಿಂದ ಆ ವಸ್ತುವಿನ ಸಂಬಂಧ ನಮಗೆ ಬಂದು ಅದನ್ನು ನಾವು ಅನುಭವಿಸಿದಾಗ ನಮಗೆ ಸುಖ ಅನ್ನೋದು ಪ್ರಾಪ್ತವಾಗುತ್ತೆ. ಹಾಗಾಗಿ ಅಲ್ಲಿಗೆ ಏನಾಯಿತು ಅಂತಂದರೆ, ಆಯಾ ವಸ್ತು ನಮಗೆ ಸಿಗುವಂತೆ ಮಾಡುವಂತಹದ್ದು ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಪುಣ್ಯ ಅನ್ನೋದೊಂದಿದೆ. ಅದು ಯಾವುದರಿಂದ ನಮಗೆ ಬರುತ್ತೆ ಅಂತಂದರೆ, ಹೇಗೆ ಈ ಹಣ ಇದೆ ಲೋಕದಲ್ಲಿ, ಈಗ ಹೇಳಿದ ಹಾಗೆ ಹಣ ಇದೆ, ದುಡ್ಡಿದೆ. ಆ ದುಡ್ಡು ಎಲ್ಲಿದೆ? ನಿಮ್ಮ ಕೈಯಲ್ಲಿಲ್ಲ. ಅದು ನಾನು ಹೇಳ್ತಿರೋ ಈಗಿನ ವ್ಯವಹಾರ, ಅದಕ್ಕೆ ಹೇಳಿದ್ದು. ಈಗ ಇರುವಂತಹ ವ್ಯವಸ್ಥೆ ಏನಿದೆ ಅದು ಶಾಸ್ತ್ರಕ್ಕೆ ಭಾಳ ಹತ್ತಿರ ಇದೆ. ಅಲ್ಲಿ ನೀವು ಪುಣ್ಯವನ್ನು ಕಣ್ಣಿಂದ ನೋಡೋಕ್ಕಾಗೋದಿಲ್ಲ. ಇಲ್ಲಿ ನಿಮ್ಮ ಹತ್ರ ಎಷ್ಟು ಹಣ ಇದೆ ಅನ್ನೋದನ್ನು ಕಣ್ಣಿಂದ ನೋಡೋಕ್ಕಾಗೋದಿಲ್ಲ. ಅದು ಬ್ಯಾಂಕ್ ಅಕೌಂಟ್ನಲ್ಲಿದೆ. ಅದು ಎಷ್ಟಿದೆ ಅನ್ನೋದನ್ನು ತೋರಿಸುವಂಥದ್ದು ಮಾತ್ರ ನಿಮ್ಮ ಕೈಯಲ್ಲಿದೆ ಅಷ್ಟೇ. ಹಿಂದಿನ ಕಾಲ ಆದರೆ ಕೈಯಲ್ಲೇ ಇಟ್ಕೊಂಡು ಹೋಗ್ತಾ ಇದ್ರು. ನಿಮ್ಮ ಹತ್ರ ಎಷ್ಟು ಹಣ ಇದೆ? 10,000 ಇದೆ. ಎಲ್ಲಿ ತೋರಿಸಿ? ಆ ಜೇಬಿಂದ ತೆಗೆದುಬಿಟ್ಟು ಆ ನೋಟ್ಗಳನ್ನೆಲ್ಲ ತೋರಿಸಿದೆ, ಇಷ್ಟಿದೆ ಅಂತ ಹೇಳ್ಬೋದು. ಈಗ ನಿಮ್ಮ ಹತ್ರ ಎಷ್ಟಿದೆ ಹಣ? 10,000 ಇದೆ. ಎಲ್ಲಿ ತೋರಿಸಿ? ಸುಮ್ಮನೆ ಅದನ್ನು ತೋರಿಸೋದಷ್ಟೇ. ಅಲ್ಲಿ 10,000 ಇಷ್ಟು ಇದೆ ನಿನ್ನ ಅಕೌಂಟ್ನಲ್ಲಿ ಅಂತ ಹೇಳುತ್ತೆ ಅಷ್ಟೇ. ಅದು ನೀನೇನು ಅದನ್ನು ನೋಡಿ ಎಣಿಸಿದ್ದಲ್ಲ, ಎಣಿಸಿ ಅವನಿಗೆ ಕೊಟ್ಟಿದ್ದಲ್ಲ. ಹಿಂದಿನ ಕಾಲದಲ್ಲಾದರೆ ಹಾಗೆ ಮಾಡಿ ಇವನು ಎಣಿಸಿ ಇಟ್ಕೊಳ್ಳುವುದು, ಇದನ್ನು ಇನ್ನೊಬ್ಬನಿಗೆ ಕೊಡುವುದು, ಕೊಟ್ಟ ತಕ್ಷಣ ಅವನು ಎಣಿಸ್ಕೊಂಡು ಸರಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳುವುದು, ಹೀಗೆಲ್ಲ ವ್ಯವಹಾರ ನಡೀತಾ ಇತ್ತು. ಈಗ ಆ ವ್ಯವಹಾರ ಇಲ್ಲ. ಇಲ್ಲಿ ಪುಣ್ಯನೂ ಕಾಣೋದಿಲ್ಲ, ಅಲ್ಲಿ ಹಣನೂ ಕಾಣೋದಿಲ್ಲ. ಬರೀ ಅದರ ಸೂಚಕ ಒಂದು ಕಾಣುತ್ತೆ ಅಷ್ಟೇ. ಹಾಗಾಗಿ ನಾನು ಹೇಳಿದ್ದು, ಈಗಿರುವಂಥ ವ್ಯವಸ್ಥೆ ನಮ್ಮ ಶಾಸ್ತ್ರ ಹೇಳಿದ ವ್ಯವಸ್ಥೆಗೆ ತುಂಬ ಹತ್ತಿರ ಇದೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೂ ಚೆನ್ನಾಗಾಗುತ್ತೆ. ಆದ್ದರಿಂದ ಏನಾಯಿತು ಅಂತಂದರೆ,
ಆ ಪುಣ್ಯ ಅನ್ನೋದು ಮನುಷ್ಯನ ಹತ್ರ ಇದ್ದರೆ ಮಾತ್ರ ಅದರಿಂದ ಅವನು ಶ್ರೇಯಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿಗೆ ಇಲ್ಲ ಅಂತಂದರೆ ಅದು ನಮ್ಮ ಎದುರುಗಡೆ ಇದ್ದರೂ ಸಹ ನಾವು ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಲ್ಲಿಗೇನಾಯಿತು ಅಂತಂದರೆ ನಮಗೆ ಶ್ರೇಯಸ್ಸು ಸುಖ ಅನ್ನೋದು ಸಿಗಬೇಕು ಅಂತಂದರೆ ಆ ಪುಣ್ಯ ಅನ್ನೋದು ಮನುಷ್ಯನಿಗೆ ಇರಬೇಕೇ ಹೊರತು ಬರೀ ಸಾಧನಗಳಿಂದ ನಮಗೆ ಪುಣ್ಯ ಅನ್ನೋದು ಸಿಕ್ಕುವುದಿಲ್ಲ. ಆ ಸಾಧನಗಳಿಂದ ನಾವು ಸುಖವನ್ನು ಅನುಭವಿಸಲಿಕ್ಕೆ ಬೇಕಾದಂತಹ ಪುಣ್ಯ ನಮ್ಮ ಹತ್ರ ಇರಬೇಕು. ಹೇಗೆ ಆ ಒಂದು ವಸ್ತುವಿನ ಎದುರಿಗೆ ಹೋಗಿ ನಿಂತ್ಕೊಂಡು ಮಾತ್ರಕ್ಕೆ ಅದು ನಮ್ಮದು ಅಂತ ಆಗೋದಿಲ್ಲ. ಹಾಗೆ ಎಷ್ಟೆಲ್ಲ ಆ ಲೌಕಿಕವಾದಂತಹ ಸಾಧನಗಳು ಆಧುನಿಕತೆ ಮಧ್ಯದಲ್ಲಿ ನಾವಿದ್ದರೂ ಸಹ ಅದೆಲ್ಲ ನಂದು, ನಾನು ಅದನ್ನೆಲ್ಲ ಅನುಭವಿಸ್ಬಿಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಾಗುವುದಿಲ್ಲ ಅಂತಂದರೆ ಅದಕ್ಕೂ ನಿನಗೂ ಸಂಬಂಧ ಬರೆಸುವಂಥದ್ದು ಒಂದು ಬೇಕು. ಅದನ್ನೇ ನಮ್ಮ ಶಾಸ್ತ್ರಗಳಲ್ಲಿ ಪುಣ್ಯ ಅಂತ ಹೇಳಿದ್ದಾರೆ. ಹಿಂದಿನ ಕಾಲದಲ್ಲಿ ಏನಾಗಿತ್ತು, ಈ ಆಧುನಿಕವಾದಂತಹ ಸಾಧನೆಗಳು ಯಾವುದು ಇಲ್ಲದೆ ಹೋದರೂ ಅವರ ಹತ್ರ ಪುಣ್ಯ ಇತ್ತು. ಹಾಗಾಗಿ ಪುಣ್ಯ ಇದೆ ಅಂತಂದರೆ ಅದು ಯಾವುದೋ ಒಂದು ವಸ್ತುವಿನ ಮೂಲಕ ಅದರ ಫಲ ಸುಖ ಮನುಷ್ಯನಿಗೆ ಬಂದೇ ಬರುತ್ತೆ. ಇವತ್ತಿಷ್ಟೆಲ್ಲ ಸಾಧನೆಗಳಿದ್ದರೂ ಸಹ ಆ ಪುಣ್ಯ ಮನುಷ್ಯನ ಹತ್ರ ಇಲ್ಲ ಅಂತಂದರೆ ಅದರ ಸಂಬಂಧ ಇವನಿಗೆ ಬರುವುದಿಲ್ಲ. ಹಾಗಾಗಿಯೇ ಇಷ್ಟೆಲ್ಲ ಆಧುನಿಕತೆ ಮಧ್ಯೆಯಲ್ಲೂ ಸಹ ದುಃಖ ಅನ್ನೋದು ಹಾಗೆ ಇದೆ. ದುಃಖವನ್ನು ಅನುಭವಿಸ್ತಾ ಇರತಕ್ಕಂಥವ್ರು ಇವತ್ತಿಗೂ ಸಹ ಪ್ರಪಂಚದಲ್ಲಿ ಇದ್ದೇ ಇದ್ದಾರೆ. ಹಾಗಾಗಿ ಅಲ್ಲಿಗೆ ಏನಾಯಿತು ಅಂತಂದರೆ ಈ ಲೌಕಿಕವಾದಂತಹ ವಿದ್ಯೆಯಿಂದ ಎಷ್ಟೆಲ್ಲ ಸಾಧನೆಯನ್ನು ಏನೇ ಮಾಡಿದರೂ ಸಹ ಅದು ಕೇವಲ ಲೌಕಿಕವಾಗಿ ನಮಗೆ ಉಪಯೋಗಕ್ಕೆ ಬರ್ತಾ ಇದೆ ಹೊರತು ಈ ದುಃಖದಿಂದ ಸುಖವನ್ನು ಪಡೆಯಲಿಕ್ಕೆ ಮಾತ್ರ, ದುಃಖದಿಂದ ಸಂಪೂರ್ಣವಾಗಿ ವಿಮುಕ್ತಿಯನ್ನು ಹೊಂದಿ ಸುಖವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ದರಿಂದಲೇ ಲೋಕದಲ್ಲಿ ದುಃಖ ಅನ್ನೋದು ಏನೂ ಕಡಿಮೆ ಆಗುತ್ತೆ. ದುಃಖ ಯಾವಾಗ ಕಡಿಮೆ ಆಗುತ್ತೆ? ಅಧರ್ಮ ಕಡಿಮೆ ಆದರೆ ಆಗುತ್ತೆ. ಸುಖ ಯಾವಾಗ ಜಾಸ್ತಿ ಆಗುತ್ತೆ? ಧರ್ಮ ಜಾಸ್ತಿ ಆದಾಗ ಸುಖ ಜಾಸ್ತಿ ಆಗುತ್ತೆ. ಆದ್ದರಿಂದ ಇದು ಮಾತ್ರ ಯಾವತ್ತೂ ಸಹ ಬದಲಾಗುವುದಿಲ್ಲ. ಪ್ರಪಂಚದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾದರೂ ಧರ್ಮಗಳು ಸುಖ ದುಃಖಗಳು ಇದು ಮಾತ್ರ ಯಾವತ್ತೂ ಬದಲಾಗುವುದಿಲ್ಲ. ಅದು ಒಂದೇ ರೀತಿಯಾಗಿರುತ್ತೆ. ಅದು ಯಾವತ್ತೂ ಸಹ ಬದಲಾಗುವುದಿಲ್ಲ. ಅದು ಸತ್ಯವಾದಂತಹ ವಿಷಯ. ಅದು ಯಾವತ್ತೂ ಸಹ ಬದಲಾಗುವುದಿಲ್ಲ. ಸತ್ಯವಾದಂತಹ ವಿಷಯ ಅದು ಹೇಗಿದೆಯೋ ಹಾಗೆ ಅದನ್ನು ನಾವು ತಗೊಳ್ಬೇಕೇ ಹೊರತು ನಮ್ಮ ಇಷ್ಟ ಬಂದಾಗ ಅದು ಬದಲಾಯಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸತ್ಯವಾದಂತಹ ವಸ್ತು ಒಂದೇ ಥರ ಇರುತ್ತೆ. ಅದು ಯಾವಾಗಲೂ ಒಂದೇ ಥರ ಇರುತ್ತೆ. ಆದ್ದರಿಂದ ಅದಕ್ಕೆ ಕೆಲವರೆಲ್ಲ ಕೇಳ್ತಾ ಇರ್ತಾರೆ, ಇವಾಗ ಇಷ್ಟೆಲ್ಲ ಆಧುನಿಕವಾದಂಥ ಕಾಲದಲ್ಲೂ ಸುಮ್ಮನೆ ಈ ವೇದ ಶಾಸ್ತ್ರ, ಈ ಧರ್ಮ ಪುಣ್ಯ ಪಾಪ ಇದೆಲ್ಲ ಬೇಕಾ ಅಂತ ಕೆಲವರೆಲ್ಲ ಕೇಳ್ತಾ ಇರ್ತಾರೆ. ಇದೆಲ್ಲ ಬೇಕೇ ಬೇಕು. ಈಗಲ್ಲ, ಇನ್ನೂ 100 ವರ್ಷಗಳಾಗಿ ಇನ್ನೂ ಆಧುನಿಕತೆ ಹೆಚ್ಚಾದ ಮೇಲೂ ಸಹ ಧರ್ಮಗಳು ಮನುಷ್ಯನಿಗೆ ಬೇಕೇ ಬೇಕು. ಆಧುನಿಕತೆಯನ್ನು ಬೇಡ ಅಂತ ಹೇಳಬೇಕಾಗಿಲ್ಲ. ಅದು ಬರಲಿ, ಬೇಕಾದಷ್ಟು ಬರಲಿ. ಇನ್ನು ಈಗ ನಾನು ಹೇಳಿದಾಗ ಈಗಿರುವುದಕ್ಕಿಂತ ಇನ್ನೂ ಚೆನ್ನಾಗಿ ಬರಲಿ, ಇನ್ನೂ ಒಳ್ಳೊಳ್ಳೆ ಆವಿಷ್ಕರಣೆಗಳಾಗಲಿ, ಇನ್ನೂ ಚೆನ್ನಾಗಿ ಉಪಯೋಗ ಆಗಲಿ ಜನರಿಗೆ. ಅದೆಲ್ಲ ಹೌದು, ಅದೆಲ್ಲ ಆಗಲಿ. ಆದರೆ ಅದೆಲ್ಲ ಆಗ್ತಾ ಇದೆ ಅಂತ ಹೇಳಿ ಇದು ಬೇಕಾಗಿಲ್ಲ ಅಂತ ಹೇಳಿದರೆ ಮಾತ್ರ ಅದು ಸಾಧ್ಯವಾಗುವುದಿಲ್ಲ. ಯಾಕಂದರೆ ಕೆಲವು ವಿಚಾರಗಳನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದು ಹಾಗೇ ಇರುತ್ತೆ. ಅದು ಹೇಗಿದೆಯೋ ಹಾಗೆ ನಾವು ಅದನ್ನು ಪಡ್ಕೊಳ್ಳಬೇಕು. ಹಾಗಾಗಿ ಈ ರೀತಿಯಾದಂತಹ ಎಲ್ಲ ಕಾಲಗಳಲ್ಲೂ ಯಾವುದು ಸತ್ಯವಾಗಿ ಒಂದೇ ರೀತಿಯಾಗಿರುತ್ತೋ ಅಂಥದ್ದನ್ನು ನಮಗೆ ತಿಳಿಸುವಂತಹ ವಿದ್ಯೆಯೇ ನಮ್ಮ ಸನಾತನ ಧರ್ಮದ ವಿದ್ಯೆ. ಹಾಗಾಗಿ ಈ ಒಂದು ವಿದ್ಯೆಗೆ ಅಷ್ಟೊಂದು ಶ್ರೇಷ್ಠತೆ ಇದೆ. ನಮ್ಮ ಒಂದು ವೈದಿಕ ವಿದ್ಯೆ ಅನ್ನೋದೇನಿದೆಯೋ, ನಮ್ಮ ವೇದಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂತಹ ವಿಚಾರಗಳಿಗೆ ಅಷ್ಟೆಲ್ಲ ಶ್ರೇಷ್ಠತೆ ಬಂದಿದ್ದು ಇದರಿಂದಲೇ. ಅಂದರೆ ಇಷ್ಟು ನಾವು ಊಹಿಸಲಿಕ್ಕೂ ಸಾಧ್ಯವಿಲ್ಲದೆ ಇರುವಂತಹ ವಿಚಾರಗಳನ್ನು ನಮ್ಮ ವೇದಶಾಸ್ತ್ರಗಳು ನಮಗೆ ತಿಳಿಸ್ತಾಯಿವೆ. ಸಾಮಾನ್ಯ ಬುದ್ಧಿಯಿಂದ ನಾವು ಊಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತಹ ವಿಚಾರಗಳನ್ನು ನಮ್ಮ ವೇದಶಾಸ್ತ್ರಗಳು ನಮಗೆ ತಿಳಿಸ್ತಾ ಇವೆ. ಹಾಗಾಗಿ ಈ ವೇದಶಾಸ್ತ್ರ ವಿದ್ಯೆಗೂ ಮತ್ತು ನಮ್ಮ ಈ ಧರ್ಮಕ್ಕೂ ಇಷ್ಟೊಂದು ಶ್ರೇಷ್ಠತೆ. ಮತ್ತು ಈಗ ಹೇಳಿದ ಹಾಗೆ ಇದರ ಮೇಲೆ ತುಂಬ ಜನರಿಗೆ ಬೇರೆ ಬೇರೆ ಪ್ರಶ್ನೆಗಳು ಬರುತ್ತೆ ಮನಸ್ಸಲ್ಲಿ. ತುಂಬ ಜನರಿಗೆ ಬೇರೆ ಬೇರೆ ಈ ಥರ ಹೇಳಿದಾಗ, ಇದು ಹಾಗಿದ್ರೆ ಇದು ಯಾಕೆ ಹೀಗೆ, ಅದು ಯಾಕೆ ಹಾಗೆ ಅಂತೆಲ್ಲ ಪ್ರಶ್ನೆಗಳು ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಉತ್ತರ ಇದ್ದೇ ಇದೆ. ಅದು ಸ್ವಲ್ಪ ಹೊತ್ತು ಹೇಳುವುದರೊಳಗೇ ಎಲ್ಲ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಉತ್ತರಗಳು ಎಲ್ಲ ಸೇರಿಸಿ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇಷ್ಟು ವಿಷಯ ಮಾತ್ರ ಹೇಳ್ತಾ ಇರುವುದಷ್ಟೇ. ಅದೇ ಆರಂಭದಲ್ಲಿ ಹೇಳಿದ್ದು, ಇದರ ಮೇಲೆ ನಮಗೆ ಬರುವಂತಹ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದಂತಹ ಉತ್ತರವನ್ನು ತರ್ಕಬದ್ಧವಾಗಿ ಕೊಡುವುದಕ್ಕೋಸ್ಕರವೇ ಇಷ್ಟೆಲ್ಲ ಗ್ರಂಥಗಳನ್ನು ಹಿಂದಿನವರು ರಚನೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಧರ್ಮದಲ್ಲಿ, ನಮ್ಮ ಗ್ರಂಥಗಳಲ್ಲಿ ಹೇಳಲ್ಪಟ್ಟಂತಹ ವಿಚಾರಗಳು ಸಾಮಾನ್ಯವಾದಂತಹ ವಿಚಾರಗಳಲ್ಲ. ಸಾಮಾನ್ಯವಾಗಿ ಹಿಂದೂ ಧರ್ಮದ ವಿಚಾರಗಳು ಅಂತಂದರೆ 1-4-5 ಮಾತ್ರವೇ ಗೊತ್ತು ಜನರಿಗೆ. ಆದರೆ ಗೊತ್ತಿರುವುದು ತುಂಬ ಕಡಿಮೆ. ಇನ್ನೂ ಬೇಕಾದಷ್ಟು ವಿಚಾರಗಳು ನಮ್ಮ ಗ್ರಂಥಗಳಲ್ಲಿವೆ. ಸುಮ್ಮನೆ ಏನೋ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ 1-2-3 ವಿಚಾರಗಳನ್ನು ಹೇಳಬೇಡ. ದೇವರ ಪೂಜೆ ಮಾಡುವುದು, ಇನ್ಯಾವುದೋ ವೇಷ, ಒಂದು ಧಾರ್ಮಿಕವಂತ ಒಂದು ವೇಷವನ್ನು ಹಾಕ್ಕೊಳ್ಳುವುದು ಇತ್ಯಾದಿಗಳು. ಬರೀ ಇಷ್ಟೇ ಹಿಂದೂ ಧರ್ಮ ಅಂದರೆ ಬರೀ ಇಷ್ಟೇನೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಬರೀ ಇಷ್ಟೇ ಅಲ್ಲ. ಹಿಂದೂ ಧರ್ಮ ಅಂತಂದರೆ ಮತ್ತು ಇಲ್ಲಿ ಹೇಳಲ್ಪಟ್ಟಂತಹ ವಿಚಾರಗಳು ಅಂತಂದರೆ
ಅದು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಎಲ್ಲರ ಆತ್ಮೋದ್ಧಾರಕ್ಕೆ ಬೇಕಾಗಿರುವಂತಹ ವಿಚಾರಗಳನ್ನು ನಮ್ಮ ಧರ್ಮವು ಹೇಳ್ತಾ ಇದೆ. ಮತ್ತು ಇಲ್ಲಿ ಹೇಳಲ್ಪಟ್ಟಂತಹ ವಿಚಾರಗಳು ಕೆಲವರಿಗೋಸ್ಕರ ಮಾತ್ರವೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಯಾರು ಬೇಕಾದರೂ ಇದನ್ನು ಅನುಸರಣೆ ಮಾಡಬಹುದು. ಇದನ್ನು ಅನುಸರಣೆ ಮಾಡಿ ಇಲ್ಲಿ ಹೇಳಲ್ಪಟ್ಟಂತಹ ಒಂದು ಜೀವನ ಶೈಲಿಯನ್ನು ಅಳವಡಿಸಿಕೊಂಡಾಗ ಎಲ್ಲರಿಗೂ ಸಹ ಶ್ರೇಯಸ್ಸು ಅನ್ನೋದು ಪ್ರಾಪ್ತವಾಗೇ ಆಗುತ್ತೆ. ಅವರಿಗೆ ಗೊತ್ತಿರಲಿ ಗೊತ್ತಿಲ್ಲದೆ ಹೋಗಲಿ, ಅಥವಾ ಅವರು ಇದನ್ನು ಒಪ್ಪದೇ ಇರಲಿ, ಸತ್ಯ ಅನ್ನೋದು ಒಂದೇ ರೀತಿಯಾಗಿರುತ್ತೆ. ಲೋಕದಲ್ಲಿ ಸತ್ಯಾಂಶ ಯಾವತ್ತೂ ಸಹ ಬದಲಾಗುವುದಿಲ್ಲ. ನೋಡಿ, ಒಂದು ದೊಡ್ಡ ಭವನ ಇದೆ, ದೊಡ್ಡ ದೊಡ್ಡ ಕಂಬಗಳನ್ನು ಕಟ್ಟಿ ಆ ಕಂಬಗಳ ಮೇಲೆ ದೊಡ್ಡ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕಂಬಗಳ ಮೇಲೆ, ಈ ಸ್ತಂಭಗಳ ಮೇಲೆ ಭವನ ನಿಂತಿದೆ ಅನ್ನುವಂತಹ ವಿಷಯ ಏನಿದೆಯೋ ಇದು ಸತ್ಯವಾದ ವಿಷಯ. ಇದು ಯಾರೋ ಒಬ್ಬರು ಕಲ್ಪನೆ ಮಾಡಿರೋ ವಿಷಯ ಅಲ್ಲ. ಅಲ್ಲಿಗೆ ಒಬ್ಬ ಬಂದ್ಬಿಟ್ಟು, ನೋಡಿ ಈ ಈ ಸ್ತಂಭಗಳ ಮೇಲೆ ಈ ಭವನ ನಿಂತಿದೆ ಅಂತ ನಾನು ಒಪ್ಪಲ್ಲ ಅಂತ ಹೇಳಿದ ಮಾತ್ರಕ್ಕೆ ತಕ್ಷಣ ಆ ಭವನ ಏನು ಬಿದ್ದು ಹೋಗೋದಿಲ್ಲ. ನೀನು ಒಪ್ಪದೇ ಇದ್ದಿದ್ದರಿಂದ ಏನಂತ, ಇದು ಸತ್ಯವಾದಂತಹ ವಿಷಯ ಇದು. ಹಾಗಾಗಿ ನಿನ್ನ ಒಪ್ಪಿಗೆ ಇಲ್ಲ, ಅವಶ್ಯಕತೆ ಇಲ್ಲ. ಸತ್ಯವಾದಂತಹ ವಿಚಾರ ಏನಿರುತ್ತೋ ಅದಕ್ಕೆ ಯಾರೋ ಒಬ್ಬರು ಒಪ್ಪಿಗೆ ಬೇಕಾಗಿಲ್ಲ, ಅದು ತಾನಾಗೇ ಇರುತ್ತೆ, ಅದು ಹಾಗೇ ಇರುತ್ತೆ. ಅಥವಾ ಒಬ್ಬ ಹೇಳಿದಾನೆ, ಈ ಥರ ಸ್ತಂಭಗಳ ಮೇಲೆ ಈ ಭವನ ನಿಂತಿದೆ ಅಂತ ನನಗೆ ಗೊತ್ತೇ ಇಲ್ಲಲ್ವಾ ಇಷ್ಟು ದಿವಸ ಅಂತ ಹೇಳಿದ ಒಬ್ಬ. ಹೌದು, ಇವನಿಗೆ ಗೊತ್ತಿಲ್ಲ ಅಂಥೇಳಿ ಆ ಭವನ ಏನು ಬಿದ್ದು ಹೋಗುವುದಿಲ್ಲ. ನಿನಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ನೀನು ಅದನ್ನು ಒಪ್ಪದೇ ಇರಲಿ, ಇದು ಸತ್ಯ. ಆ ಸತ್ಯ ತಿಳಿದವರು ಅದನ್ನು ಕಟ್ಟಿ ಅದನ್ನು ನಿಲ್ಲಿಸಿದ್ದಾರೆ. ಎಲ್ಲರಿಗೂ ಅದು ಗೊತ್ತಿಲ್ಲದೆ ಹೋದರೂ ಆ ಸತ್ಯವನ್ನು ತಿಳಿದಿರ್ತಕ್ಕಂಥವ್ರು ಯಾರಿದ್ದಾರೋ ಅವರು ಅದನ್ನು ಕಟ್ಟಿ ಅದರ ಮೇಲೆ ಆ ಭವನವನ್ನು ನಿಲ್ಲಿಸಿಟ್ಟಿದ್ದಾರೆ. ಆ ಭವನ ಆ ಸತ್ಯದ ಮೇಲೆ ನಿಂತಿದೆ. ಹಾಗಾಗಿ ನೀನು ಒಪ್ಪಿದ್ರು ಒಪ್ಪದೇ ಇರಿದ್ರು ಏನು ಮಾಡಿದ್ದಾರೆ, ಆ ಕಟ್ಟಿದವರಿಗೆ ಗೊತ್ತಿದೆ ಯಾವ ರೀತಿಯಾಗಿ ಕಟ್ಟಿದರೆ ಭವನ ಚೆನ್ನಾಗಿ ದೃಢವಾಗಿ ನಿಲ್ಲುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಅವರು ತಿಳ್ಕೊಂಡಿದ್ದಾರೆ. ಅವರು ಚೆನ್ನಾಗಿ ತಿಳ್ಕೊಂಡು ಆ ಒಂದು, ಅಂದರೆ ಯಾವ ರೀತಿಯಾಗಿ ಯಾಕಂದರೆ ಭವನ ಕಟ್ಟುವುದು ಅಂತಂದರೆ ಅದು ನಮ್ಮ ಕಲ್ಪನೆಗೆ ಅನುಸಾರವಾಗಿ ಇಷ್ಟ ಬಂದಂಗೆ ಮಾಡುವುದಲ್ಲ, ಅದಕ್ಕೊಂದು ಶಾಸ್ತ್ರ ಇದೆ. ಆ ಒಂದು ಶಾಸ್ತ್ರದ ರೀತಿಯಲ್ಲೇ ಯಾವ ರೀತಿಯಾಗಿ ಕಟ್ಟಬೇಕು ಅಂತ ಹೇಳಿ, ಅದರಲ್ಲೂ ಒಂದೊಂದು ಕಡೆ ಕಟ್ಟಬೇಕಾದ್ರೆ ಹೀಗೆ ಕಟ್ಟಬೇಕಾದ್ರೆ ಈ ಥರ, ಇದರಲ್ಲಿ ಬೇರೆ ಥರ ಕಟ್ಟಬೇಕಾದ್ರೆ ಹೀಗೆ ಅಂತ ಅದಕ್ಕೊಂದೊಂದು ಶಾಸ್ತ್ರ ಇದೆ. ಅಲ್ಲಿ ಯಾವ ಥರ ಹೇಳಿದಾರೋ ಹಾಗೆ ಕಟ್ಟಿದರೆ ಮಾತ್ರ ಅದು ನಿಲ್ಲುತ್ತೆ. ಆ ಶಾಸ್ತ್ರವನ್ನು ಚೆನ್ನಾಗಿ ತಿಳಿದವರು ಅವರು ಅದನ್ನು ನೋಡಿ ಯಾವ ರೀತಿಯಾಗಿ ಕಟ್ಟಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕಟ್ಟಿ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ಅದನ್ನು ಒಪ್ಪದೇ ಇದ್ದರೂ ಅದು ಸತ್ಯವೇ, ಅದು ಹಾಗೇ ಇದೆ. ಹಾಗೆ ಯಾವ ರೀತಿಯಾದಂತಹ ಒಂದು ಜೀವನ ಶೈಲಿಯಿಂದ ಈ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ವಿಚಾರವನ್ನು, ಆ ಸತ್ಯವಾದ ವಿಚಾರವನ್ನು, ಯಾರೊಬ್ಬರ ಕಲ್ಪನೆ ಅಲ್ಲ, ಆ ಸತ್ಯವಾದಂತಹ ವಿಚಾರವನ್ನು ನಮ್ಮ ಹಿಂದಿನ ಕಾಲದ ಋಷಿಗಳು ಅವರೆಲ್ಲರೂ ಸಹ ತಪಸ್ಸನ್ನು ಮಾಡಿ, ಅಖಂಡವಾದಂತಹ ತಪಸ್ಸನ್ನು ಮಾಡಿ, ಆ ತಪಸ್ಸಿನ ಮೂಲಕ ಅವರ ಅಪಾರವಾದಂತಹ ಬುದ್ಧಿಶಕ್ತಿಯ ಮೂಲಕ ಯಾವುದು ಸತ್ಯವಾದಂತಹ ಮಾರ್ಗ, ಸತ್ಯವಾದಂತಹ ತತ್ವ ಅನ್ನೋದನ್ನು ಅವರು ತಿಳ್ಕೊಂಡು ಅದನ್ನು ನಮಗೆ ಉಪದೇಶ ಮಾಡಿದ್ದಾರೆ. ಹೇಗೆ ಲೋಕದಲ್ಲಿ ಆ ಭವನ ಹೇಗೆ ನಿರ್ಮಾಣ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದನ್ನು ತಿಳ್ಕೊಂಡವರು ನಮಗೆ ಸೂಚನೆ ಮಾಡ್ತಾರೋ ಆ ರೀತಿಯಾಗಿ ಮಾಡಿದಾಗ ಅದಾಗ್ತಾ ಇದೆಯೋ, ಅದೇ ರೀತಿಯಾಗಿ ನಮ್ಮ ಹಿಂದಿನವರು ಸಹ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ, ಮತ್ತೆ ಇಂತಹ ಒಂದು ಸಂಸಾರದ ದುಃಖವನ್ನು ಮತ್ತೆ ಅನುಭವಿಸಿದ ಹಾಗೆ ಆಗಬಾರದು, ಇದರಿಂದ ನಾವು ಹೊರಗೆ ಬರಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ಅವರು ಚೆನ್ನಾಗಿ ತಿಳ್ಕೊಂಡು ಅದನ್ನು ನಮಗೆ ತಿಳಿಸಿದ್ದಾರೆ. ಇದು ಯಾರೊಬ್ಬರು ತಯಾರು ಮಾಡಿ ಹೇಳಿರುವಂಥ ಅದಲ್ಲ, ವಾಸ್ತವವಾಗಿರ್ತಕ್ಕಂಥ ವಿಚಾರವನ್ನು ಅವರು ಹೇಳಿದ್ದಾರೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅಥವಾ ಈಗ ಹೇಳಿದ ಹಾಗೆ ಇದು ನೀವು ಕೆಲವರು ಒಪ್ಪಲಿಲ್ಲ, ಸರಿ ನೀವು ಹೇಳ್ತಿದ್ದೀರಿ ಇದು ಸತ್ಯ ಅಂತ ನೀವು ಹೇಳ್ತಾ ಇದ್ದೀರಿ, ಇದೇ ನಮ್ಮ ಒಂದು ಧರ್ಮದಲ್ಲಿ ಹೇಳಿದ್ದೇ ಸತ್ಯ ಅಂತ ನೀವು ಹೇಳ್ತಾ ಇದ್ದೀರಿ, ಆದರೆ ಇದನ್ನು ಲೋಕದಲ್ಲಿ ಎಲ್ಲರೂ ಒಪ್ತಾ ಇಲ್ಲಲ್ವಾ? ಎಲ್ಲರೂ ಸಹ ಇದನ್ನೇನು ಒಪ್ತಾ ಇಲ್ಲ. ಕೆಲವರು ವಿರೋಧ ಮಾಡ್ತಾರೆ, ಕೆಲವರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ. ಆದ್ದರಿಂದ ಇದೇ ಸರಿ ಅಂತ ಹೆಂಗೆ ಹೇಳ್ತೀರಿ ಅಂತಂದರೆ, ಈಗ ಹೇಳಿದ ಹಾಗೆ ಇದು ಸತ್ಯವಾದಂತಹ ವಿಚಾರ ಆಗಿರಬೇಕಾದ್ರೆ ಅದನ್ನು ಅವರು ಒಪ್ಪಲಿಲ್ಲ ಅನ್ನೋದು ಮಾತ್ರಕ್ಕೆ ಇದು ಅಸತ್ಯ ಆಗಿಬಿಡೋದಿಲ್ಲ. ಅದೇ ಈಗ ಹೇಳಿದಾಗ ಇಷ್ಟು ಕಂಬಗಳ ಮೇಲೆ ಈ ಭವನ ನಿಂತಿದೆ ಅನ್ನೋದು ಆ ಭವನದೊಳಗಿರುವವ್ರಿಗೆ ಗೊತ್ತಿಲ್ಲ. ಹಾಗಂತ ಹೇಳಿ ಆ ಭವನ ಏನು ಬಿದ್ದು ಹೋಗೋದಿಲ್ಲ. ಇಷ್ಟು ಸ್ತಂಭಗಳ ಮೇಲೆ ಈ ಭವನ ನಿಂತಿದೆ ಅಂತ ಆ ಭವನದೊಳಗೆ ಇರುವವನೊಬ್ಬ ಒಪ್ಪಲಿಲ್ಲ, ಅವನು ಒಪ್ಪಿಲ್ಲ ಅನ್ನೋ ಮಾತ್ರಕ್ಕೆ ಆ ಭವನ ಬಿದ್ದು ಹೋಗೋದಿಲ್ಲ. ಅವನು ಒಪ್ಪದೇ ಇರ್ಬೋದು, ಆದರೆ ಇದು ಸತ್ಯ ಹೌದು. ಹಾಗೆ ಈ ಒಂದು ಧರ್ಮ ಅನ್ನೋದು ನಮ್ಮ ಶ್ರೇಯಸ್ಸಿನ ಮಾರ್ಗವನ್ನು ಉಪದೇಶ ಮಾಡ್ತಾ ಇದೆ. ಈ ಧರ್ಮ ನಮಗೆ ತೋರಿಸುವಂತಹ ಶ್ರೇಯಸ್ಸಿನ ಮಾರ್ಗ ಅನ್ನೋದು ಸತ್ಯ. ಆದ್ದರಿಂದ ಇದಕ್ಕೆ ಯಾರೋ ಒಬ್ಬರು ಒಪ್ಪಿಗೆ ಬೇಕಾಗಿಲ್ಲ, ಯಾರೋ ಒಬ್ಬರು ವಿರೋಧ ಮಾಡಿದ ಮಾತ್ರಕ್ಕೆ ಇದು ತಪ್ಪು ಅಂತಾಗೋದಿಲ್ಲ. ಇದು ಹೀಗೇ ಇರುತ್ತೆ. ಅದನ್ನು ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಆದರೆ ಇದನ್ನು ಒಪ್ಪಿಕೊಂಡವನಿಗೆ ಒಳ್ಳೆಯದು, ಒಪ್ಪಿಕೊಂಡ್ರೆ ಅವನಿಗೆ ಒಳ್ಳೆಯದು,
ಒಪ್ಪಲಿಲ್ಲ ಇದನ್ನು ಒಪ್ಪಿಕೊಂಡವನಿಗೆ ಒಳ್ಳೆಯದಾಗುತ್ತೆ, ಇದನ್ನು ಒಪ್ಪದೇ ಇರುವವನಿಗೆ ಅವನು ಒಪ್ಪಲಿಲ್ಲ ಅನ್ನೋ ಮಾತ್ರಕ್ಕೆ ಇದಕ್ಕೇನು ತೊಂದರೆ ಆಗುವುದಿಲ್ಲ. ಇದೇ ಇಲ್ಲಿರುವಂತಹ ವಿಷಯ. ಸತ್ಯವನ್ನು ಒಪ್ಪಿಕೊಂಡವನಿಗೆ ಒಳ್ಳೆಯದಾಗುತ್ತೆ, ಸತ್ಯವನ್ನು ಒಪ್ಪದೇ ಇರುವ ಮಾತ್ರಕ್ಕೆ ಸತ್ಯಕ್ಕೇನು ತೊಂದರೆ ಇಲ್ಲ, ಇವನಿಗೆ ತೊಂದರೆ ಆಗೋದು, ಒಪ್ಪದೇ ಇರುವವನಿಗೆ ತೊಂದರೆ. ಇವನು ಒಪ್ಪದೇ ಇರಲಿ ಸತ್ಯ ಅನ್ನೋದು ಒಂದೇ ಥರ ಇರುತ್ತೆ, ಅದಕ್ಕೆ ಯಾವ ಲಾಭ ನಷ್ಟಗಳು ಇಲ್ಲ. ಒಂದು ದೊಡ್ಡ ಹಿಮಾಲಯ ಪರ್ವತ ಇದೆ, ಹಿಮಾಲಯ ಪರ್ವತಕ್ಕೆ ಹೋಗಿ ನಾನು ಈ ಹಿಮಾಲಯ ಪರ್ವತನ ಚೆನ್ನಾಗಿ ಹೊಗಳಿದ್ದೀನಿ, ನಾನು ಹೊಗಳಿದ ಮಾತ್ರಕ್ಕೆ ಹಿಮಾಲಯ ಪರ್ವತ ಒಂದು 2 ಅಡಿ ಜಾಸ್ತಿ ಆಗುತ್ತಾ? ಆಗೋದಿಲ್ಲ. ಅಥವಾ ನಾನು ಹಿಮಾಲಯ ಪರ್ವತ ಎದುರಿಗೆ ನಿಂತ್ಕೊಂಡು ಅದನ್ನು ಸರಿಯಾಗಿ ಬೈದಿದ್ದ ಮಾತ್ರಕ್ಕೆ ಅದೊಂದು 2 ಅಡಿ ಕಡಿಮೆ ಆಗೋಯ್ತು ನಾನು ಬೈದಿದ್ದರಿಂದ ಅಂತಿಲ್ಲ. ನೀನು ಬೈದೇ ಇದ್ರು ಅದಕ್ಕೊಂದು ಸ್ಥಾನ ಇದೆ, ಅದಕ್ಕೊಂದು ಶ್ರೇಷ್ಠತೆ ಇದೆ, ಅದು ಹಾಗೇ ಇರುತ್ತೆ. ಅದು ಸತ್ಯವಾದದ್ದು, ಸತ್ಯವಾದಂತಹ ಶ್ರೇಷ್ಠತೆ, ಸತ್ಯವಾದಂತಹ ಒಂದು ಸಾಮರ್ಥ್ಯ ಅದಕ್ಕಿದೆ, ಅದು ಹಾಗೇ ಇರುತ್ತೆ. ನೀನು ಒಪ್ತೀಯೋ ಬಿಡ್ತೀಯೋ ಯಾರಿಗೆ ಬೇಕು, ಅದು ಯಾರಿಗೆ ಬೇಕು, ಅದರದ್ದೇ ಒಂದು, ಅದು ತನ್ನ ಒಂದು ಸಾಮರ್ಥ್ಯದ ಮೇಲೆ ನಿಂತಿದೆಯೇ ಹೊರತು ನಿನ್ನ ಹೊಗಳಿಕೆ ಮೇಲೆ ಅದು ನಿಂತಿರುವುದಲ್ಲ, ನಿನ್ನ ಸಮ್ಮತಿ ಮೇಲೆ ಅದು ನಿಂತಿರುವುದಲ್ಲ, ತನ್ನ ಸಾಮರ್ಥ್ಯದ ಮೇಲೆ ತಾನು ನಿಂತಿದೆ. ಹಾಗೇ ನಮ್ಮ ಒಂದು ನಮ್ಮ ಧರ್ಮ ತೋರಿಸುವಂತಹ ಒಂದು ಮಾರ್ಗ ಏನಿದೆಯೋ ಅದು ಸಹ ತನ್ನ ಸಾಮರ್ಥ್ಯದ ಮೇಲೆ ನಿಂತಿದೆ ಹೊರತು ಯಾರೋ ಒಬ್ಬರ ಒಪ್ಪಿಗೆ ಮೇಲೆ ನಿಂತಿರುವುದಲ್ಲ. ಆದ್ದರಿಂದಲೇ ಇದು ಧರ್ಮ, ಇದು ಮತ ಅಲ್ಲ, ಇದು ಧರ್ಮ. ಮತ ಅನ್ನೋದೇನಿದೆಯೋ ಅದು ಮತಿಯ ಮೇಲೆ ನಿಂತಿರುತ್ತೆ, ಧರ್ಮ ಅನ್ನೋದು ವಾಸ್ತವವಾಗಿ ನಿಂತಿರುತ್ತೆ, ವಸ್ತುಸ್ಥಿತಿಯನ್ನಿಟ್ಟುಕೊಂಡು ಧರ್ಮ ಅನ್ನೋದು ನಿಂತಿರುತ್ತೆ. ಮತ ಅನ್ನುವಂತಹದ್ದು ಮತಿಯ ಆಧಾರದ ಮೇಲೆ ನಿಂತಿರುತ್ತೆ. ಆ ಮತಿ ಇರೋ ತನಕ ಆ ಮತ ಇರುತ್ತೆ, ಆ ಮತಿ ಉಳ್ಳವರು ಇರೋ ತನಕ ಆ ಮತ ಇರುತ್ತೆ. ಅದರಿಂದಲೇ ಅದಕ್ಕೆ ಪ್ರಾರಂಭ ಉಂಟು, ಇದಕ್ಕೆ ಪ್ರಾರಂಭ ಇಲ್ಲ. ಮತಕ್ಕಾದರೆ ಪ್ರಾರಂಭ ಉಂಟು, ಧರ್ಮಕ್ಕಾದರೆ ಪ್ರಾರಂಭ ಇಲ್ಲ. ನಾವು ಲೋಕದಲ್ಲಿ ನೋಡ್ಬೋದು ಎಷ್ಟೆಲ್ಲ ಮತಗಳಿವೆ, ಆ ಮತಗಳು ಒಂದೊಂದು ಮತಕ್ಕೂ ಪ್ರಾರಂಭ ಇದೆ. ಅದಕ್ಕೊಂದು ಇಂಥ ಕಾಲದಲ್ಲಿ ಇಂಥ ವ್ಯಕ್ತಿಯಿಂದ ಇದು ಪ್ರಾರಂಭವಾಯಿತು ಅಂತ ನಾವು ಹೇಳ್ತಿರುವುದಲ್ಲ, ಅವರೇ ಹೇಳ್ತಾರೆ ಅದಕ್ಕೆ ಪ್ರಾರಂಭ ಇದೆ. ಹಾಗೆ ಈ ಧರ್ಮಕ್ಕೆ ಹೇಳ್ತೀರಾ? ಹೇಳಕ್ಕಾಗೋದಿಲ್ಲ, ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇದು ಮತ ಮಾತ್ರ ಅಲ್ಲ, ಇದು ಧರ್ಮ, ಇದು ವಸ್ತುಸ್ಥಿತಿಯನ್ನು ಇಟ್ಟುಕೊಂಡು ಬಂದಿರುವಂತಹದ್ದು. ವಸ್ತುಸ್ಥಿತಿ ಅನ್ನೋದು ಯಾವಾಗಲೂ ಒಂದೇ ರೀತಿಯಾಗಿರುತ್ತೆ. ಮತ ಮಾತ್ರ ಆ ಒಂದು ರೀತಿಯಾದಂತಹ ಮತಿ ಹುಟ್ಟಿದಾಗ ಮಾತ್ರವೇ ಮತ ಹುಟ್ಟುತ್ತೆ. ಆ ಮತಿ ನಡೆಯುವ ತನಕ ಆ ಮತ ಅನ್ನೋದು ಇರುತ್ತೆ. ಹಾಗಾಗಿ ನೀವು ನೋಡಿದರೆ ಲೋಕದಲ್ಲಿ ಎಷ್ಟೋ ಮತಗಳು ಹುಟ್ಟುತ್ತಾ ಇವೆ, ಎಷ್ಟೋ ಮತಗಳು ಅಳಿಸಿ ಹೋಗಿವೆ, ನಾಶವೂ ಆಗಿವೆ ಇತಿಹಾಸದಲ್ಲಿ. ಆದರೆ ಧರ್ಮ ಮಾತ್ರ ನಾಶ ಆಗಲಿಲ್ಲ. ಧರ್ಮ ಅನ್ನೋದು ಹಾಗೇ ಇದೆ. ಯಾಕೆ? ಇದು ಸತ್ಯ. ಯಾಕಂದರೆ ಧರ್ಮವನ್ನು ನಾಶ ಮಾಡುವುದು ಅಂತಂದರೆ ಇನ್ನು ನಮ್ಮನ್ನು ನಾವು ನಾಶ ಮಾಡಿಕೊಳ್ಳುವುದು ಅಂತಲೇ ಅರ್ಥ. ಯಾವಾಗ ಈ ಧರ್ಮವೇ ನಾಶ ಆಗಿಬಿಡುತ್ತೆ ಸಂಪೂರ್ಣವಾಗಿ, ಆಗ ಇನ್ನು ಪ್ರಪಂಚವೇ ನಾಶ ಆಗುತ್ತೆ. ಯಾವುದೋ ಒಂದು ಮತ ನಾಶ ಆದ ಮಾತ್ರಕ್ಕೆ ಪ್ರಪಂಚ ನಾಶ ಆಗುವುದಿಲ್ಲ. ಆದ್ದರಿಂದ ಇದನ್ನು ಸರಿಯಾಗಿ ಎಲ್ಲರೂ ಸಹ ತಿಳ್ಕೊಳ್ಬೇಕು. ಮತಕ್ಕೂ ಧರ್ಮಕ್ಕೂ ಇರುವಂಥ ವ್ಯತ್ಯಾಸ ತಿಳ್ಕೊಳ್ಬೇಕು. ಇದು ಧರ್ಮ, ಉಳಿದಿದ್ದೆಲ್ಲ ಮತಗಳು. ಈ ಒಂದು ವ್ಯತ್ಯಾಸವನ್ನು ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಇಂತಹ ಒಂದು ಸತ್ಯವಾದ ವಿಚಾರಗಳನ್ನು ನಮ್ಮ ಧರ್ಮವು ನಮಗೆ ಹೇಳ್ತಾ ಇದೆ. ಮತ್ತು ಅಲ್ಲೂ ಸಹ ನಾವು ಹೇಳಿದ ಹಾಗೆ ಎಲ್ಲ ವಿಧವಾದಂತಹ ಪ್ರಶ್ನೆಗಳಿಗೂ ಸರಿಯಾದಂತಹ ಉತ್ತರವನ್ನು ಕೊಟ್ಟು ಈ ಒಂದು ಧರ್ಮ ನಮಗೆ ಇಂತಹ ವಿಚಾರಗಳನ್ನು ತಿಳಿಸ್ತಾ ಇದೆ. ಹಾಗಾಗಿ ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಧರ್ಮ. ಹಾಗಾಗಿ ಇದರ ಒಂದು ಮಹತ್ವವನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಇದನ್ನು ಅನುಸರಣೆ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ಇಲ್ಲಿ ಒಂದು ವಿಷಯ ಏನು ಅಂತಂದರೆ, ಇದನ್ನು ನಾವು ಅನುಸರಣೆ ಮಾಡಿದರೆ ಈ ಒಂದು ಧರ್ಮ ಬಂದಿರುವುದೇ ಯಾತಕ್ಕಾಗಿ ಅಂತಂದರೆ ನಮ್ಮನ್ನು ದುಃಖದಿಂದ ಸುಖದ ಕಡೆಗೆ, ಶ್ರೇಯಸ್ಸಿನ ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ ಈ ಧರ್ಮ ಅನ್ನೋದು ನಮಗೆ ಮಾರ್ಗವನ್ನು ತೋರಿಸ್ತಾ ಇದೆ. ಆದ್ದರಿಂದ ಇದನ್ನು ನಾವು ಅನುಸರಣೆ ಮಾಡಿದರೆ ನಾವು ಶ್ರೇಯವಂತರಾಗ್ತೀವಿ. ಅನುಸರಣೆ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಹಾಗೇ ನಡೀತಾ ಇರುತ್ತೆ ಜೀವನ, ಅದೇ ಥರ ನಡೀತಾ ಇರುತ್ತೆ. ಯಾವ ದುಃಖ ಇದೆಯೋ ಆ ದುಃಖದಲ್ಲೇ ಜೀವನ ನಡೀತಾ ಇರುತ್ತೆ. ತುಂಬ ಜನರ ಪರಿಸ್ಥಿತಿ ಹೇಗಿದೆ ಅಂತಂದರೆ, ನಾನು ಸಾಂಸಾರಿಕವಾದ ದುಃಖದಲ್ಲಿ ಇದ್ದೀನಿ ಅನ್ನೋ ವಿಷಯವೇ ಅವರಿಗೆ ಗೊತ್ತಿಲ್ಲ. ಆ ವಿಷಯವೇ ಅವರಿಗೆ ಗೊತ್ತಿಲ್ಲ. ಇದೇ ಪ್ರಪಂಚ, ಇದು ಬಿಟ್ಟರೆ ಇನ್ನೇನು ಇಲ್ಲ, ಇದರ ಮೇಲೆ ನಾವು ಸಾಧನೆ ಮಾಡಬೇಕಂಥದ್ದು ಏನೂ ಇಲ್ಲವೇ ಇಲ್ಲ, ಬರೀ ಇದರಲ್ಲೇ ನಡೀತಾ ಇರುವುದಷ್ಟೇ ಅನ್ನೋದರಲ್ಲೇ ತುಂಬ ಜನ ಇದ್ದಾರೆ. ಇದರ ಮೇಲೆ ನಾವು ಸಾಧನೆ ಮಾಡಿ ಪಡಿಬೇಕಂತ ಒಂದು ಸ್ಥಿತಿ ಇದೆ ಅನ್ನೋದು ಗೊತ್ತಿಲ್ಲ ತುಂಬ ಜನರಿಗೆ. ಆ ರೀತಿಯಾದಂಥ ಒಂದು ಸ್ಥಿತಿ ಇದೆ ಅನ್ನೋದೇ ಗೊತ್ತಿಲ್ಲ. ಅಲ್ಲ, ಚೆನ್ನಾಗಿ ತಾನೇ ಇದ್ದೀವಿ, ಏನು ಸುಮ್ಮನೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಚೆನ್ನಾಗಿ ತಾನೇ ಇದ್ದೀವಿ ಅಂತ ಹೇಳಿದ್ರೆ, ಆದರೆ ಅವನ ಹಿಂದ್ಗಡೆ ಅವನು ಕಟ್ಟಿ ಹಾಕಿದ್ದಾರೆ, ಅದು ಅವನಿಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಮ್ಮ ಗುರುಗಳು ಯಾವಾಗಲೂ ಒಂದು ಉದಾಹರಣೆ ಹೇಳ್ತಾ ಇದ್ರು. ಏನಂತಂದರೆ, ಒಂದು ಕಡೆ ಇಬ್ಬರನ್ನು ಜೈಲಲ್ಲಿ ಇಟ್ಟು ಕಟ್ಟಿ ಹಾಕಿದ್ದಾರೆ, ಸರಪಳಿಯಲ್ಲಿ ಕಟ್ಟಿ ಹಾಕಿದ್ದಾರೆ. ಆದರೆ ಏನಾಯಿತು ಅಂತಂದರೆ, ಒಬ್ಬನನ್ನು ಮಾಮೂಲಿ ಕಬ್ಬಿಣದ ಸರಪಳಿಯಲ್ಲಿ ಕಟ್ಟಿ ಹಾಕಿದ್ದಾರೆ, ಇನ್ನೊಬ್ಬನನ್ನು ಅದು ಏನು ಕಾರಣವೋ ಗೊತ್ತಿಲ್ಲ ಅಂತೂ ಇನ್ನೊಬ್ಬನನ್ನು ಬಂಗಾರದ ಸರಪಳಿಯಲ್ಲಿ ಕಟ್ಟಿದ್ದಾರೆ. ಇಬ್ಬರನ್ನು ಕಟ್ಟಿದ್ದಾರೆ,
ಕಟ್ಟಿ ಹಾಕಿದ್ದಾರೆ, ಇಬ್ಬರನ್ನೂ ಜೈಲೊಳಗೆ ಇಟ್ಟಿದ್ದಾರೆ. ಆದರೆ ಈ ಬಂಗಾರದ ಸರಪಳಿ ಇರೋದವನು ಏನು ಹೇಳ್ತಾನೆ ಅಂತಂದರೆ, ನೋಡಿದ್ಯೇನೋ, ನಿನಗಾದರೆ ಕಬ್ಬಿಣದ್ದು, ನನಗಾದರೆ ಬಂಗಾರ, ನೋಡಿದ್ಯಾ ಅಂತ ಹೇಳಿದೆ. ಯಾವುದಾದ್ರೆ ಏನು ಸ್ವಾಮಿ, ಇಬ್ಬರು ಒಂದೇ ಕಡೆ ತಾನೇ ಇದ್ದೀವಿ, ಕಬ್ಬಿಣದ್ದಾದರೆ ಏನು ಬಂಗಾರದ್ದಾದರೆ ಏನಂತೆ, ಇಬ್ಬರು ಇರುವುದು ಬಂಧನದಲ್ಲಿ ತಾನೆ, ನಿಮಗೂ ಎಲ್ಲೂ ಹೋಗ್ಲಿಕ್ಕಾಗಲ್ಲ, ನನಗೂ ಎಲ್ಲೂ ಹೋಗ್ಲಿಕ್ಕಾಗಲ್ಲ, ಇಬ್ಬರು ಬಂಧನದಲ್ಲೇ ಇದ್ದೀವಿ. ಏನು ಬಂಗಾರದ್ದಾಗಿದ್ದು ಮಾತ್ರಕ್ಕೆ ಏನಂತೆ, ಎರಡೂ ಒಂದೇ ತಾನೆ. ಸುಮ್ಮನೆ ನೋಡ್ಲಿಕ್ಕೆ ಒಂದು ಚೆನ್ನಾಗಿದೆ ಅಷ್ಟೇ, ಹಾಗೆ ನೋಡಲಿಕ್ಕೂ ಚೆನ್ನಾಗಿದೆ ಪ್ರಪಂಚ, ಒಂದಿಷ್ಟು ವಿಷಯಗಳನ್ನ ನೋಡ್ಕೊಂಡು ಭಾಳ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ವಾಸ್ತವ ಆಗಲ್ಲ. ಈ ಬಂಧ ಅನ್ನುವುದು ಮೂಲಭೂತವಾಗಿ ಒಬ್ಬ ಜೀವಾತ್ಮ ಅಂತಂದ್ರೇ ಬಂಧನದಲ್ಲಿರುವವನು ಅಂತ ಅರ್ಥ. ಒಂದು ವೇಳೆ ಬಂಧನದಿಂದ ಹೊರಗೆ ಬಂದುಬಿಟ್ರೆ ಅವನು ಜೀವಾತ್ಮ ಆಗೋದಿಲ್ಲ, ಅವನು ಪರಮಾತ್ಮನೇ ಆಗ್ತಾನೆ. ಅದನ್ನೇ ಶಾಸ್ತ್ರಗಳು ಹೇಳ್ತಾ ಇವೆ. ಇವನು ಜೀವಾತ್ಮನಾಗಿದ್ದಾನೆ, ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದಾನೆ. ಯಾಕಂತಂದರೆ ಈಗ ಲೋಕದಲ್ಲಿ ಯಾರಾದರೂ ಹೇಳೋಕ್ಕಾಗುತ್ತಾ ನನ್ನ ಜೀವನ ಪೂರ್ತಿ ಸುಖವೇ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ, ಅಥವಾ ನನ್ನ ಜೀವನ ಪೂರ್ತಿ ದುಃಖವೇ ಅಂತಲೂ ಹೇಳೋಕ್ಕಾಗೋದಿಲ್ಲ. ಸುಖ ದುಃಖ ಎರಡೂ ಇದೆ, ಕೆಲವರಿಗೆ ಜಾಸ್ತಿ ಇದೆ, ಕೆಲವರಿಗೆ ಕಡಿಮೆ ಇದೆ, ಅದು ಬೇರೆ ವಿಷಯ. ಅದು ಯಾಕೆ ಅಂತಂದರೆ ಈಗ ಹೇಳಿದ ಹಾಗೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಹಾಗಾಗ್ತಾ ಇರುತ್ತೆ. ಆದ್ದರಿಂದ ಎಲ್ಲರೂ ಇರುವುದು ಬಂಧನದಲ್ಲೇ. ಆದ್ದರಿಂದ ಇಂತಹ ಬಂಧನದಲ್ಲಿದ್ದುಕೊಂಡು ನನಗೆ ಮಾತ್ರ ಚಿನ್ನದ ಸರಪಳಿ ಇದೆ ಅಂತ ನೋಡಿಕೊಂಡು ಅದು ನೋಡಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡ್ರೆ ಅದು ಆ ಜೈಲಲ್ಲಿದ್ದವನು ನನಗೆ ಬಂಗಾರ ಸರಪಳಿ ಇದೆ ನೋಡು ಅಂತ ಹೇಳಿದಂಗೆ ಆಗುತ್ತೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇರಲ್ಲ. ಆದ್ದರಿಂದಲೇ ನಮ್ಮ ಶಾಸ್ತ್ರಗಳು ನಮಗಿದನ್ನು ತಿಳಿಸ್ತಾವೆ. ನೋಡಪ್ಪ, ಅದನ್ನೇ ಗೀತೆಯಲ್ಲೂ ಸಹ ಭಗವಂತ ಹೇಳಿದ್ದಾನೆ, ಉಪನಿಷತ್ತುಗಳು ಇದನ್ನೇ ಹೇಳ್ತಾ ಇವೆ. ನೋಡಪ್ಪ, ನೀನು ಇಂತಹ ಸಾಧನೆಯನ್ನು ಮಾಡಬೇಕಾಗಿದೆ ಜೀವನದಲ್ಲಿ. ಲೌಕಿಕವಾದಂಥ ಕೆಲಸಗಳು ಅದೆಲ್ಲ ಇರಲಿ, ಆದರೆ ಅದೆಲ್ಲರ ಜೊತೆಗೆ ಇಂತಹ ಆಧ್ಯಾತ್ಮಿಕವಾದ ಸಾಧನೆ, ಈ ಧಾರ್ಮಿಕ ಪರಂಪರೆಯನ್ನು ನೀನು ಚೆನ್ನಾಗಿ ಕಾಪಾಡಿಕೊಂಡು ನೀನು ಹೋಗಬೇಕು ಅನ್ನೋದನ್ನೇ ಗೀತೆಯಲ್ಲೂ ಸಹ ಭಗವಂತ ಹೇಳಿದ್ದಾನೆ. ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಕ್ರಮೇಣ ಒಂದೊಂದನ್ನು ಭಗವಂತ ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಇಂತಹ ಒಂದು ಶ್ರೇಷ್ಠವಾದ ಪರಂಪರೆ ಅಂತಂದರೆ ಅದು ನಮ್ಮ ಸನಾತನ ಹಿಂದೂ ಧರ್ಮದ ಪರಂಪರೆ. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಇದನ್ನು ಚೆನ್ನಾಗಿ ಆಚರಣೆ ಮಾಡಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಈ ಸಾಧನೆಯನ್ನು ಮಾಡುವುದು, ಈ ಧರ್ಮಾಚರಣೆ ಮಾಡುವುದು, ಅದನ್ನೆಲ್ಲದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಮಾಡಬೇಕು, ಒಳ್ಳೆಯವರಾಗಿ ಜೀವನ ನಡೆಸಬೇಕು. ಆದರೆ ಈ ಒಳ್ಳೆಯವರಾಗಿ ಜೀವನ ನಡೆಸಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಚೆನ್ನಾಗಿ ಮಾಡಬೇಕು, ಧೈರ್ಯಶಾಲಿಗಳಾಗಿ ಮುಂದೆ ಹೋಗಬೇಕು. ಒಳ್ಳೆಯವರಾಗಿರಬೇಕು ಅಂತಂದರೆ ಅದರ ಅರ್ಥ ಏನು ಮಾಡಲಿಕ್ಕೆ ಸಾಧ್ಯ ಆಗದೆ ಇರೋ ಹಂಗಿರಬೇಕು ಅಂತಲ್ಲ. ಒಳ್ಳೆಯವರಾಗಿರಬೇಕು ಅಂತಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಅದಕ್ಕೆ ತೊಂದರೆ ಆದಾಗ ಅದನ್ನು ಸರಿಯಾಗಿ ಉತ್ತರ ಕೊಡುವಂಥವರು ಆಗಿರಬೇಕು. ಅದು ಒಳ್ಳೆಯ ಕೆಲಸಗಳನ್ನು ಮಾಡುವುದು ಅಂತಂದರೆ. ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಮಾಡ್ತೀವಿ, ಒಂದು ವೇಳೆ ಅದಕ್ಕೆ ತೊಂದರೆ ಆಯಿತಾ ಸರಿ ಸುಮ್ಮನೆ ಕೈ ಕಟ್ಕೊಂಡು ಕೂತಿರ್ತೀವಿ ಅಂತಲೂ ಇರಬಾರ್ದು, ಹಾಗಿರಬಾರ್ದು. ಒಳ್ಳೆಯ ಕೆಲಸಗಳನ್ನು ಮಾಡುವವನು ಅಂತಂದರೆ ಅದರ ಅರ್ಥ ಏನು ಅಂತ ಕೇಳಿದರೆ, ಬರೀ ಒಳ್ಳೆಯ ಕೆಲಸಗಳನ್ನು ಮಾಡುವವನು ಮಾತ್ರ ಅಲ್ಲ, ಆ ಒಳ್ಳೆಯ ಕೆಲಸಗಳಿಗೆ ತೊಂದರೆ ಮಾಡುವವರಿಗೆ ತಕ್ಕ ಉತ್ತರವನ್ನು ಕೊಡ್ತಾ ಒಳ್ಳೆಯ ಕೆಲಸ ಮಾಡುವವನು. ಇದು ಒಳ್ಳೆಯ ಕೆಲಸವನ್ನು ಮಾಡುವನು ಅನ್ನೋದರ ಅರ್ಥ. ಇದು ಒಳ್ಳೆಯವನು ಅಂತಂದರೆ ಅದರ ಅರ್ಥ ಅದು. ಒಳ್ಳೆಯವರು ಅಂತಂದರೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರುವವರು. ಆ ಒಳ್ಳೆಯ ಕೆಲಸಗಳನ್ನು ಯಾರಾದರೂ ಮಾಡೋತ್ತಿಗೆ ಯಾರಾದರೂ ತೊಂದರೆ ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಡಬೇಕು. ಕೊಡಲಿಲ್ಲ ಅಂತಂದರೆ ಆವಾಗ ಅದು ಸರಿಯಾಗುವುದಿಲ್ಲ. ಆದ್ದರಿಂದ ಒಳ್ಳೆಯ ಮಾರ್ಗ, ನಮ್ಮ ಈ ಧರ್ಮ ಮಾರ್ಗವನ್ನು ಧಾರ್ಮಿಕರು, ಹಾಗಾಗಿ ಧಾರ್ಮಿಕರು ಅಂತಂದ್ರೆ ಏನು, ಧರ್ಮಾಚರಣೆ ಮಾಡುವವರು ಆಗಿರಬೇಕು. ಮತ್ತು ಆ ಧರ್ಮಕ್ಕೆ ಯಾರಾದರೂ ತೊಂದರೆ ಮಾಡಲಿಕ್ಕೆ ಬಂದಾಗ ಅದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟು ಮತ್ತೆ ಪುನಃ ಧರ್ಮಾಚರಣೆ ಮಾಡುವಂಥವ್ರು ಆಗಬೇಕು. ನಮಗೆ ಅವಕಾಶ ಇದ್ದರೆ ಮಾಡ್ತೀವಿ, ಇಲ್ಲದೆ ಹೋದರೆ ಬಿಡ್ತೀವಿ ಅಂತ ಹೇಳಿದರೆ ಅವರನ್ನು ಧಾರ್ಮಿಕರು ಅಂತ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಇವತ್ತಿನ ಕಾಲದಲ್ಲಿ ಅಂತಹ ಧಾರ್ಮಿಕತೆ ಬೇಕಾಗಿದೆ. ಅಂತಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಾಗಿದೆ. ಆ ಒಳ್ಳೆಯ ಕೆಲಸಗಳಿಗೆ ಯಾರು ತೊಂದರೆ ಮಾಡ್ತಾರೋ ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತಾ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಂತ ಒಂದು ಪರಿಸ್ಥಿತಿ ಇವಾಗಿದೆ. ಆ ರೀತಿಯಾದ ಒಂದು ಧಾರ್ಮಿಕತೆ ಇವಾಗ ಬೇಕಾಗಿದೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕೆ ಅಂತಂದರೆ ಈ ಧಾರ್ಮಿಕತೆ, ಇದು ಒಳ್ಳೆಯ ಕೆಲಸಗಳನ್ನು, ಈ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ತೊಂದರೆ ಮಾಡುವವರು ಇವತ್ತಿನ ಕಾಲದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿ ತೊಂದರೆ ಮಾಡುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅಂದರೆ ಕೆಲವರು ಹೇಳ್ಬೋದು, ಅಲ್ಲ ಎಲ್ಲರೂ ಕೆಟ್ಟವರಾಗೇನು ಇರುವುದಿಲ್ಲಲ್ವಾ, ಒಳ್ಳೆಯವರಾಗಿರ್ತಾರಲ್ವ ಒಳ್ಳೆಯವರು, ಎಲ್ಲರನ್ನೂ ಕೆಟ್ಟವರು ಅಂತ ನಾವು ಏನು ಹೇಳ್ತಾ ಇಲ್ಲ. ಬೇರೆಯವರನ್ನು ಎಲ್ಲರನ್ನೂ ಕೆಟ್ಟವರು ಅಂತ ಯಾರು ಹೇಳುವುದಿಲ್ಲ, ಯಾರು ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲರನ್ನೂ ಕೆಟ್ಟವರು ಅಂತಲೂ ಹೇಳೋಕ್ಕಾಗೋದಿಲ್ಲ, ಎಲ್ಲರನ್ನೂ ಒಳ್ಳೆಯವರು ಅಂತಲೂ ಹೇಳೋಕ್ಕಾಗೋದಿಲ್ಲ. ಅದರಿಂದ ನೀವು ಬರೀ ಬೇರೆಯವರನ್ನೆಲ್ಲ ಕೆಟ್ಟವರು ಅಂತ ಹೇಳ್ತಿದ್ದೀನೇನೋ ಅಂತ ಕೆಲವರು ತಿಳ್ಕೊಳ್ತಾರೆ. ಆದರೆ ಇಲ್ಲಿರುವುದು ವಿಷಯ ಹಾಗಲ್ಲ. ಒಳ್ಳೆಯವರಿದ್ದೇ ಇರ್ಬೋದು, ಒಳ್ಳೆಯವರು ಎಲ್ಲ ಕಡೆನೂ ಇದ್ದಾರೆ. ಆದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಂತ ಇದ್ದೇನು ಅಂತಂದರೆ, ತುಂಬ ಜನ ಏನು ಹೇಳ್ತಾರೆ, ಎಲ್ಲ ಕಡೆ ಒಳ್ಳೆಯವರು ಎಲ್ಲರೂ ಹಂಗಿರುವುದಿಲ್ಲಲ್ಲ, ಒಳ್ಳೆಯವರು ಇದ್ದಾರಲ್ವಾ ಅಂತ ಹೇಳ್ತಾರೆ. ನೀವು ಈ ಥರ ನೋಡ್ತಾ ಒಳ್ಳೆಯವರು ಇದ್ದಾರೆ ಹೌದು, ಆದರೆ ಆ ಒಳ್ಳೆಯವರು ಯಾರು ಅದನ್ನು ಕಂಡುಹಿಡಿಯುವುದರಲ್ಲೇ ನಿಮ್ಮ ಅವಧಾನ ಇರಬೇಕು. ಒಳ್ಳೆಯವರಿದ್ದಾರೆ ಅನ್ನೋದು ಹೌದು, ಆದರೆ ಏನಾಗ್ತಿದೆ ಅಂತಂದರೆ ಬೇರೆಯವರಿಗೆ ಈ ಒಳ್ಳೆಯವರು ಕೆಲವರು ಇದ್ದಾರೆ ಅನ್ನುವುದೇ ಈ ಕೆಟ್ಟವರಿಗೆ ದೊಡ್ಡ ಅವಕಾಶ ಆಗ್ತಾ ಇದೆ.
ಅವ್ರೇನು ಮಾಡ್ತಾರೆ, ನಿಮ್ಮ ಮುಂದಕ್ಕೆ ಇವರೆಲ್ಲ ಒಳ್ಳೆಯವರು, ಇಷ್ಟು ಜನ ಒಳ್ಳೆಯವರು ಇದ್ದಾರೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಬಿಟ್ಟು ಇಡೀ ಎಲ್ಲರೂ ಒಳ್ಳೆಯವರೇ ಅನ್ನೋ ಹಾಗೆ ನಿಮಗೆ ಅನಿಸೋ ಹಾಗೆ ಮಾಡಿ ಕೆಟ್ಟವರೆಲ್ಲ ಬಂದುಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಇದು ಆಗ್ತಾ ಇದೆ ಎಲ್ಲ ಕಡೆ. ಇದನ್ನೆಲ್ಲರೂ ಸಹ ಗಮನಿಸಬೇಕು. ಎಲ್ಲರನ್ನೂ ಕೆಟ್ಟವರು ಅಂತ ಹೇಳಲಿಕ್ಕಾಗೋದಿಲ್ಲ, ಅದು ಹೌದು ಸತ್ಯ. ಒಳ್ಳೆಯವರು ಎಲ್ಲ ಕಡೆಯೂ ಇರ್ತಾರೆ ಅನ್ನೋದು ಸತ್ಯ. ಎಲ್ಲ ಮತಗಳಲ್ಲೂ ಒಳ್ಳೆಯವರು ಇದ್ದಾರೆ, ಸತ್ಯ, ಅದು ತಪ್ಪು ಅಂತಲ್ಲ. ಆದರೆ ಆ ಒಳ್ಳೆಯವರನ್ನು ನಿಮ್ಮ ಕಣ್ಣು ಮುಂದೆಗಡೆ ಇಟ್ಟುಬಿಟ್ಟು ಏನು ಮಾಡ್ತಿದ್ದಾರೆ ಅಂತಂದರೆ, ನೋಡಿದರೆ ಇವರು ಒಳ್ಳೆಯವರು ಹಾಗಾಗಿ ಎಲ್ಲರೂ ಒಳ್ಳೆಯವರು ಅನ್ನೋ ಹಾಗೆ ನಿಮಗೆ ಅನಿಸುವ ಹಾಗೆ ಮಾಡಿ ಈ ಕೆಟ್ಟವರೆಲ್ಲ ಅವ್ರನ್ನ ನಿಮ್ಮ ಮುಂದೆ ಇಟ್ಟು ಅವರ ಹಿಂದುಗಡೆಯಿಂದ ನಿಮಗೆ ಮಾಡಬೇಕಾದ್ದನ್ನೆಲ್ಲ ಮಾಡ್ತಾ ಇದ್ದಾರೆ, ತೊಂದರೆಯನ್ನೆಲ್ಲ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಂಥದ್ದನ್ನು ಸರಿಯಾಗಿ ಎಲ್ಲರೂ ಸಹ ಗಮನಿಸಬೇಕು. ಇದನ್ನು ಪ್ರತಿಯೊಬ್ಬರೂ ಸಹ ಗಮನಿಸಬೇಕು. ಈಗ ಲೋಕದಲ್ಲಿ ಮೋಸ ಯಾಕೆ ನಡೆಯುತ್ತೆ? ಮೋಸ ಮಾಡದೇ ಇರೋರು ತುಂಬ ಜನ ಇದ್ದಾರೆ. ಅವರನ್ನು ನಾವು ನಂಬಿದ ಹಾಗೆ ಇವರನ್ನು ನಂಬ್ತಾ ಇದ್ದೀವಿ. ನೋಡಿ, ಇವರು ಒಳ್ಳೆಯವರಲ್ವಾ, ಇವರು ಅವರ ಹಾಗೆ ಕಾಣಿಸ್ತಾ ಇದ್ದಾರೆ, ಅದರಿಂದ ಇವರು ಒಳ್ಳೆಯವರೇ ಇರಬೇಕು ಅಂತ ಕೆಟ್ಟವನನ್ನು, ಒಂದು ಒಳ್ಳೆಯವನನ್ನು ನೋಡಿಕೊಂಡು ಅವನನ್ನು ದೃಷ್ಟಾಂತವಾಗಿಟ್ಕೊಂಡು ಒಬ್ಬ ಕೆಟ್ಟವನನ್ನು ಸಹ ನಂಬಿ ಅವನು ಹೇಳಿದ್ದನ್ನೆಲ್ಲ ಮಾಡಿದ್ರಿಂದ ಮೋಸ ಅನ್ನೋದು ಆಗ್ತಾ ಇದೆ ಲೋಕದಲ್ಲಿ. ಹಾಗೆ ತಾನೇ ಇರೋದು. ಹಾಗಾಗಿ ಅವನು ಏನು ಮಾಡ್ತಾನೆ, ಮೋಸ ಮಾಡುವ ತನಕ ಒಳ್ಳೆಯವನ ಹಾಗೆ ಕಾಣಿಸ್ಕೊಳ್ತಾನೆ. ನಿಜವಾದ ಒಳ್ಳೆಯವನು ಹೇಗಿರ್ತಾನೋ ಇವನು ಹಾಗೆ ಕಾಣಿಸ್ಕೊಳ್ತಾನೆ, ಆದರೆ ಅವನು ವಾಸ್ತವವಾಗಿ ಒಳ್ಳೆಯವನಲ್ಲ. ಅಲ್ಲಿ ಯಾವಾಗ ಇದನ್ನು ನಾವು ಗುರುತಿಸ್ತೀವೋ, ಇದಕ್ಕೆ ಸರಿಯಾದಂತಹ ಒಂದು ನಾವು ಆದಷ್ಟು ಇದರಿಂದ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ತೀವೋ, ಆಗ ನಾವು ಚೆನ್ನಾಗಿರ್ತೀವಿ, ಈ ಧರ್ಮವೂ ಸಹ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಗುರುಗಳು ಯಾವಾಗಲೂ ಒಂದು ಉದಾಹರಣೆ ಹೇಳ್ತಿರ್ತಾರೆ. ನೋಡಪ್ಪ, ಒಬ್ಬ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ದಾರಿಯಲ್ಲಿ ಒಂದು ಹುತ್ತ ಇದೆ. ಈಗ ಆ ಹುತ್ತದಲ್ಲಿ ಹಾವಿದೆಯಾ ಇಲ್ವಾ ಗೊತ್ತಿಲ್ಲ, ಸಂದೇಹ. ಹಾವಿದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆಗ ನಾವೇನು ಮಾಡಬೇಕು, ಅದರ ಮೇಲೆ ಕಾಲಿಡಲಿಕ್ಕೆ ಹೋಗಬಾರ್ದು, ಪಕ್ಕದಿಂದ ಹೋಗೋದು ಒಳ್ಳೆಯದು. ಯಾಕೆ ಅಂತಂದರೆ, ಹಾವು ಇರಲಿಲ್ಲ ಅಂತಂದರೆ ಪರವಾಗಿಲ್ಲ, ನಾನು ಅದನ್ನು ತುಳ್ಕೊಂಡೇ ಹೋಗ್ತೀನಿ ಅಂತಂದರೆ, ಹಾವಿಲ್ಲ ಅಂದರೆ ಪರವಾಗಿಲ್ಲ, ಆದರೆ ಒಂದು ವೇಳೆ ಇದೆ ಅಂತಂದರೆ ಮಾತ್ರ ತುಂಬ ಕಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ. ಹಾಗಂತೇಳಿ ಹಾವು ಇಲ್ಲವೇ ಇಲ್ಲ ಅಂತ ನೀನು ತೀರ್ಮಾನವಾಗಿ ಹೇಳಲಿಕ್ಕಾಗುತ್ತಾ? ಅದು ಹೇಳೋಕ್ಕಾಗೋದಿಲ್ಲ. ಅವನು ನಮ್ಮನ್ನು ಕೇಳ್ಬೋದೇ, ಅದು ಹೇಗಿರಿ ಹಾವಿದ್ದೇ ಇದೆ ಅಂತ ನೀವು ಹೇಳ್ತೀರಾ ಅಂತ ಕೇಳ್ಬೋದು. ಆಗ ನಾವು ಕೇಳ್ತೀವಿ, ಹಾವು ಇಲ್ಲವೇ ಇಲ್ಲ ಅಂತ ನೀನು ಹೇಳ್ತೀಯಾ? ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಏನು ಮಾಡೋದು ಒಳ್ಳೆಯದು? ಅದರ ಮೇಲೆ ಹೋಗೋದೇ ಬೇಡ. ಹಾವು ಇರಲಿ ಇಲ್ಲದೆ ಹೊರಲಿ ಅದರ ಮೇಲೆ ಹೋಗೋದೇ ಬೇಡ. ನಮ್ಮ ಬೇರೆ ಮಾರ್ಗದಲ್ಲಿ ನಾವು ಹೋದರೆ ಒಳ್ಳೆಯದು. ಅದರ ಮೇಲೆ ಯಾಕೆ ಹೋಗಬೇಕು? ಅದರ ಹತ್ರ ಹೋಗೋದೇ ಬೇಡ. ಇದೇ ಥರ ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಅಂದರೆ ಅದಕ್ಕೆ ಇಲ್ಲಿ ಏನು ಹೇಳಿದ್ದಾರೆ, ಅದರೊಳಗೆ ಹಾವಿದೆಯಾ ಇಲ್ವಾ ಬೇರೆ ವಿಷಯ. ಸ್ವಲ್ಪ ಪಕ್ಕದಿಂದ ನಾವು ಹೋಗಿದ್ದೀವಿ ಅಂತಂದರೆ ಏನಾಗುತ್ತೆ, ಒಂದು 4 ಹೆಜ್ಜೆ ಜಾಸ್ತಿ ಹಾಕಬೇಕಾಗಿ ಬರುತ್ತೆ ಅಷ್ಟೇ. ಆದರೆ ಅದರ ಮೇಲೆ ನಾವು ತುಳಿದು ಅದರೊಳಗೆ ಹಾವಿದೆ ಅಂತಂದರೆ ಅದರಿಂದ ತುಂಬ ಕಷ್ಟವನ್ನು ನಾವು ಅನುಭವಿಸಬೇಕಾಗಿ ಬರುತ್ತೆ. ಈ 4 ಹೆಜ್ಜೆ ಹಾಕುವುದನ್ನು ತಪ್ಪಿಸ್ಬೇಕು ಅನ್ನೋದಕ್ಕೋಸ್ಕರ ಅದರ ಮೇಲೇ ತುಳ್ಕೊಂಡು ಹೋಗಿದ್ದೀವಿ ಅಂತಂದರೆ ಮತ್ತು ಅದರೊಳಗೆ ಹಾವು ಇಲ್ಲವೇ ಇಲ್ಲ ಅಂತಲೂ ತೀರ್ಮಾನ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅದರ ಮೇಲೆ ನಾವು ಕಾಲಿಟ್ಟು ಹೋಗ್ತೀನಿ ಅಂತಂದರೆ ಆ ಹಾವು ಕಡಿಯಿತು ಅಂತಂದರೆ ಅದರಿಂದ ತುಂಬ ಅನರ್ಥವನ್ನು ಅನುಭವಿಸಬೇಕಾಗಿ ಬರುತ್ತೆ, ತುಂಬ ಮೌಲ್ಯವನ್ನು ನಾವು ನೀಡಬೇಕಾಗಿ ಬರುತ್ತೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಮುಖ್ಯವಾಗಿ ಇವತ್ತಿನ ಕಾಲದಲ್ಲಿ ಈ ಹಿಂದೂ ಸಮಾಜ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಈ ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲೇ ನಿಮಗಿರುವಂತಹ ಬುದ್ಧಿಯನ್ನು ಸರಿಯಾಗಿ ಉಪಯೋಗ ಮಾಡಬೇಕು. ಇಂತಹ ವಿಷಯಗಳಲ್ಲಿ ಒಳ್ಳೆಯವರು ಎಲ್ಲಿದ್ದಾರೋ ಅವರನ್ನು ಗುರುತಿಸಿ ಗೌರವಿಸಿ, ಅದು ಯಾವ ಮತದಲ್ಲಿ ಬೇಕಾದರೂ ಇರಲಿ ಅಲ್ಲಿದ್ದವರನ್ನು ಗೌರವಿಸಿ ಗುರುತಿಸಿ ಎಲ್ಲ ಮಾಡಿ, ಅದೇನು ತೊಂದರೆ ಇಲ್ಲ. ಯಾಕಂದರೆ ಒಳ್ಳೆಯವರೆಲ್ಲ ಕಡೆಯೂ ಇದ್ದೇ ಇದ್ದಾರೆ. ಆದರೆ ಅದನ್ನಿಟ್ಟುಕೊಂಡು ಎಲ್ಲರನ್ನೂ ಹಾಗೆ ನಂಬುವುದು, ಹಾಗೆಲ್ಲ ಮಾಡಿ ತೊಂದರೆಯನ್ನು ತಂದುಕೊಳ್ಳಬೇಡಿ. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಈ ಒಂದು ಧರ್ಮ ಪರಂಪರೆಯನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಇವತ್ತಿನ ಕಾಲದಲ್ಲಿ ಇದರ ಬಗ್ಗೆ, ಈ ಒಂದು ಧರ್ಮದ ಬಗ್ಗೆ ಯಾರ್ಯಾರು ಏನೇನೋ ಮಾತಾಡ್ತಿರ್ತಾರೆ, ಬುದ್ಧಿ ಇಲ್ಲದೆ ಏನೇನೋ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಯಾವತ್ತೋ ಒಂದು ಶ್ಲೋಕ ಹೇಳಿಬಿಟ್ಟಿದ್ದಾರೆ. ಏನು ಅಂತಂದರೆ, ಗುಣೀ ಗುಣಂ ವೇತ್ತಿ ನವೇತ್ತಿ ನಿರ್ಗುಣ, ಬಲಿ ಬಲಂ ವೇತ್ತಿ ನವೇತ್ತಿ ದುರ್ಬಲ ಅಂತ ಹೇಳಿದ್ದಾರೆ. ಅಂದರೆ ಒಬ್ಬ ಬಲಶಾಲಿಯಾಗಿರ್ತಕ್ಕಂತಹ ವ್ಯಕ್ತಿಯಲ್ಲಿರುವ ಬಲವನ್ನು ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಇನ್ನೊಬ್ಬ ಬಲಶಾಲಿಯಾಗಿರುವವನೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇವನ ಹತ್ರ ಎಷ್ಟು ಬಲ ಇದೆ ಅನ್ನೋದನ್ನು ಇನ್ನೊಬ್ಬ ಬಲಿಷ್ಠನಾಗಿರುವವನೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬ ದುರ್ಬಲನಾಗಿರುವವನು ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅವನ ಬಲ. ಯಾಕಂದರೆ ದುರ್ಬಲನಾಗಿರುವವನ ವ್ಯಕ್ತಿ ಮುಂದೆ ಎಲ್ಲರೂ ಪ್ರಬಲರಾಗೇ ಕಾಣಿಸ್ತಾರೆ. ಇವನು ಎಲ್ರಿಗಿಂತ ಬಲಿಷ್ಠನಾಗಿದ್ದಾನೆ ಅನ್ನೋದು ಯಾವಾಗ ತೀರ್ಮಾನ ಆಗುತ್ತೆ? ಎಲ್ಲ ಬಲಶಾಲಿಗಳು ಅವನ ಎದುರಿಗೆ ಬಂದು ಸೋತೋದಾಗ ಇವನೆಲ್ಲರಿಗಿಂತ ಬಲಶಾಲಿ ಅನ್ನೋದು ಗೊತ್ತಾಗುತ್ತೆ. ಯಾವನೊಬ್ಬ ದುರ್ಬಲನಾಗಿರೋನು ಅವನ ಎದುರುಗಡೆ ಬಂದು ನಿಂತ್ಕೊಂಡಾಗ ಅವನನ್ನು ಸೋಲಿಸಬೇಕಾದ್ರೆ ತುಂಬ ಬಲಿಷ್ಠನಾಗಿರೋವನೇ ಬರಬೇಕು ಅಂತೇನಿಲ್ಲ, ಯಾರು ಬೇಕಾದರೂ ಅವನು ಸೋಲಿಸ್ಬೋದು. ಹಾಗೆ ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿದ್ದಾನೆ ಅನ್ನೋದು ಯಾರಿಗೆ ಗೊತ್ತಾಗುತ್ತೆ? ಇವನು ಸಹ ಒಳ್ಳೆಯವನಾಗಿದ್ದರೆ ಮಾತ್ರ ಗೊತ್ತಾಗುತ್ತೆ.
ಅದನ್ನು ನಾವು ತಿಳ್ಕೊಳ್ಬೇಕಾದ್ದು ಹಾಗೆ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಶ್ಲೋಕದಲ್ಲಿ ಕೊಡ್ತಾರೆ, ಮುಂದಿನ ಶ್ಲೋಕದಲ್ಲಿ ಕೊಡ್ತಾರೆ, ಈ ಶ್ಲೋಕದ ಮುಂದಿನ ಭಾಗದಲ್ಲಿ ಕೊಡ್ತಾರೆ. ಪಿಕೋ ವಸಂತಸ್ಯ ಗುಣಂ ನ ವಾಯಸಃ ಕರೀಚ ಸಿಂಹಸ್ಯ ಬಲಂ ನ ಮೂಷಿಕಃ ಅಂತ ಹೇಳಿದ್ದಾರೆ. ಅಂದರೆ ಏನಿದರ ಅರ್ಥ, ಹೇಗೆ ಈಗ ಹೇಳಿದ ಹಾಗೆ ಒಬ್ಬ ಬಲಶಾಲಿಯಾಗಿರತಕ್ಕಂತಹ ವ್ಯಕ್ತಿಯ ಬಲವನ್ನು ಇನ್ನೊಬ್ಬ ಬಲಶಾಲಿಯೇ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅವನಿಂದಲೇ ನಾವು ತಿಳ್ಕೊಳ್ಬೇಕು ಇವನ ಹತ್ರ ಎಷ್ಟು ಬಲ ಇದೆ ಅನ್ನೋದನ್ನು ಇನ್ನೊಬ್ಬ ಬಲಶಾಲಿಯಾಗಿರುವ ವ್ಯಕ್ತಿಯನ್ನು ಕೇಳಿ ತಿಳ್ಕೊಳ್ಬೇಕೇ ಹೊರತು ಒಬ್ಬ ದುರ್ಬಲನಾಗಿರುವಂಥ ವ್ಯಕ್ತಿಯನ್ನು ಕೇಳಿ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹೇಗೆ ಅಂತ ಕೇಳಿದರೆ, ಒಂದು ಸಿಂಹಕ್ಕೆ ಎಷ್ಟು ಬಲ ಇದೆ ಅನ್ನೋದನ್ನು ಯಾರನ್ನು ಕೇಳಿ ತಿಳ್ಕೊಳ್ಬೇಕು? ಆನೆಯನ್ನು ಕೇಳಿ ತಿಳ್ಕೊಳ್ಬೇಕು. ಆನೆಯನ್ನು ಸಿಂಹ ಏನು ಮಾಡುತ್ತೆ ಅಂತಂದರೆ ಆನೆಯನ್ನು ಸಹ ಹೆದರಿಸುತ್ತೆ. ಆ ಸಾಮರ್ಥ್ಯ ಸಿಂಹಕ್ಕಿದೆ. ಒಂದು ಸಿಂಹಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದನ್ನು ಆನೆಯನ್ನು ಕೇಳಿ ತಿಳ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಆನೆಯನ್ನು ಗರ್ಜನೆ ಮಾಡಿ ಹೆದರಿಸುವಂತಹ ಶಕ್ತಿ ಸಿಂಹಕ್ಕಿದೆ. ಹಾಗಾಗಿ ಒಂದು ಸಿಂಹಕ್ಕೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ಆನೆಯನ್ನು ಕೇಳಿ ತಿಳ್ಕೊಳ್ಬೇಕೇ ಹೊರತು ಇಲಿಯನ್ನು ಕೇಳಿ ತಿಳ್ಕೊಳ್ಳೋ ಹಾಗಿಲ್ಲ. ಯಾಕಂತಂದರೆ ಸಿಂಹ ಇಲಿಯನ್ನು ಏನು ಮಾಡುವುದೇ ಇಲ್ಲ. ಯಾಕಂದರೆ ಅದಕ್ಕೆ ಗೊತ್ತಿದೆ ಇದನ್ನು ನಾನೇನು ಮಾಡೋದು, ಇದರ ಬಲ ತುಂಬ ಕಡಿಮೆ, ಅದರ ಜೊತೆಗೆ ನಾನೇನು ಯುದ್ಧ ಮಾಡೋದು, ಅದನ್ನು ಹೆದರಿಸೋ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಇಲಿ ಏನು ಮಾಡುತ್ತೆ ಅಂತಂದರೆ, ನೋಡಿ ಸಿಂಹ ನನ್ನನ್ನು ಏನು ಮಾಡುವುದಿಲ್ಲ ಅಂಥೇಳಿ ಆ ಸಿಂಹದ ಎದುರಿಗೇನೆ ಆಟ ಆಡ್ತಾ ಇರುತ್ತೆ, ಓಡ್ತಾ ಇರುತ್ತೆ, ಆ ಕಡೆ ಈ ಕಡೆ ಓಡ್ತಾ ಇರುತ್ತೆ. ಹಾಗಾಗಿ ಅಲ್ಲಿಗೆ ಏನಾಯಿತು ಅಂತಂದರೆ, ನೀವು ಸಿಂಹದ ಬಲ ತಿಳ್ಕೊಳ್ಬೇಕು ಅಂತಂದರೆ ಆನೆಯನ್ನು ಕೇಳಿ ತಿಳ್ಕೊಳ್ಬೇಕು, ಆನೆಯನ್ನು ನೋಡಿ ತಿಳ್ಕೊಳ್ಬೇಕು ಸಿಂಹದ ಸಾಮರ್ಥ್ಯವನ್ನು, ಇಲಿಯನ್ನು ನೋಡಿ ತಿಳ್ಕೊಳ್ಳೋದಲ್ಲ. ಹಾಗೆ ಒಂದು ವಸಂತ ಋತು ಬಂದಿದೆ, ಎಲ್ಲ ಕಡೆ ಆ ಪ್ರಕೃತಿ ಅನ್ನೋದು ಎಲ್ಲ ಕಡೆ ಚಿಗುರ್ತಾ ಇರುತ್ತೆ. ಅದು ಅತ್ಯಂತ ಸುಂದರವಾದಂತಹ ಒಂದು ಸಂದರ್ಭ. ಆ ಒಂದು ವಸಂತ ಋತುವಿನ ಒಂದು ಮಹತ್ವವನ್ನು ಯಾರನ್ನು ಕೇಳಿ ತಿಳ್ಕೊಳ್ಬೇಕು ಅಂತಂದರೆ ಕೋಗಿಲೆಯನ್ನು ಕೇಳಿ ತಿಳ್ಕೊಳ್ಬೇಕು. ಹಾಗಾಗಿಯೇ ಕೋಗಿಲೆ ಆ ವಸಂತ ಋತುವಿನ ಸೌಂದರ್ಯವನ್ನು ನೋಡಿ ಆಗ ತುಂಬ ಶ್ರಾವ್ಯವಾಗಿ ಅದು ಕೂಗ್ತಾ ಇರುತ್ತೆ, ಶಬ್ದವನ್ನು ಮಾಡುತ್ತೆ. ಆದ್ದರಿಂದ ಒಂದು ವಸಂತ ಋತುವಿನ ಒಂದು ವೈಶಿಷ್ಟ್ಯವನ್ನು ಕೋಗಿಲೆಯನ್ನು ಕೇಳಿ ತಿಳ್ಕೊಳ್ಬೇಕೆ ಹೊರತು ಕಾಗೆಯನ್ನು ಕೇಳಿ ತಿಳ್ಕೊಳ್ಳೋದಿಲ್ಲ. ಯಾಕಂದರೆ ಕಾಗೆ ಯಾವಾಗಲೂ ಒಂದೇ ಥರ ಕೂಗ್ತಾರೆ, ಅದಕ್ಕೆ ವಸಂತ ಋತು ವರ್ಷ ಋತು ಯಾವ ವ್ಯತ್ಯಾಸ ಇಲ್ಲ, ಎಲ್ಲ ಕಾಲದಲ್ಲೂ ಒಂದೇ ಥರ ಕೂಗ್ತಾ ಇರುತ್ತೆ. ಅದಕ್ಕೆ ಈ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ. ಯಾವ ಕಾಲ ಆದರೂ ಒಂದೇ ಥರ ಇರುತ್ತೆ. ಹೇಗೆ ಈ ದುರ್ಬಲನಾಗಿರುವವನಿಗೆ ಎಲ್ಲರೂ ಬಲಶಾಲಿಗಳಾಗೆ ಕಾಣಿಸ್ತಾ ಇರ್ತಾರೆ ಅವನ ಮುಂದ್ಗಡೆ, ಹಾಗೆ ಕಾಗೆಗೆ ಎಲ್ಲ ಋತುಗಳು ಒಂದೇ ಥರ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಇದು ಅದು ಅಂತ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಅದೇ ಥರ ಈ ಒಂದು ಧರ್ಮದ ಒಂದು ಮಹತ್ವವನ್ನು ಯಾರಿಂದ ನಾವು ತಿಳ್ಕೊಳ್ಬೇಕು? ಸುಮ್ಮನೆ ಯಾರ್ಯಾರು ಬಾಯಿಗೆ ಬಂದಂಗೆ ಯಾರ್ಯಾರು ಏನೇನು ಮಾತಾಡ್ತಿರ್ತಾರೋ ಅವ್ರ ಕೇಳಿ ತಿಳ್ಕೊಳ್ಳೋದಲ್ಲ. ಯಾರು ಇದನ್ನು ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಿ ತಿಳಿದವರಾಗಿದ್ದಾರೋ, ಯಾಕಂದರೆ ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕಂತೂ ಯಾರಿಂದಲೂ ಸಾಧ್ಯ ಇಲ್ಲ, ಅದು ಈಶ್ವರನಿಗೆ ಬಿಟ್ಟು ಬೇರೆ ಯಾರಿಂದಲೂ ಅದು ಸಾಧ್ಯ ಇಲ್ಲ. ಆದರೆ ಯಾರು ತುಂಬ ಈ ಧರ್ಮದ ಬಗ್ಗೆ ತಿಳಿದಂತಹ ವಿದ್ವಾಂಸರಾಗಿದ್ದಾರೋ, ಜ್ಞಾನಿಗಳಾಗಿದ್ದಾರೋ, ಅಂಥವರ ಮೂಲಕ ಈ ಧರ್ಮದ ಮಹತ್ವವನ್ನು ನಾವು ತಿಳ್ಕೊಳ್ಬೇಕು. ಇದನ್ನು ತಿಳ್ಕೊಳ್ಳದೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡುವವರು ಯಾರ್ಯಾರು ಇರ್ತಾರೋ ಅವರಿಂದ ತಿಳ್ಕೊಳ್ಳೋದಲ್ಲ. ಯಾಕಂದರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಅವರು ಇಲಿಗಳಿದ್ದ ಹಾಗೆ ಈ ಒಂದು ಧರ್ಮದ ಮುಂದೆ. ಅದನ್ನು ಅಂಥವರಿಂದ ಇದನ್ನ ಬಗ್ಗೆ ತಿಳ್ಕೊಳ್ಳೋದಲ್ಲ. ಈ ಇಲಿ ಅದೇ ಈಗ ಹೇಳಿದಾಗ ಇಲಿ ಏನು ಮಾಡುತ್ತೆ ಅಂತಂದರೆ ಸಿಂಹದ ಎದುರಿಗೆ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಅದೇ ಥರ ಬೇರೆಯವರು ಬಾಯಿಗೆ ಬಂದಾಗ ಮಾತಾಡ್ತಿರ್ತಾರೆ. ಅಂಥವರಿಂದ ತಿಳ್ಕೊಳ್ಳೋದಲ್ಲ ಇದರ ಮಹತ್ವ. ಯಾರಿಂದ ತಿಳ್ಕೊಳ್ಬೇಕು? ನಿಜವಾಗಲೂ ಯಾರು ಇದರ ಆಳವನ್ನು ನೋಡಿದಾರೋ ಅಂಥವರಿಂದ ತಿಳ್ಕೊಳ್ಬೇಕು. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕು. ಹಾಗಾಗಿ ಗುಣಿ ಗುಣಂ ವೇತ್ತಿ ನವೇತ್ತಿ ನಿರ್ಗುಣ, ಬಲಿ ಬಲಂ ವೇತ್ತಿ ನವೇತ್ತಿ ದುರ್ಬಲ ಅನ್ನೋದನ್ನು ಶಾಸ್ತ್ರದಲ್ಲಿ ಯಾವತ್ತೂ ಹೇಳಿದ್ದಾರೆ. ಆದ್ದರಿಂದ ಸುಮ್ಮನೆ ಯಾರ್ಯಾರು ಹುಚ್ಚುಚ್ಚಾಗಿ ಇದ್ರ ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಡು ಆಳವಾಗಿ ಇದರೊಳಗೆ ಏನಿದೆ ಅನ್ನೋದನ್ನು ನೋಡದೆ ಸುಮ್ಮನೆ ಯಾರು ಬಾಯಿಗೆ ಬಂದಂಗೆ ಏನು ಮಾತಾಡ್ತಿರ್ತಾರೋ ಅದಕ್ಕೆಲ್ಲ ಬೆಲೆ ಕೊಡಬೇಕಾಗಿಲ್ಲ. ಮತ್ತು ಬೇಕಾದರೆ ಅದಕ್ಕೆ ಉತ್ತರವನ್ನು ಕೊಡ್ಬೋದು, ಬೇಕಾದರೆ ಉತ್ತರ ಕೊಡ್ಬೋದು. ಉತ್ತರ ಕೊಟ್ಟರು ಅವರು ತಗೊಳ್ಳೋದಿಲ್ಲ. ಯಾಕೆಂತಂದರೆ ಕೆಲವರೆಲ್ಲ ಲೋಕದಲ್ಲಿ ಹೇಗಿದ್ದಾರೆ ಅಂತಂದರೆ ನಾಸ್ತಿಕರು ಅಂತ ಹೆಸರಿಟ್ಕೊಂಡವರು ಎರಡು ಥರ ಇದ್ದಾರೆ ಲೋಕದಲ್ಲಿ. ನಿಜವಾದ ನಾಸ್ತಿಕರು ಅಂತ ಹೆಸರಿಟ್ಕೊಂಡವರು. ಅವರು ನಿಜವಾದ ನಾಸ್ತಿಕರಿಗೆ ಒಂದು ಸ್ಥಾನ ನಮ್ಮ ಧರ್ಮದಲ್ಲೂ ಇದ್ದೇ ಇದೆ. ಯಾಕೆ? ನಮ್ಮ ಧರ್ಮದಲ್ಲಿ ದರ್ಶನಗಳಿವೆ. ದರ್ಶನಗಳ ಬಗ್ಗೆ ಹೇಳುವಾಗ ನಾವು ಹೇಳ್ತೀವಿ, ದರ್ಶನಗಳು ಎರಡು ವಿಧ: ನಾಸ್ತಿಕ ದರ್ಶನಗಳು, ಆಸ್ತಿಕ ದರ್ಶನಗಳು. ಚಾರ್ವಾಕ ದರ್ಶನ ಇತ್ಯಾದಿಗಳೆಲ್ಲ ನಾಸ್ತಿಕ ದರ್ಶನಗಳು, ವೈಶೇಷಿಕಾದಿ ದರ್ಶನಗಳೆಲ್ಲ ಆಸ್ತಿಕ ದರ್ಶನಗಳು ಅಂತ ಹೇಳ್ತೀವಿ. ಅಂದರೆ ಅಲ್ಲಿಗೆ ಏನಾಯಿತು, ನಮ್ಮ ಧರ್ಮದಲ್ಲಿ ನಾವು ಸಹ ನಾಸ್ತಿಕರಿಗೆ ಒಂದು ಸ್ಥಾನ ಕೊಟ್ಟಿದ್ದೀವಿ. ನಿಜವಾದ ನಾಸ್ತಿಕರಿಗೆ ನಮ್ಮ ಧರ್ಮದಲ್ಲೂ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅವ್ರಿಗೊಂದು ಕುರ್ಚಿ ಹಾಕಿದ್ದೀವಿ, ಅವರು ಬಂದು ಕೂತ್ಕೊಂಡಿದ್ದಾರೆ, ಅವ್ರಿಗೂ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀವಿ. ಅವರು ಹೇಳಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಬೇರೆ ವಿಷಯ. ಆದರೂ ಅವರು ಒಂದು ಮಾರ್ಗವನ್ನು ನಂಬಿ ತೀರ್ಮಾನ ಮಾಡಿಕೊಂಡು ಆ ಮಾರ್ಗದಲ್ಲಿ ಇದ್ದಾರೆ. ಆದ್ದರಿಂದ ಅದಕ್ಕೆ ನಾವೇನು ತೊಂದರೆ ಮಾಡ್ತಿಲ್ಲ, ಆಯ್ತಪ್ಪ ನಿನ್ನ ಮಾರ್ಗದ ಬಗ್ಗೆ ನೀನು ಕೂತ್ಕೊಂಡು ಮಾತಾಡು ಅಂತ ನಾವು ಅವ್ರಿಗೊಂದು ಅವಕಾಶ ಕೊಟ್ಟಿದ್ದೀವಿ. ಆದ್ದರಿಂದ ನಿಜವಾದ ನಾಸ್ತಿಕರು ಅಂತಂದರೆ
ಅವ್ರಿಗೊಂದಿಷ್ಟು ಗೌರವ ಕೊಡ್ಬೋದು, ಅದರೊಳಗೇನು ತಪ್ಪಿಲ್ಲ. ಯಾಕಂದರೆ ಅವ್ರು ಏನು ಮಾಡಿದ್ರೆ ನಾವು ಹೇಳಿದ್ದು ಒಪ್ಪದೇ ಇರ್ಬೋದು, ಆದರೆ ಅವರೊಂದು ತೀರ್ಮಾನದಲ್ಲಿದ್ದಾರೆ, ಒಂದು ಸಿದ್ಧಾಂತವನ್ನು ಅವರು ನಂಬಿದ್ದಾರೆ, ಆ ಸಿದ್ಧಾಂತದಲ್ಲಿ ಅವರು ಹೋಗ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾಗಿ ಎಲ್ಲಿ ಸಂದರ್ಭ ಕಂಡು ಬಂದರೂ ಅದ್ರ ಬಗ್ಗೆ ತಕ್ಷಣ ಅವರು ಪ್ರಶ್ನೆ ಮಾಡ್ತಾರೆ. ಆ ಥರ ಇದೆ. ಆದರೆ ಈ ನಾಸ್ತಿಕರು ಅಂತ ಹೆಸರಿಟ್ಕೊಂಡವ್ರು ಯಾರಿದ್ದಾರೋ ಅವರೇನು ಮಾಡ್ತಾರೆ ಅಂತಂದರೆ ಬರೀ ಹಿಂದೂ ಧರ್ಮದ ಬಗ್ಗೆ ಮಾತ್ರ ಮಾತಾಡ್ತಾರೆ, ಇದನ್ನು ಮಾತ್ರ ಆಕ್ಷೇಪ ಮಾಡ್ತಾರೆ. ಇಲ್ಲಿ ಮಾತ್ರವೇ ಅವರಿಗೆ ಆಕ್ಷೇಪಾರ್ಹವಾದ ವಿಷಯಗಳೆಲ್ಲ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ಮಾತ್ರವೇ ಅವರ ತಲೆ ಕೆಲಸ ಮಾಡುತ್ತೆ, ಇಲ್ಲಿ ಮಾತ್ರ ಅವರ ಕಣ್ಣುಗಳು ಕೆಲಸ ಮಾಡುತ್ತೆ. ಬೇರೆ ಕಡೆ ಎಷ್ಟಿದ್ರೂ ಸಹ, ಎಷ್ಟೆಲ್ಲ ಅನ್ಯಾಯಗಳು ಅನರ್ಥಗಳು ನಡೀತಾ ಇದ್ರೂ ಸಹ ಅವರ ಬುದ್ಧಿ ಕೆಲಸ ಮಾಡೋದಿಲ್ಲ, ಅವ್ರ ಕಣ್ಣುಗಳು ಕೆಲಸ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ, ಅವ್ರ ಬಾಯಿನೂ ಕೆಲಸ ಮಾಡೋದಿಲ್ಲ. ಇದೇ ನಾಸ್ತಿಕರು ಅಂತ ಹೆಸರಿಟ್ಕೊಂಡವರಿಗೂ ಇರುವಂತಹ ವ್ಯತ್ಯಾಸ. ಅಂದರೆ ನಿಜವಾದ ನಾಸ್ತಿಕರು ಏನು ಮಾಡ್ತಾರೆ, ಅವರು ನಂಬಿರುವಂತಹ ಒಂದು ಸಿದ್ಧಾಂತಕ್ಕೆ ವಿರುದ್ಧವಾಗಿ ಇಡೀ ಪ್ರಪಂಚದಲ್ಲಿ ಎಲ್ಲಿ ಯಾವ ಸಂದರ್ಭ ಕಂಡು ಬಂದರೂ ತಕ್ಷಣ ಪ್ರಶ್ನೆ ಮಾಡ್ತಾರೆ, ತಕ್ಷಣ ಆಕ್ಷೇಪ ಮಾಡ್ತಾರೆ. ಅದು ನಿಜವಾದ ನಾಸ್ತಿಕರ ಲಕ್ಷಣ. ಅಂಥವರಿಗೂ ಒಂದು ಸ್ಥಾನ ಇದ್ದೇ ಇದೆ. ನಾವು ಹೇಳಿದಾಗ ಅವರಿಗೂ ಒಂದು ಸ್ಥಾನ ಇದೆ, ನಮ್ಮ ಧರ್ಮದಲ್ಲಿ ಕೊಟ್ಟಿದ್ದೀವಿ. ಆದರೆ ಈ ನಾಸ್ತಿಕರು ಅಂತ ಹೆಸರಿಟ್ಕೊಂಡವ್ರು ಏನು ಮಾಡ್ತಾರೆ ಅಂತ ಕೇಳಿದರೆ ಬರೀ ಹಿಂದೂ ಧರ್ಮದ ಬಗ್ಗೆ ಮಾತ್ರ ಮಾತಾಡ್ತಾರೆ, ಇಲ್ಲಿರುವಂತಹ ಆಚರಣೆಗಳ ಬಗ್ಗೆ ಮಾತ್ರ ಆಕ್ಷೇಪ ಮಾಡ್ತಾರೆ. ಬೇರೆ ಎಲ್ಲಿ ಏನು ನಡೀತಾ ಇದ್ರು ಅದ್ರ ಬಗ್ಗೆ ಮಾತಾಡುವುದಿಲ್ಲ, ಏನು ಅವ್ರ ಕಣ್ಣಿಗೆ ಕಾಣುವುದೇ ಇಲ್ಲ, ಎಲ್ಲಿರ್ತಾರೆ ಅಂತಲೇ ಗೊತ್ತಿಲ್ಲ. ಇದು ಬರ್ತಿದೆ, ಯಾವುದೋ ಒಂದು ಹಬ್ಬ ಬರ್ತಾ ಇದೆ, ನೀವು ನಮ್ಮ ಧರ್ಮದಲ್ಲಿ ಆಚರಣೆ ಮಾಡೋದು ಯಾವುದೋ ಒಂದು ಹಬ್ಬವೋ ಏನೋ ಒಂದು ಕಾರ್ಯಕ್ರಮ ಬರ್ತಾ ಇದೆ ಅಂದ ತಕ್ಷಣ ನೀವು ಕರಿಬೇಕಲ್ಲ, ಅವರಾಗೆ ಬಂದುಬಿಡ್ತಾರೆ. ಇದು ಮುಗಿದು ಅದೇ ಮಾತಾಡ್ತಾರೆ. ಹಿಂದೆ ಹೇಳ್ತಾ ಬಂದಿದ್ದೇ ಇದ್ದೀನಿ, ನಿನ್ನೆ ಶುರು ಮಾಡಿದ್ದಲ್ಲ, ಇದನ್ನೇ ಹೇಳ್ತಾ ಬಂದಿದ್ದಾರೆ. ಇದನ್ನು ಹಿಂದಿನ ವರ್ಷವೂ ಇದನ್ನೇ ಹೇಳಿದ್ದಾರೆ, ನಾವು ಅದೇ ಉತ್ತರ ಕೊಟ್ಟಿದ್ದೀವಿ. ಪುನಃ ಈ ವರ್ಷ ಬರುವುದು ಅದನ್ನೇ ಶುರು ಮಾಡುವುದು, ಪುನಃ ಅದೇ ಉತ್ತರ ಕೊಡುವುದು. ಇದು ಹಾಗೆ ಆಗ್ತಾನೇ ಇರುತ್ತೆ. ಪ್ರತಿ ವರ್ಷ ಅದೇ ಹೇಳ್ತಾರೆ, ಅದನ್ನೇ ನಾವು ಉತ್ತರ ಕೊಡ್ತಿರ್ತೀವಿ. ಹೀಗೆ ನಡೀತಾನೆ ಇರ್ತದೆ, ಅದು ಮುಂದೆ ಮುಗಿಯುವುದೇ ಇಲ್ಲ. ಮತ್ತೆ ಆಮೇಲೆ ಕಾಣೆ ಆಗ್ಬಿಡ್ತದೆ, ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಏನೋ ಒಂದು ಬೇರೆ ಎಲ್ಲ ಒಂದು ತೊಂದರೆ ಆಗಿದೆ, ನೋಡಪ್ಪ ಇಲ್ಲಿ ಇಷ್ಟೆಲ್ಲ ಅನರ್ಥ ಇದೆ, ಎಲ್ಲಿದ್ದಾರಪ್ಪ ಇವರು ಮಾತಾಡಲಿಕ್ಕೆ ಅಂತ ನೋಡಿದರೆ ಕಾಣುವುದಿಲ್ಲ. ಇದು ಹಾಗೆಲ್ಲ ಇರುತ್ತೆ. ಆದ್ದರಿಂದ ಈ ನಾಸ್ತಿಕರಾಗಿರುವವರಿಗೆ ಒಂದು ಗೌರವ ಇದೆ, ಆದರೆ ನಾಸ್ತಿಕರು ಒಂದು ಹೆಸರಿಟ್ಕೊಂಡವರು ಇರ್ತಾರಲ್ಲ, ಅಂಥವರಿಗೆ ಕಿಂಚಿತ್ತು ಬೆಲೆಯನ್ನು ಕೊಡಲೇಬಾರದು. ಅದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಗಮನಿಸಬೇಕು. ಈ ಒಂದು ವ್ಯತ್ಯಾಸವನ್ನು ಎಲ್ಲರೂ ಸಹ ಗಮನಿಸಬೇಕು. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಈ ಒಂದು ಧರ್ಮವನ್ನು ಚೆನ್ನಾಗಿ ಆಚರಣೆ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ. ನಾವು ಈಗ ಹೇಳಿದ ಹಾಗೆ ನಮ್ಮ ಒಂದು ಧರ್ಮವನ್ನು ಅವಲಂಬನೆ ಮಾಡತಕ್ಕಂಥವರು ಎಲ್ಲರೂ ಸಹ ಜಾಗೃತರಾಗಬೇಕು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರ ಒಂದು ಮಹತ್ವವನ್ನು ತಿಳ್ಕೊಳ್ಬೇಕು. ಮತ್ತು ನಮ್ಮ ಮಕ್ಕಳಿಗೂ ಸಹ ವಿಶೇಷವಾಗಿ ಇದನ್ನು ಹೇಳಿಕೊಡಬೇಕು. ಅವರು ಯಾವತ್ತೂ ಸಹ ತಪ್ಪಾದ ಮಾರ್ಗಕ್ಕೆ ಹೋಗದೇ ಇರುವ ಹಾಗೆ ಒಂದು ಉತ್ತಮವಾದ ಧಾರ್ಮಿಕ ಸಂಸ್ಕಾರವನ್ನು ಮಕ್ಕಳಿಗೆ ನೀಡಬೇಕು. ಯಾಕೆ ಅಂತಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳಿಗೂ ಸದ್ವಿನಿಯೋಗ ದುರ್ವಿನಿಯೋಗ ಅಂತ ಎರಡೂ ಇರುತ್ತೆ. ಅದು ಮಾಡುವವನ ಬುದ್ಧಿಯ ಮೇಲೆ ಆಧಾರವಾಗಿರುತ್ತೆ. ಆದರೆ ಇಡೀ ಪ್ರಪಂಚದಲ್ಲಿ ಒಂದೇ ಒಂದು ವಸ್ತುವಿದೆ, ಅದಕ್ಕೆ ದುರ್ವಿನಿಯೋಗ ಇಲ್ಲ, ಸದ್ವಿನಿಯೋಗ ಮಾತ್ರವೇ. ಅಂತಹ ಒಂದೇ ಒಂದು ವಸ್ತು ಅಂತಂದರೆ ಸತ್ಸಂಸ್ಕಾರ. ಧಾರ್ಮಿಕವಾದಂತಹ ಸಂಸ್ಕಾರ ಏನಿದೆಯೋ ಆ ಸಂಸ್ಕಾರಕ್ಕೆ ಸದ್ವಿನಿಯೋಗ ಒಂದೇ ಉಂಟೆ ಹೊರತು ದುರ್ವಿನಿಯೋಗ ಅಂತ ಆಗೋದಿಲ್ಲ. ಇವನು ಸಂಸ್ಕಾರಶಾಲಿಯೂ ಆಗಿದ್ದಾನೆ, ಆದರೆ ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ ಅಂತ ಎಲ್ಲೂ ಇಲ್ಲ. ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ ಅಂದರೆ ಸಂಸ್ಕಾರ ಇಲ್ಲ ಅಂತ ಅರ್ಥ. ಸಂಸ್ಕಾರ ಇದೆ ಅಂತಂದರೆ ಕೆಟ್ಟ ಕೆಲಸಗಳನ್ನು ಮಾಡಲ್ಲ ಅಂತ ಅರ್ಥ. ಎರಡೂ ಉಂಟು ಅಂತ ಹೇಳೋಕ್ಕಾಗಿದೆ. ಅಂದರೆ ಒಬ್ಬ ಧನವಂತ ಅವನು ತಪ್ಪು ಮಾಡ್ಬೋದು, ಅವನ ಹತ್ರ ಐಶ್ವರ್ಯ ಇದೆ, ಆದರೆ ಅವನು ತಪ್ಪು ಮಾಡ್ಬೋದು. ಒಬ್ಬ ಪಂಡಿತ ಇದ್ದಾನೆ, ಅವನ ಹತ್ರ ಪಾಂಡಿತ್ಯ ಇದೆ, ಆದರೆ ಅದನ್ನು ದುರ್ವಿನಿಯೋಗ ಮಾಡ್ಬೋದು. ಒಬ್ಬ ಅಧಿಕಾರಿ ಇದ್ದಾನೆ, ಅವನ ಅಧಿಕಾರವನ್ನು ಅವನು ದುರ್ವಿನಿಯೋಗ ಮಾಡ್ಬೋದು. ಒಬ್ಬ ಬಲಶಾಲಿ ಇದ್ದಾನೆ, ಅವನ ಬಲವನ್ನು ದುರ್ವಿನಿಯೋಗ ಮಾಡ್ಬೋದು. ಒಬ್ಬ ಸಂಸ್ಕಾರಶಾಲಿ ಇದ್ದಾನೆ, ಅವನ ಸಂಸ್ಕಾರವನ್ನು ದುರ್ವಿನಿಯೋಗ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಸಂಸ್ಕಾರವನ್ನು ದುರ್ವಿನಿಯೋಗ ಮಾಡ್ತಿದ್ದಾನೆ ಅಂತಂದ್ರೇ ಸಂಸ್ಕಾರ ಇಲ್ಲ ಅಂತ ಅರ್ಥ. ಸಂಸ್ಕಾರ ಇದೆ ಅಂತಂದರೆ ದುರ್ವಿನಿಯೋಗ, ಆದರೆ ಕೆಟ್ಟ ಕೆಲಸಗಳನ್ನು ಮಾಡಲ್ಲ ಅಂತ ಅರ್ಥ. ಎರಡೂ ಒಂದು ಕಡೆ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಧನ ಮತ್ತು ದುರ್ವಿನಿಯೋಗ ಒಂದು ಕಡೆ ಇರ್ಬೋದು, ಬೇರೆದೆಲ್ಲದರ ಜೊತೆಗೂ ದುರ್ವಿನಿಯೋಗ ಅನ್ನೋದಿರ್ಬೋದು. ಸಂಸ್ಕಾರದ ಜೊತೆಗೆ ಮಾತ್ರ ಸದ್ವಿನಿಯೋಗ ಒಂದೇ ಇರುತ್ತೆ, ದುರ್ವಿನಿಯೋಗ ಇರಲಿಕ್ಕೆ ಸಾಧ್ಯ ಆಗೋದು. ಅಂತಹ ಏಕಮಾತ್ರ ವಸ್ತು ಅಂತಂದರೆ ಸಂಸ್ಕಾರ. ಅದರೊಳಗೂ ನಮ್ಮ ಧರ್ಮ ನಮಗೆ ಕೊಡ್ತಿರುವಂತಹ ಒಂದು ಸಂಸ್ಕಾರ ಅದು ಅತ್ಯಂತ ಶ್ರೇಷ್ಠವಾದದ್ದು. ಅದು ಒಬ್ಬ ಮನುಷ್ಯನನ್ನು ದೇವರನ್ನಂತೆ ಮಾಡುತ್ತೆ. ಅಂತಹ ಒಂದು ಸಂಸ್ಕಾರ ನಮ್ಮ ಧರ್ಮ ನಮಗೆ ಕೊಡ್ತಾ ಇದೆ. ನಾವು ಲೋಕದಲ್ಲಿ ಕೆಲವ್ರ ಬಗ್ಗೆ ಅವರು ದೇವರಂತಹ ಮನುಷ್ಯರು ಅಂತ ಹೇಳ್ತೀವಿ. ಯಾಕೆ ದೇವರಂತಹ ಮನುಷ್ಯರು ಅಂತಂದರೆ ಅದರ ಅರ್ಥ ಏನು? ಅಷ್ಟು ಸಂಸ್ಕಾರವಂತರಾಗಿದ್ದಾರೆ, ಅಷ್ಟು ಸದಾಕಾಲ ಎಲ್ರಿಗೂ ಒಳ್ಳೆಯದನ್ನು ಮಾಡುವಂಥವ್ರಾಗಿರ್ತಾರೆ. ಆದ್ದರಿಂದಲೇ ಅವ್ರ ಬಗ್ಗೆ ನಾವು ಆ ಥರ ಹೇಳ್ತೀವಿ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಇಂಥ ಒಂದು ಧಾರ್ಮಿಕ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟಾಗ
ಅವರು ಸದಾಕಾಲ ಒಳ್ಳೆಯ ಮಾರ್ಗದಲ್ಲಿರ್ತಾರೆ ಮತ್ತು ಉತ್ತಮವಾದಂತಹ ಸ್ಥಿತಿಯನ್ನು ತಲುಪ್ತಾರೆ. ಲೋಕದಲ್ಲಿ ಎಷ್ಟು ಎತ್ತರಕ್ಕೆ ನಾವು ಬೆಳೀಬೇಕೋ ಅಷ್ಟು ಸಂಸ್ಕಾರವನ್ನು ನಾವು ಬೆಳೆಸ್ಕೊಳ್ಬೇಕು. ಆಗ ನಾವು ತುಂಬ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಸಂಸ್ಕಾರ ಇಲ್ಲದೆ ಇರುವಂತಹ ವ್ಯಕ್ತಿಯನ್ನು ಯಾವತ್ತೂ ಪ್ರಪಂಚ ಒಪ್ಪುವುದಿಲ್ಲ, ಸಮಾಜ ಒಪ್ಪುವುದಿಲ್ಲ. ಅವನು ಎಷ್ಟು ದೊಡ್ಡ ಮನುಷ್ಯ ಬೇಕಾದರೂ ಆಗಲಿ, ಸುಮ್ಮನೆ ಅವನ ಎದುರಿಗೆ ಬೇಕಾದರೆ ಸರಿ ಮಾಡಲಿಲ್ಲ ಅಂದರೆ ತೊಂದರೆ ಮಾಡ್ತಾನೇನೋ ಅಂತೇಳಿ ಬೇಕಾದರೆ ನಮಸ್ಕಾರ ಮಾಡ್ಬೋದೇ ಹೊರತು ಮನಸ್ಸಿನಿಂದ ಯಾರೂ ಗೌರವ ಕೊಡುವುದಿಲ್ಲ ಸಂಸ್ಕಾರ ಇಲ್ಲದೆ ಇರುವವನಿಗೆ. ಆದ್ದರಿಂದ ಈ ಸಂಸ್ಕಾರ ಅನ್ನೋದು ಭಾಳ ಅವಶ್ಯಕವಾದದ್ದು. ಆದ್ದರಿಂದ ಇಂತಹ ಧಾರ್ಮಿಕ ಸಂಸ್ಕಾರವನ್ನು ಸಹ ವಿಶೇಷವಾಗಿ ಮಕ್ಕಳಲ್ಲಿ ಬೆಳೆಸಬೇಕು. ಬೇರೆ ಯಾವುದೇ ಮತಗಳಲ್ಲಿರ್ತಕ್ಕಂಥ ಕೆಟ್ಟ ವಿಷಯಗಳ ಪ್ರಭಾವ ಮಕ್ಕಳ ಮೇಲೆ ಬೀಳದೇ ಇರುವ ಹಾಗೆ ವಿಶೇಷವಾಗಿ ಮಾಡಬೇಕು. ಅವರಿಗೆ ಇದರ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಡಬೇಕು. ನಮ್ಮ ಎಲ್ಲ ಮಕ್ಕಳು ವಿಶೇಷವಾಗಿ ಇದನ್ನು ಚೆನ್ನಾಗಿ ತಿಳ್ಕೊಂಡು ಲೌಕಿಕವಂತಹ ವಿದ್ಯೆಯಲ್ಲೂ ಸಹ ಒಳ್ಳೆಯ ಸಾಧನೆಯನ್ನು ಮಾಡಿ ಒಳ್ಳೆಯ ಸ್ಥಾನಕ್ಕೆ ಬರಬೇಕು. ಈ ಒಂದು ದೇಶವು ಮತ್ತು ಈ ಧರ್ಮ ಇದೆಲ್ಲವೂ ಸಹ ಸದಾಕಾಲ ಉತ್ತಮವಾದಂತಹ ಸ್ಥಿತಿಯಲ್ಲಿರುವ ಹಾಗೆ ಪ್ರತಿಯೊಬ್ಬರೂ ಸಹ ಯೋಚನೆ ಮಾಡಿ ಅದಕ್ಕೆ ಬೇಕಾದಂತಹ ಒಂದು ಪ್ರಯತ್ನವನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು. ದೇಶ ಧರ್ಮ ಎರಡೂ ಬೇಕೇ ಬೇಕು. ದೇಶವನ್ನು ಬಿಟ್ಟು ಧರ್ಮವನ್ನು ಬಗ್ಗೆ ಮಾತ್ರ ಯೋಚನೆ ಮಾಡುವುದು ತಪ್ಪೇ, ಧರ್ಮವನ್ನು ಬಿಟ್ಟು ದೇಶದ ಬಗ್ಗೆ ಮಾತ್ರ ಯೋಚನೆ ಮಾಡುವುದು ತಪ್ಪೇ. ಎರಡನ್ನೂ ನಾವು ಯೋಚನೆ ಮಾಡಬೇಕು, ಎರಡನ್ನೂ ಸಮಾನವಾಗಿ ನಡೆಸ್ಕೊಂಡು ಹೋಗಬೇಕು. ಆ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ಅದು ಸಾಧ್ಯ ಆಗುತ್ತೆ, ಇದೇನು ಸಾಧ್ಯವಾಗದೇ ಇರುವಂಥ ವಿಷಯ ಏನಲ್ಲ. ಅದರಿಂದ ಎರಡನ್ನೂ ಸಹ ನಾವು ಚೆನ್ನಾಗಿ ಯೋಚನೆ ಮಾಡಿ ಅದನ್ನು ಅಭಿವೃದ್ಧಿ ಮಾಡುವಂತಹ ಒಂದು ಕಾರ್ಯಗಳನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಒಂದು ಹಿಂದೂ ಸಮಾಜ ಅನ್ನೋದು ವಿಶೇಷವಾಗಿ ಜಾಗೃತರಾಗಬೇಕು. ಇವತ್ತಿನ ಕಾಲದಲ್ಲಿ ಹಿಂದೂ ಸಮಾಜದ ಬಗ್ಗೆ ಅನೇಕ ವಿಧವಾದಂತಹ ಸುಳ್ಳುಗಳನ್ನು ಪ್ರಚಾರ ಮಾಡ್ತಾ ಇರ್ತಾರೆ ಲೋಕದಲ್ಲಿ. ಅದೆಲ್ಲ ಸುಳ್ಳುಗಳು. ಅದು ವಿಷಯ ವಾಸ್ತವವಾಗಿ ಆ ವಿಷಯ ಹಾಗಲ್ಲ, ಇದು ಹೀಗೆ ಅನ್ನುವಂಥ ವಿಷಯವೇ ಆ ವಿಷಯ ಹಿಂದೂಗಳಿಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಗೊತ್ತಿದೆ. ನಾನು ಹೇಳ್ತಿರೋ ಸುಳ್ಳು ಅಂತ ಅವನಿಗೆ ಗೊತ್ತಿದೆ. ಆದರೆ ಅವನೇನು ಮಾಡ್ತಾನೆ, ನಿಮಗೆ ಗೊತ್ತಿಲ್ವಾ, ನಿಮ್ಗೆ ಗೊತ್ತಿಲ್ಲ ತಾನೇ, ಹಾಗಾಗಿ ಸುಳ್ಳು ಹೇಳಿದರೂ ಪರವಾಗಿಲ್ಲ. ನನಗೆ ಗೊತ್ತಿದೆ ಇಲ್ಲಿಲ್ಲ, ಇಲ್ಲಿ ಹಾವಿಲ್ಲ ಅಂತ ಗೊತ್ತಿದೆ ಇವನಿಗೆ, ಆದರೂ ಹೇಳ್ತಾನೆ ಇಲ್ಲಿ ಹಾವು ಉಂಟು ಅಂತ ನಿಮ್ಮನ್ನು ಹೆದರಿಸ್ತಾ ಇದ್ದಾನೆ. ಆಗ ನೀವೇನು ಮಾಡ್ತೀರೋ, ಹಾವು ಉಂಟೇನೋ ಅಂತ ಅಲ್ಲಿಂದ ಓಡಿ ಹೋಗ್ತಾ ಇದ್ದೀರಿ. ಇವನಿಗೆ ಗೊತ್ತಿದೆ ಇಲ್ಲಿ ಹಾವಿಲ್ಲ ಅಂತ, ಇವನಿಗೆ ಗೊತ್ತಿದ್ದರೂ ಅವನು ಹಾಗೆ ಹೇಳ್ತಿದ್ದಾನೆ, ಸುಮ್ಮನೆ ನಿಮ್ಮನ್ನು ಹೆದರಿಸಲಿಕ್ಕೆ, ನಿಮ್ಮನ್ನು ಇಲ್ಲಿಂದ ಓಡಿಸಲಿಕ್ಕೆ ಹಂಗೆ ಹೇಳ್ತಾ ಇದ್ದಾನೆ. ಹಾಗೆ ತುಂಬ ಜನ ಏನು ಮಾಡ್ತಾರೆ, ಇದರ ಬಗ್ಗೆ ಏನೇನೋ ಪ್ರಚಾರಗಳನ್ನು ಮಾಡ್ತಾ ಇರ್ತಾರೆ. ವಾಸ್ತವವಾಗಿ ಅವರು ಪ್ರಚಾರ ಮಾಡುವುದೇ ಬೇರೆ, ಇಲ್ಲಿರುವಂಥ ವಿಷಯವೇ ಬೇರೆ. ಆದ್ದರಿಂದ ಇದರ ಒಂದು ಮಹತ್ವ ಏನು ಅನ್ನೋದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಇದನ್ನು ಆಚರಣೆ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು. ಎಂಥ ಒಂದು ಪರಿಸ್ಥಿತಿಯಲ್ಲೂ ಸಹ ಇಲ್ಲಿ ತನಕ ಈ ಒಂದು ಧರ್ಮಕ್ಕೆ ಆಗಿರುವಂಥ ತೊಂದರೆ ಸಾಕು, ಇನ್ನು ಮೇಲೆ ತೊಂದರೆ ಆಗಲಿಕ್ಕೆ ಬಿಡಬಾರ್ದು. ಆ ರೀತಿಯಾದಂತಹ ಒಂದು ಯೋಚನೆಯನ್ನು ಪ್ರತಿಯೊಬ್ಬರು ಮಾಡಬೇಕು. ಅದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಬರೀ ಯಾರೋ ಒಬ್ಬರಿಬ್ಬರಿಂದ ಆಗುವಂಥ ಕೆಲಸ ಅಲ್ಲ, ಅಥವಾ ಒಂದಿಷ್ಟು ಕಾಲ ಮಾಡಿ ಬಿಟ್ಬಿಡುವಂತಹ ಕೆಲಸವೂ ಅಲ್ಲ. ಇದು ನಿರಂತರ ನಡಿಬೇಕಾದಂತಹ ಒಂದು ಕೆಲಸ. ನಿರಂತರ ಎಲ್ಲರೂ ಸಹ ಮಾಡಬೇಕಂತಹ ಅವರವರ ಶಕ್ತಿಗೆ ಅನುಗುಣವಾಗಿ ಎಲ್ಲರೂ ಸಹ ಇದರಲ್ಲಿ ಕೈ ಜೋಡಿಸಿ ನಡೆಸಬೇಕಂತಹ ಒಂದು ಕಾರ್ಯ ಈ ಒಂದು ಧರ್ಮದ ರಕ್ಷಣೆ ಮತ್ತು ಈ ಧರ್ಮದ ಒಂದು ಪ್ರಚಾರ ಅನ್ನೋದು. ತುಂಬ ಸಾಮರ್ಥ್ಯ ಇರುವವರು ತುಂಬ ಮಾಡ್ತಾರೆ, ಹಾಗಂತೇಳಿ ಉಳಿದವರು ಏನು ಮಾಡಲಿಕ್ಕೆ ಆಗುವುದಿಲ್ಲ ಅಂತಿಲ್ಲ. ಎಲ್ಲರಿಗೂ ಮಾಡುವಂತಹ ಶಕ್ತಿ ಒಂದು ಇದ್ದೇ ಇದೆ. ಅದನ್ನು ಉಪಯೋಗಿಸ್ಕೊಂಡು ಎಲ್ಲರೂ ಸಹ ಅವರವರ ಕೆಲಸಗಳನ್ನು ಅವರು ಚೆನ್ನಾಗಿ ಮಾಡಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಈ ಒಂದು ಧರ್ಮದ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಮಕ್ಕಳನ್ನು ಮತ್ತು ಅದರಲ್ಲೂ ಸಹ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಇವತ್ತಿನ ದಿವಸ ನಾವು ಅನೇಕ ಕಡೆಗಳಲ್ಲಿ ಕೇಳ್ತಾ ಇರ್ತೀವಿ, ಏನೇನೋ ಮಾಡಿ ಅವರ ಮನಸ್ಸನ್ನು ಕೆಡಿಸಿ ಅದರಿಂದ ತುಂಬ ತೊಂದರೆ ಮಾಡತಕ್ಕಂಥವರು ಬೇಕಾದಷ್ಟು ಜನ ಇದ್ದಾರೆ ಲೋಕದಲ್ಲಿ. ಅನೇಕ ಕಡೆಗಳಲ್ಲಿ ಅದೆಲ್ಲ ನಡೀತಾ ಇದೆ. ಅದಕ್ಕೆ ಎಷ್ಟೋ ಉದಾಹರಣೆಗಳಿದೆ. ಎಷ್ಟು ಉದಾಹರಣೆಗಳಾದರೂ ಕಣ್ಣು ಮಾತ್ರ ಬಿಡ್ತಾ ಇಲ್ಲ ಜನರು. ಆ ರೀತಿಯಾಗಿ ಅಂತಹ ಒಂದು ಪರಿಸ್ಥಿತಿ ಇದೆ. ಆದ್ದರಿಂದ ಅಂತಹ ಕೆಟ್ಟ ವಿಷಯಗಳಿಗೆ ಯಾರೂ ಸಹ ಅವಕಾಶವನ್ನು ಕೊಡಬಾರದು. ಅದಕ್ಕೆ ಇನ್ನೊಬ್ಬರಿಗೆ ಅವಕಾಶ ಸಿಗುವಂತೆ ಮಾಡಬಾರ್ದು. ಅದನ್ನು ಪ್ರತಿಯೊಬ್ಬರೂ ಸಹ ಆ ಥರದ್ದೊಂದು ಇದೆ ಅಂದ ತಕ್ಷಣವೇ ಅದನ್ನು ನೋಡಿ ಅದಕ್ಕೆ ತಕ್ಕಂತಹ ಒಂದು ಪರಿಹಾರವನ್ನು ಮಾಡುವುದರಲ್ಲಿ ಎಲ್ಲರೂ ಸಹ ಜಾಗರೂಕರಾಗಿರಬೇಕು. ಮತ್ತು ಎಲ್ಲರೂ ಸಹ ಎಲ್ಲ ಮಕ್ಕಳೂ ಸಹ, ಮತ್ತು ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಅವರು ಇದನ್ನು ವಿಶೇಷವಾಗಿ ತಿಳ್ಕೊಳ್ಬೇಕು. ಇದರ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಬೇಕು. ಅದೇ ಈಗ ಹೇಳಿದಾಗ, ನಾನು ಆರಂಭದಲ್ಲಿ ಹೇಳಿದಾಗೆ ಒಳ್ಳೆಯವರಿದ್ದಾರೆ, ಹೌದು. ಆದರೆ ಆ ಒಳ್ಳೆಯವರಿದ್ದಾರೆ ಅನ್ನೋ ಮಾತ್ರಕ್ಕೆ ಎಲ್ಲರೂ ಒಳ್ಳೆಯವರು ಇರುವುದಿಲ್ಲ. ಒಳ್ಳೆಯವರು ಇರ್ಬೋದು, ಆದರೆ ಎಲ್ಲರೂ ಸಹ ಒಳ್ಳೆಯವರು ಇರುವುದಿಲ್ಲ. ಮತ್ತು ಯಾರು ಒಳ್ಳೆಯವರು ಯಾರು ಅಲ್ಲ ಅನ್ನೋದನ್ನು ಕಂಡುಹಿಡಿಯುವಂತಹ ಸಾಮರ್ಥ್ಯ ಇವಾಗಲೇ ಯಾರಿಗೂ ಇಲ್ಲ. ಅದಿನ್ನೂ ಎಲ್ರಿಗೂ ಬರಲಿಲ್ಲ. ಅದಕ್ಕಿನ್ನೂ ತುಂಬ ಸಮಯ ಇದೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ನನಗೆಲ್ಲ ಗೊತ್ತಾಗ್ಬಿಡುತ್ತೆ, ನಾನು ತುಂಬ ತಿಳ್ಕೊಂಡಿದ್ದೀನಿ ಅಂತ ಹಾಗೆ ಅಂದ್ಕೊಂಡಿದ್ದು ಮಾತ್ರಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲರೂ ಕೆಟ್ಟವರಾಗಿಲ್ಲ, ಹೌದು. ಆದರೆ ಹಾಗಂತ ಹೇಳಿ ಎಲ್ಲರೂ ಒಳ್ಳೆಯವರಾಗೂ ಇಲ್ಲ. ಮತ್ತು ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅನ್ನೋದನ್ನು ನೋಡಿ ಸರಿಯಾಗಿ ತಿಳ್ಕೊಳ್ಳುವಷ್ಟು ಸಾಮರ್ಥ್ಯವೂ ನಿಮಗಿಲ್ಲ. ಆ ಸಾಮರ್ಥ್ಯ ಅದು ಎಲ್ಲ ನಿಮಗೆ ಗೊತ್ತಾಗೋದ್ರೊಳಗೆ ಆಗಬೇಕಾದ ಅನರ್ಥವೆಲ್ಲ ಆಗೋಗಿರುತ್ತೆ. ಆದ್ದರಿಂದ ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಂಡು ಅದನ್ನು ಗಮನಿಸಬೇಕು. ಹಾಗಾಗಿ ಈಗ ಹೇಳಿದ ಹಾಗೆ
ಅದರೊಳಗೆ ಹಾವಿದೆಯಾ ಇಲ್ವಾ ಅನ್ನೋದನ್ನು ಕಂಡುಹಿಡಿಯಲಿಕ್ಕೆ ನಿಮ್ಗೆ ಆಗೋದಿಲ್ಲ, ಎರಡೂ ತೀರ್ಮಾನಗಳಿಲ್ಲ ಅಂತಂದರೆ ಅದನ್ನು ಬಿಡುವುದೇ ಒಳ್ಳೆಯದು. ಸುಮ್ಮನೆ ಅದನ್ನು ನೋಡ್ತೀನಿ, ಅದರಲ್ಲೇ ನಾನು ಹೋಗ್ತೀನಿ ಅಂತ ಹಠ ಹಿಡಿಯುವುದಕ್ಕಿಂತ ಅದನ್ನು ಬಿಡುವುದು ಒಳ್ಳೆಯದು. ಏನಾಗುತ್ತೆ, ಅದಕ್ಕೆ ಅದನ್ನು ಬಿಟ್ಟು ನಾವು ಬೇರೆ ಮಾರ್ಗದಲ್ಲಿ ಹೋಗಿದ್ದರಿಂದ ಒಂದು 4 ಹೆಜ್ಜೆ ಜಾಸ್ತಿ ಹಾಕಿದಂಗೆ ಆಗುತ್ತೆ ಅಷ್ಟೇ. ಆದರೆ ಅದರ ಮೇಲೆ ಹೋಗಿ ತೊಂದರೆಗೆ ನಾವು ಸಿಕ್ಕಾಕೊಂಡಿದ್ದೀವಿ ಅಂತಂದರೆ ಮಾತ್ರ ಇಡೀ ಜೀವನವೇ ಹಾಳಾಗಿ ಹೋಗುತ್ತೆ, ಇಡೀ ಜೀವನದಲ್ಲೇ ತೊಂದರೆ ಆಗಿಬಿಡುತ್ತೆ. ಇದನ್ನು ವಿಶೇಷವಾಗಿ ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಮಕ್ಕಳಿಗೂ ಸಹ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಹಿಂದೂ ಧರ್ಮವನ್ನು ಎಲ್ಲ ರೀತಿಯಲ್ಲೂ ಸಹ ಹಿಂದೂ ಧರ್ಮವನ್ನು, ಹಿಂದೂ ಸಮಾಜವನ್ನು ಬೆಳೆಸುವುದರಲ್ಲಿ ಪ್ರತಿಯೊಬ್ಬರೂ ಸಹ ಕೈ ಜೋಡಿಸಬೇಕು. ಅವರವರ ಕರ್ತವ್ಯಗಳನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು. ಎಲ್ಲ ರೀತಿಯಲ್ಲೂ ಇದನ್ನು ನಾವು ಬೆಳೆಸಬೇಕು. ಎಲ್ಲ ರೀತಿಯಲ್ಲೂ ಬೆಳೆಸಿದಾಗ ಮಾತ್ರವೇ ಈ ಧರ್ಮವನ್ನು ದೃಢವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದರೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇದ್ದೀನಿ, ಒಬ್ಬ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳೋ ಹೊತ್ತಿಗೂ ಅವನಿಗೆ ಧರ್ಮಶ್ರದ್ಧೆ ಇದೆಯಾ ಅಲ್ವ ಅನ್ನೋದನ್ನು ನೋಡಬೇಕು. ಇವತ್ತಿನ ಕಾಲದಲ್ಲಿ ತುಂಬ ಕಡೆಗಳಲ್ಲಿ ಏನಾಗ್ತಿರುತ್ತೆ, ಒಬ್ಬರ ನಾಯಕನಿಗೆ ಓಟ್ ಹಾಕುವಾಗ, ಒಬ್ಬರನ್ನ ಆಯ್ಕೆ ಮಾಡಿಕೊಳ್ಳುವಾಗ ಅದನ್ನೆಲ್ಲ ನೋಡೋದಿಲ್ಲ. ಸುಮ್ಮನೆ ಇವರವರ ಭಾವ ಹಾಗಾಗಿ ಓಟ್ ಹಾಕಿಬಿಡೋದು, ಇವರವರ ತಮ್ಮ ಹಾಗಾಗಿ ಓಟ್ ಹಾಕಿಬಿಡೋದು, ಇವರವರ ಮಗ ಹಾಗಾದ್ರು ಅದನ್ನು ನೋಡಿ ಇರ್ಬೋದು, ಒಬ್ಬನ ತಮ್ಮ ಇರ್ಬೋದು, ಅವನ ಮಗ ಇರ್ಬೋದು, ಇವ್ರ ಭಾವ ಇರ್ಬೋದು, ಏನು ಬೇಕಾದರೂ ಆಗಲಿ. ಆದರೆ ಅದನ್ನು ನೋಡ್ಕೊಂಡು ಗೆಲ್ಲಿಸುವುದಲ್ಲ. ಅವರಿಗೆ ಎಷ್ಟು ಸಾಮರ್ಥ್ಯ ಇದೆ, ಸರಿ ಧರ್ಮಕ್ಕೆ ಏನಾದರೂ ಒಳ್ಳೇದು ಮಾಡ್ತಾರಾ ಬಿಡ್ತಾರಾ ಅನ್ನೋದು ಬೇರೆ ವಿಷಯ. ತೊಂದರೆಯನ್ನಂತೂ ಮಾಡಬಾರ್ದು. ತೊಂದರೆಯನ್ನಾದರೂ ಮಾಡದೇ ಇದ್ದರೆ ಸಾಕು, ಆ ಥರದವರು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಅದಕ್ಕೆಲ್ಲರೂ ಸಹ ತಯಾರಾಗಿರಬೇಕು. ಏನೋ ಮಾಡಬೇಕು ತುಂಬ ಅಂತಿಲ್ಲ, ಅದು ಬೇಕಾಗಿಲ್ಲ. ಅದು ಮಾಡಿದ್ರು ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ತೊಂದರೆಯನ್ನಂತೂ ಮಾಡದೇ ಇರೋ ಹಾಗೆ ಇರಬೇಕು. ಆ ರೀತಿಯಾದವರು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಆ ಧರ್ಮಶ್ರದ್ಧೆ ಇರಬೇಕು, ಮತ್ತು ಜೊತೆಗೆ ಪರಿಪಾಲನಾ ಸಾಮರ್ಥ್ಯ, ಆ ಪಾಲನಾ ಶಾಸನದ ಒಂದು ಸಾಮರ್ಥ್ಯ ಇರುವ ವ್ಯಕ್ತಿಯೂ ಆಗಿರಬೇಕು, ಮತ್ತು ಧರ್ಮಶ್ರದ್ಧೆಯೂ ಇರಬೇಕು. ಅದನ್ನು ನೋಡಬೇಕು. ಆದ್ದರಿಂದ ಅಂಥವ್ರನ್ನು ನೋಡಬೇಕು. ಧರ್ಮಶ್ರದ್ಧೆ ಆದರೂ ಇರಬೇಕು, ಧರ್ಮಕ್ಕೆ ತೊಂದರೆ ಮಾಡುವ ಬುದ್ಧಿ ಇರಬಾರ್ದು. ಅಂಥವ್ರನ್ನು ನೋಡಿಕೊಂಡು ಆಯ್ಕೆ ಮಾಡಿಕೊಳ್ಬೇಕು. ಅದರಲ್ಲೂ ಸಹ ಎಲ್ಲರೂ ಬರಬೇಕು. ಮತ್ತು ಈಗ ಯಾರು ಮಕ್ಕಳಿದ್ದೀರೋ, ಮುಂದಿನ ಕಾಲದಲ್ಲಿ ಒಬ್ಬೊಬ್ಬರು ಒಂದೊಂದು ಮಾರ್ಗವನ್ನು, ಒಂದೊಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡು ಹೋಗ್ತೀರಿ, ಒಂದೊಂದು ಕಡೆಗೂ ಹೋಗ್ತಾ ಇರ್ತೀರಿ, ಒಳ್ಳೆಯದು. ಆದರೆ ಮಕ್ಕಳು ಈ ವಿಷಯದಲ್ಲೂ ಯೋಚನೆ ಮಾಡಬೇಕು, ಇಂತಹ ವಿಚಾರಗಳಿಗೂ ಬರಬೇಕು. ದೇಶದ ಒಂದು ಪರಿಪಾಲನೆ, ಇವತ್ತು ಇಲ್ಲಿ ಒಳ್ಳೆ ಧಾರ್ಮಿಕ ಸಂಸ್ಕಾರ ಪಡೆದಿರತಕ್ಕಂತಹ ಮಕ್ಕಳೇ ಮುಂದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಂದರೆ ಅದರಿಂದ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ದೇಶಕ್ಕೂ ಒಳ್ಳೆಯದಾಗುತ್ತೆ, ಸಮಾಜಕ್ಕೂ ಒಳ್ಳೆಯದಾಗುತ್ತೆ, ಎಲ್ಲದಕ್ಕೂ ಸಹ ಒಳ್ಳೆಯದಾಗುತ್ತೆ. ಅದು ರಾಜಕೀಯ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು, ಯಾವ ಕ್ಷೇತ್ರ ಬೇಕಾದರೂ ಇರಲಿ, ಅದರಲ್ಲಿ ಇಂತಹ ಒಳ್ಳೆಯ ಸಾಮರ್ಥ್ಯ ಹೊಂದಿರುವಂಥ, ಒಳ್ಳೆಯ ಸಂಸ್ಕಾರ ಹೊಂದಿರುವಂಥ ಮಕ್ಕಳು ಅದರಲ್ಲಿ ಬಂದರೆ ಅದರಿಂದ ಆ ಕ್ಷೇತ್ರವು ಮತ್ತು ಅದರಿಂದ ಎಲ್ಲ ಜನರು, ಸಮಾಜವು ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ. ಅದ್ರ ಬಗ್ಗೆನೂ ಜನರು ಯೋಚನೆ ಮಾಡಬೇಕು. ಮಕ್ಕಳ ಯೋಚನೆ, ಇಂಥ ಒಳ್ಳೆಯ ಸಂಸ್ಕಾರ ಪಡೆದಿರತಕ್ಕಂಥವರು ವ್ಯವಸ್ಥೆ ಒಳಗೂ ಬರಬೇಕು. ಅದನ್ನು ನಾವು ಹೇಳೋದು. ವ್ಯವಸ್ಥೆಯೊಳಗೂ ಸರಿ, ವ್ಯವಸ್ಥೆ ಏನೋ ನಡೀತಾ ಇದೆ, ನಮಗೂ ಅದಕ್ಕೆ ಸಂಬಂಧ ಇಲ್ಲ, ನಾವು ಇಷ್ಟು ಮಾಡಿಕೊಂಡ್ರೆ ಸಾಕು ಅಂತ ಹೇಳಬಾರ್ದು. ಆ ಒಂದು ವ್ಯವಸ್ಥೆ ಒಳಗೂ ಸಹ ಬರಬೇಕು. ಉತ್ತಮ ಸಂಸ್ಕಾರ ಹೊಂದಿರತಕ್ಕಂತಹ ಮಕ್ಕಳು ಅದರೊಳಗೂ ಸಹ ಬರಬೇಕು. ಈ ದೇಶದ ಒಂದು ವ್ಯವಸ್ಥೆ, ಈ ಸಮಾಜದ ಒಂದು ವ್ಯವಸ್ಥೆ, ಈ ಧರ್ಮದ ಒಂದು ವ್ಯವಸ್ಥೆ, ಎಲ್ಲವುದನ್ನು ಸಹ ಚೆನ್ನಾಗಿ ಕಾಪಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಇವತ್ತು ಈ ಅಂಬಿಕಾ ವಿದ್ಯಾಸಂಸ್ಥೆಯ ಒಂದು 25ನೇ ವರ್ಷ ರಜತ ಮಹೋತ್ಸವವು ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿಗೆ ಬರಬೇಕು ಎಂಬುದಾಗಿ ವಿಶೇಷವಾಗಿ ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ನಟೋಜ್ ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಇದನ್ನು ಈಗಾಗಲೇ ನಾವು ನೋಡಿದಂತೆ ಉತ್ತಮವಾದಂತಹ ರೀತಿಯಲ್ಲಿ ಆರಂಭದಿಂದಲೂ ಸಹ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಒಂದೊಂದು ವರ್ಷವೂ ಸಹ ಒಂದೊಂದು ವಿಶೇಷವಾದಂತಹ ಒಂದು ಅಭಿವೃದ್ಧಿಯ ಹೆಜ್ಜೆಯನ್ನು ಇಡ್ತಾ ವಿಶೇಷವಾಗಿ ನಡೀತಾ ಇರತಕ್ಕಂತಹ ಈ ಒಂದು ಸಂಸ್ಥೆಯನ್ನು ವಿಶೇಷವಾಗಿ ಅವರು ನಡೆಸ್ತಾ ಇದ್ದಾರೆ. ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು 25 ವರ್ಷಗಳಿಂದ ಇದು ಹೇಗೆ ಬೆಳ್ಕೊಂಡು ಬಂದಿದೆಯೋ, ಹೇಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ವಿದ್ಯೆ ಸಂಸ್ಕಾರಗಳನ್ನು ಕೊಟ್ಟು ಅವರಿಗೆ ಉತ್ತಮವಾದಂತಹ ಒಂದು ಜೀವನವನ್ನು ಕೊಟ್ಟಿದೆಯೋ, ಅದೇ ರೀತಿಯಾಗಿ ಮುಂದೆಯೂ ಸಹ, ಮುಂದಿನ ವರ್ಷಗಳಲ್ಲೂ ಸಹ ಈ ಒಂದು ವಿದ್ಯಾಸಂಸ್ಥೆ ಇದೇ ರೀತಿಯಾಗಿ ನಿರಂತರ ಬೆಳೆಯಲಿ. ಮುಂದೆ ವಿಶೇಷವಾಗಿ ಶತಮಾನಗಳ ಕಾಲ ಇದು ವಿಶೇಷವಾಗಿ ಬೆಳೆಯಲಿ. ನಿರಂತರವಾಗಿ ಈ ಒಂದು ಧರ್ಮವನ್ನು, ಈ ದೇಶವನ್ನು ನಡೆಸುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಮಕ್ಕಳು ವಿಶೇಷವಾಗಿ ಇಲ್ಲಿ ಚೆನ್ನಾಗಿ ತಯಾರಾಗಿ ಬರಲಿ. ಎಲ್ಲ ಮಕ್ಕಳು ಸಹ ವಿಶೇಷವಾಗಿ ಚೆನ್ನಾಗಿ ಅಧ್ಯಯನ ಮಾಡಿ, ಯಾಕಂದರೆ ಎಲ್ಲರಲ್ಲೂ ಒಂದು ಪ್ರತಿಭೆ ಇದೆ, ಎಲ್ಲರಲ್ಲೂ ಒಂದು ಸಾಮರ್ಥ್ಯ ಇದೆ. ಎಲ್ಲ ಮಕ್ಕಳು ಸಹ ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡ್ಕೊಳ್ತಾ ಇದ್ದರೆ ಸಾಕಾಗೋದಿಲ್ಲ. ಇನ್ನೊಬ್ಬರ ಜೊತೆಗೆ ಹೋಲಿಕೆ ಮಾಡ್ಕೊಳ್ಳೋದು, ಅಯ್ಯೋ ಅವ್ರಿಗಾಗಿದ್ದು ನಮ್ಗೆ ಆಗ್ತಿಲ್ಲಲ್ವಾ ಅಂತ ಹಾಗೆ ಬೇಜಾರು ಮಾಡ್ಕೊಳ್ಬಾರ್ದು. ಹೋಲಿಕೆ ಮಾಡಿಕೊಂಡ್ರೂ ಏನು ಮಾಡಬೇಕು, ಅವರಲ್ಲಿದ್ದಂತಹ ಒಳ್ಳೆಯ ಗುಣವನ್ನು ಬೆಳೆಸ್ಕೊಳ್ಬೇಕು.
ಬೆಳೆಸ್ಕೊಂಡು ಮುಂದೆ ಹೋಗ್ತಾ ಇರಬೇಕು ಅಷ್ಟೇ ಹೊರತು ಅಯ್ಯೋ ಅವ್ರಿಗೆ ಆಗಿರೋದು ನಮ್ಗೆ ಆಗ್ತಿಲ್ಲಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂರುವುದಲ್ಲ. ಇನ್ನೊಬ್ಬರನ್ನು ನೋಡಿ ಅವರಲ್ಲಿ ನಮಗಿಂತ ಒಳ್ಳೆಯ ಗುಣ ಇನ್ನೊಬ್ಬರಲ್ಲಿ ಇದೆ ಅಂತಂದರೆ ಅದನ್ನು ಒಪ್ಪಿಕೊಳ್ಳಿ, ಅದನ್ನು ಅಳವಡಿಸ್ಕೊಳ್ಳಿ, ಹಾಗೆ ಮುಂದೆ ಹೋಗಬೇಕು. ಈ ಥರ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ಬರಬೇಕು, ಚೆನ್ನಾಗಿ ತಯಾರಾಗಬೇಕು. ಎಲ್ಲರಲ್ಲೂ ಒಂದು ಸಾಮರ್ಥ್ಯ ಇದ್ದೇ ಇದೆ. ಭಗವಂತ ಪ್ರತಿಯೊಬ್ಬರಿಗೂ ಒಂದು ಸಾಮರ್ಥ್ಯ ಕೊಡ್ತಾನೆ. ಆ ಸಾಮರ್ಥ್ಯವನ್ನು ನಾವೇ ತಿಳ್ಕೊಂಡು ಅದನ್ನು ನಾವೇ ಸರಿಯಾಗಿ ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಮೇಲೆ ಬರಬೇಕು. ಅದಕ್ಕೆ ನಾವು ಆ ಥರ ಮಾಡಿಕೊಂಡ್ರೆ ಆಗ ನಮ್ಮನ್ನು ತಯಾರು ಮಾಡುವವರು ನಮ್ಮನ್ನು ಚೆನ್ನಾಗಿ ತಯಾರು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತಂದರೆ ಆ ಹೇಳ್ಕೊಡುವವರು ಪಾಪ ಎಷ್ಟು ಕಷ್ಟಪಟ್ಟರು ನಿಮ್ಗೆ ಎಷ್ಟು ಹೇಳಿಕೊಟ್ರು ಉಪಯೋಗ ಆಗೋದಿಲ್ಲ. ನೀವು ಮೇಲೆ ಬರಲಿಕ್ಕೆ ತಯಾರಾಗಿದ್ದರೆ ಕೆಳಗಿದ್ದವನು ಅವನ ಕೈಯನ್ನು ಮೇಲಿರುವವನಿಗೆ ಕೊಡಬೇಕು, ಕೊಟ್ಟರೆ ಮೇಲಿರುವವನು ಇವನನ್ನು ಮೇಲೆ ಎತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಇವನು ಕೆಳಗಡೆ ಹೊಂಡದಲ್ಲಿ ಕೂತ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ, ಮೇಲಿದ್ದವನು ಏನು ಮಾಡಿದ್ರೆ ಇವನು ಮೇಲೆ ಎಬ್ಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮೇಲಿರುವವನು ಕೆಳಗೆ ಇಳಿಬೇಕು, ಬಗ್ಬೇಕು, ಅವನ ಕೈಯನ್ನು ಇವನು ಕೊಡಬೇಕು. ಈ ಕೆಳಗಿರುವವನು ಇವನ ಕೈಯನ್ನು ಅವನಿಗೆ ಕೊಡಬೇಕು. ಕೈ ಕೊಡಬಾರ್ದು, ಕೈಯನ್ನು ಕೊಡಬೇಕು. ಕೈ ಕೊಟ್ಬಿಟ್ರೆ ನಿಮ್ಮ ಜೀವನ ಹಾಳಾಗುತ್ತೆ, ಮಕ್ಕಳ ಜೀವನವೇ ಹಾಳಾಗುತ್ತೆ. ಕೆಲವರು ಮಕ್ಕಳೆಲ್ಲ ಏನು ಮಾಡ್ತಿರ್ತಾರೆ ಅಂದರೆ ಈ ತಂದೆ ತಾಯಿಗಳು ಹೇಳಿದ್ದು ಅಥವಾ ದೊಡ್ಡವರು ಹೇಳಿದ್ದು ಅಧ್ಯಾಪಕರು ಹೇಳಿದ್ದು ಮಾಡೋದಿಲ್ಲ. ಸರಿ, ಹೇಳಿದ್ದು ಮಾಡಲಿಲ್ಲ ಅನ್ನೋದೇ ಒಂದು ದೊಡ್ಡ ತಪ್ಪು. ಅದರೊಳಗೂ ಏನು ಮಾಡ್ತಿರ್ತಾರೆ ಅಂತಂದರೆ ಅದೇನೋ ಭಾಳ ದೊಡ್ಡ ಸಾಧನೆ ಮಾಡಿದಂಗೆ ತಿಳ್ಕೊಂಡಿರ್ತಾರೆ. ನೋಡಿದ್ದೀನಿ, ಅವ್ರು ಹೇಳಿದ್ದನ್ನು ನಾನು ಮಾಡಲೇ ಇಲ್ಲ, ಆದರೆ ಅವ್ರು ಸ್ವಲ್ಪನೂ ಅನುಮಾನ ಬರಲಿಲ್ಲ. ಅವ್ರು ಹೇಳಿದ್ದನ್ನು ನಾನು ಮಾಡಲಿಲ್ಲ, ಮಾಡಿದ್ದೀನಿ ಅಂತಲೇ ಹೇಳಿಬಿಟ್ಟಿದ್ದೀನಿ. ಆ ಥರ ಹೇಳುವಾಗ ಸ್ವಲ್ಪನೂ ಅವ್ರಿಗೆ ಅನುಮಾನನೇ ಬರಲಿಲ್ಲ, ಆ ಥರ ನಾನು ಮಾಡಿದ್ದೀನಿ ಅಂತ. ಅದೇನು ಭಾಳ ದೊಡ್ಡ ಸಾಧನೆ ಮಾಡಿ ಯಾರಿಗೆ ಲಾಭ, ಆದ್ದರಿಂದ ನಿಮಗೆ ನಷ್ಟ. ಆದ್ದರಿಂದ ದೊಡ್ಡವರು ಏನು ಹೇಳ್ತಾರೋ, ನಮಗೆ ಪಾಠ ಹೇಳಿಕೊಡುವವರು ತಂದೆ ತಾಯಿಗಳು ಅವರೆಲ್ಲ ನಮಗೆ ಏನು ಹೇಳ್ಕೊಡ್ತಾರೋ ಅದನ್ನು ಚೆನ್ನಾಗಿ ಶ್ರದ್ಧೆಯಾಗಿ ಅನುಸರಣೆ ಮಾಡಬೇಕು. ತಂದೆ ತಾಯಿಗಳು ಯಾವಾಗಲೂ ನಿಮ್ಮ ಒಳ್ಳೆಯದನ್ನೇ ಬಯಸ್ತಾರೆ, ನಿಮಗೆ ಒಳ್ಳೆಯದನ್ನೇ ಬಯಸ್ತಾರೆ. ಹಾಗಾಗಿ ಅವರ ವಿಷಯದಲ್ಲಿ ತುಂಬ ಶ್ರದ್ಧೆಯಿಂದ ಇರಬೇಕು. ಅವ್ರು ಏನು ಹೇಳ್ತಾರೋ ಅದನ್ನು ಚೆನ್ನಾಗಿ ಆಚರಣೆ ಮಾಡಬೇಕು. ಅವರು ತೋರಿಸಿದ ಮಾರ್ಗದಲ್ಲಿ ಹೋಗಬೇಕು. ಎಂಥ ಒಂದು ಪರಿಸ್ಥಿತಿಯಲ್ಲೂ ಅವರನ್ನು ಮರಿಬಾರದು, ಅವರನ್ನು ಬಿಡಬಾರ್ದು. ಇದನ್ನು ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅಂದರೆ ಒಂದು ವಿಷಯ, ಈಗ ತಂದೆ ತಾಯಿಗಳು ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಲಿಕ್ಕಾಗದೇ ಇರ್ಬೋದು, ಆದರೆ ಇವರ ಸಾಮರ್ಥ್ಯಕ್ಕೆ ತಕ್ಕಂತೆ ಎಷ್ಟು ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಖಂಡಿತ ಕೊಟ್ಟೇ ಕೊಡ್ತಾರೆ, ಅವರಿಗಿದ್ದರೂ ಇಲ್ಲದೇ ಇದ್ದರು. ಇದನ್ನು ಪ್ರತಿಯೊಬ್ಬರು ತಂದೆ ತಾಯಿಗಳು ಮಾಡೇ ಮಾಡ್ತಾರೆ. ಒಂದು ವೇಳೆ ಮಕ್ಕಳು ಕೇಳಿದ್ದನ್ನು ತಂದೆ ತಾಯಿಗಳು ಕೊಡಲಿಲ್ಲ ಅಂತಂದರೆ ಅಲ್ಲಿ ಎರಡು ಕಾರಣಗಳಿರುತ್ತೆ. ಒಂದು, ಅದು ಅವರಿಗೆ ಒಳ್ಳೆಯದಲ್ಲ, ಆದ್ದರಿಂದ ಕೊಡಲಿಲ್ಲ. ಅಥವಾ ಅದನ್ನು ಕೊಡಬೇಕು ಅಂತಿದ್ದರೂ ಕೊಡುವ ಸಾಮರ್ಥ್ಯ ಇವರಿಗಿಲ್ಲ, ಹಾಗಾಗಿ ಕೊಡಲಿಲ್ಲ ಅಷ್ಟೇ, ಕೊಡಿಸಲಿಲ್ಲ ಅಷ್ಟೇ. ಒಂದು ವೇಳೆ ಕೊಡಿಸೋ ಸಾಮರ್ಥ್ಯ ಇದೆ, ಅದು ಮಕ್ಕಳಿಗೆ ಒಳ್ಳೆಯದು ಅಂತಂದರೆ ಖಂಡಿತ ಕೊಟ್ಟೇ ಕೊಡ್ತಾರೆ. ಅದನ್ನು ಕೊಡದೇ ಇರಲಿಕ್ಕಾಗೋದು, ಅವರಿಗಿದ್ದರೂ ಇಲ್ಲದೇ ಹೋದರೂ ಮಕ್ಕಳಿಗೆ ಕೊಡ್ತಾರೆ ತಂದೆ ತಾಯಿಗಳು. ಅಂದರೆ ಇದನ್ನು ಮಕ್ಕಳು ಚೆನ್ನಾಗಿ ತಿಳ್ಕೊಳ್ಬೇಕು. ತಂದೆ ತಾಯಿಗಳ ಮೇಲೆ ಅಪಾರವಂತಹ ಒಂದು ಗೌರವವನ್ನು ಇರಬೇಕು. ಆದ್ದರಿಂದ ಅವರು ಹೇಳಿದಂತಹ ಮಾರ್ಗವನ್ನು ಅನುಸರಣೆ ಮಾಡಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಹೇಳಬಯಸ್ತಾ, ಎಲ್ಲರಿಗೂ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಂಸ್ಥೆಯು ಮುಂದಿನ ಕಾಲದಲ್ಲೂ ಸಹ ಇನ್ನೂ ವಿಶೇಷವಾಗಿ ಬೆಳೆಯಲಿ, ಇನ್ನೂ ಹೆಚ್ಚಿನ ಜನರಿಗೆ, ಹೆಚ್ಚಿನ ಮಕ್ಕಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸ ಎಲ್ಲವೂ ಸಹ ಪ್ರಾಪ್ತವಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಉತ್ತಮರಾಗಿರ್ತಕ್ಕಂತಹ ಪ್ರಜೆಗಳು ಇಲ್ಲಿಂದ ವಿಶೇಷವಾಗಿ ತಯಾರಾಗಿ ಬರಬೇಕು. ನಾವು ಹೇಳ್ತಾ ಇರ್ತೀವಿ ಸೈನಿಕರಿದ್ದಾರೆ, ಸೈನಿಕರು ಅಂಥೇಳಿ ಅವರನ್ನು ನಾವು ತುಂಬ ಪ್ರಶಂಸೆ ಮಾಡ್ತಾ ಇರ್ತೀವಿ. ಅದು ಹೌದು, ಅವರು ಪ್ರಶಂಸಾರ್ಹರು ಆಗಿದ್ದಾರೆ ಸೈನಿಕರನ್ನು. ಆದರೆ ಅವರು ಅದನ್ನೆಲ್ಲ ಮಾಡ್ತಿರೋ ಯಾರಿಗೋಸ್ಕರ ಅಂತಂದರೆ ನಮಗೋಸ್ಕರ. ನಾವು ಬರೀ ಅವರನ್ನು ಪ್ರಶಂಸೆ ಮಾಡಿ ಕೈ ಮುಗಿದುಬಿಟ್ರೆ ಸಾಕಾಗೋದಿಲ್ಲ. ಯಾಕಂದರೆ ಅವರು ಅಷ್ಟೆಲ್ಲ ಮಾಡ್ತಿರುವುದು, ಪ್ರಶಂಸಾರ್ಹವಾದಂತಹ ಕೆಲಸಗಳನ್ನು ಅವ್ರು ಮಾಡ್ತಿರೋದು ಯಾತಕ್ಕೋಸ್ಕರ ಅಂತಂದರೆ ಇಲ್ಲಿರುವವ್ರಿಗೋಸ್ಕರ. ಇಲ್ಲಿರುವವರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಆವಾಗ ಅವ್ರು ಮಾಡಿದ್ದಷ್ಟು ಸಹ ವ್ಯರ್ಥ ಆಗುತ್ತೆ. ಇಲ್ಲಿ ಅವರು ಯಾತಕ್ಕೋಸ್ಕರ ಅಲ್ಲಿ ಹೋಗಿದ್ದಾರೆ, ನಮ್ಮ ದೇಶದ ಪ್ರಜೆಗಳನ್ನು ನಾವು ಕಾಪಾಡಿಕೊಳ್ಬೇಕು, ಅವ್ರಿಗೇನು ತೊಂದರೆ ಆಗದೇ ಇರೋ ಹಾಗೆ ನಾನು ಅವ್ರೇನಾದರೂ ತೊಂದರೆ ಬಂತು ಅಂದರೆ ಎಲ್ರಿಗಿಂತ ಮುಂದೆ ಬಂದು ನಾನು ನಿಂತ್ಕೊಳ್ತೀನಿ, ನನಗೆ ತೊಂದರೆ ಆದರೂ ಪರವಾಗಿಲ್ಲ, ನನ್ನ ದೇಶದ ಪ್ರಜೆಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ, ಹೋಗಿ ಕಾಯ್ತಾ ಇದ್ದಾರೆ ದೇಶವನ್ನು. ಈಗ ಅಂಥವರು ಅಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಿರೋ ಹೊತ್ತಿಗೆ ನೀವು ಉತ್ತಮ ಪ್ರಜೆಗಳಾಗಿಲ್ಲ ಅಂತಂದರೆ ಆವಾಗ ಅವ್ರು ಮಾಡಿದ್ದಷ್ಟು ಸಹ ವ್ಯರ್ಥ ಆಗೋಗುತ್ತೆ. ಆ ಒಂದು ಪಾಪ ನಿಮಗೆ ಬರುತ್ತೆ, ಅಂಥ ಒಂದು ಪಾಪ ಪ್ರಜೆಗಳಿಗೆ ಬರುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟರು ಅವರ ಕಷ್ಟವನ್ನು ವ್ಯರ್ಥ ಮಾಡಿದ್ದಂತಹ ಒಂದು ಪಾಪ ಜನರಿಗೆ ಬರುತ್ತೆ. ಆದ್ದರಿಂದ ಜನರು ಉತ್ತಮವಾಗಿರಬೇಕು. ಎಷ್ಟು ಉತ್ತಮವಾದಂಥ ಜೀವನವನ್ನು, ಎಷ್ಟು ಉತ್ತಮವಾದಂತಹ ಸಮಾಜ ದೇಶದ ಒಳಗಿರುತ್ತೋ ಆ ದೇಶದ ಗಡಿಯಲ್ಲಿ ದೇಶವನ್ನು ಕಾಯುವಂಥ, ದೇಶದ ರಕ್ಷಣೆ ಮಾಡುವಂಥ ಸೈನಿಕರ ಒಂದು ಪ್ರಯತ್ನವು ಅಷ್ಟು ಸಫಲ ಆಗುತ್ತೆ. ಆದ್ದರಿಂದ ಅದನ್ನು ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅದರಿಂದ ಆ ಉತ್ತಮವಾದಂಥ ಒಂದು ಸಮಾಜ, ಉತ್ತಮವಾದಂತಹ ಪ್ರಜೆಗಳು ವಿಶೇಷವಾಗಿ ಬರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ, ಇಲ್ಲಿ ಎಲ್ಲ ಶಿಕ್ಷಕರಿಗೂ, ಎಲ್ರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ.
ಮತ್ತು ವಿಶೇಷವಾಗಿ ಈ ಒಂದು ಧರ್ಮಾಭ್ಯುದಯ ಅನ್ನುವಂತಹ ಒಂದು ಸಮಿತಿಯನ್ನು ಪ್ರಾರಂಭ ಮಾಡಿ ಇದರಿಂದ ಎಲ್ಲರಿಗೂ ಸಹ ಮಕ್ಕಳಿಂದ ಹಿಡಿದು ಆ ಬಾಲ್ಯಾವಸ್ಥೆಯಲ್ಲೇ ಅಲ್ಲಿಂದಲೇ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡ್ತಾ ಅವರನ್ನು ಆ ಸಂಸ್ಕಾರದ ಜೊತೆಗೆ ಅವರನ್ನು ಬೆಳೆಸಬೇಕು ಅನ್ನುವಂತಹ ಒಂದು ಉತ್ತಮವಾದ ಸಂಕಲ್ಪದಿಂದ ಈ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಲಾಯಿತು. ಅದರಲ್ಲಿ ವಿಶೇಷವಾಗಿ ಎಲ್ಲ ಮಕ್ಕಳು ಸಹ ತುಂಬ ಮಕ್ಕಳು ಭಾಗವಹಿಸಿ ಆ ಒಂದು ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಇವತ್ತು ನಮ್ಮ ಮುಂದೆ ಆ ಮಕ್ಕಳೆಲ್ಲರನ್ನೂ ಸಹ ನಾವು ನೋಡಿದ್ದೀವಿ. ಅವರು ಕಲ್ತಿರುವಂತಹ ಶ್ಲೋಕಗಳನ್ನೆಲ್ಲ ಹೇಳಿರುವುದು ಅದು ಹೀಗೆ ವಿಶೇಷವಾಗಿ ಮುಂದುವರಿಯಲಿ. ಇನ್ನೂ ಹೆಚ್ಚಿನ ಜನರಿಗೆ, ಇನ್ನೂ ಹೆಚ್ಚಿನ ಮಕ್ಕಳಿಗಿಂತ ಒಂದು ಸಂಸ್ಕಾರ ಪ್ರಾಪ್ತವಾಗಲಿ. ಈ ಧರ್ಮಾಭ್ಯುದಯದ ಒಂದು ಕಾರ್ಯ ಮುಂದಿನ ಕಾಲದಲ್ಲಿ ಇನ್ನೂ ಹೆಚ್ಚಿನ ವ್ಯಾಪಕವಾಗಿ, ಇನ್ನೂ ವಿಶೇಷವಾಗಿ ಅದು ನಡೆಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ. ಯಾಕೆಂತಂದರೆ ಈಗ ನಾನು ಹೇಳಿದ ಹಾಗೆ ಇದು ಯಾವುದೋ ಸ್ವಲ್ಪ ದಿವಸ ಮಾಡಿ ಬಿಟ್ಬಿಡುವಂಥ ಕೆಲಸ ಅಲ್ಲ. ಇದು ನಿರಂತರ ನಡೀತಾ ಇರಬೇಕು, ನಿರಂತರ ನಡೀಬೇಕು. ಇದಕ್ಕೆ ವಿರಾಮ ಅನ್ನೋದೇ ಇಲ್ಲ. ವಿರಾಮ ಅನ್ನೋ ಪ್ರಾರಂಭ ಇರ್ಬೋದು ಅಷ್ಟೇ, ಆದರೆ ವಿರಾಮ ಅನ್ನೋದು ಮಾತ್ರ ಇದಕ್ಕಿಲ್ಲ. ಇದು ನಿರಂತರ ನಡೀತಾ ಇರಬೇಕಂತಹದ್ದು. ಇನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಸ್ತೃತವಾಗಿ ನಡೀಬೇಕಂತಹದ್ದು. ಆಗ ಮುಂದಿನ ದಿವಸಗಳಲ್ಲಿ ಆ ಒಂದು ಕಾರ್ಯವೂ ಸಹ ಚೆನ್ನಾಗಿ ನಡೆಯಲಿ ಎಂಬುದಾಗಿ ಹೇಳ್ತಾ ಆ ಒಂದು ಧರ್ಮಾಭ್ಯುದಯ ಸಮಿತಿಯಲ್ಲಿದ್ದು ಇದಕ್ಕಾಗಿ ವಿಶೇಷವಾಗಿ ಶ್ರಮಿಸ್ತಾ ಇರತಕ್ಕಂತಹ ಎಲ್ಲರಿಗೂ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ನಾವು ಈ ಯಾತ್ರೆ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಗುರುವಂದನ ಸಮಿತಿಯಲ್ಲಿ ಎಲ್ಲರೂ ಸಹ ಒಂದು ಬೇರೆ ಬೇರೆ ಸಮಾಜಗಳಿಗೆ ಸೇರಿರ್ತಕ್ಕಂಥವರೆಲ್ಲರೂ ಸಹ ನಮ್ಮ ಧರ್ಮಾಭ್ಯುದಯ ಸಮಿತಿಯಲ್ಲೂ ಹಾಗೇನೆ ಮತ್ತು ಈ ಒಂದು ಗುರುವಂದನ ಸಮಿತಿಯಲ್ಲೂ ಹಾಗೇನೆ ಎಲ್ಲ ನಮ್ಮ ಹಿಂದೂ ಸಮಾಜದ, ಈ ದೇಶದಲ್ಲಿ ಹಿಂದಿನ ಕಾಲದಿಂದಲೂ ಸಹ ಹಿಂದೂ ಸಮಾಜವನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಅನೇಕ ಪ್ರಮುಖ ಸಮಾಜಗಳಿವೆ. ಆ ಎಲ್ಲ ಸಮಾಜಗಳಿಗೂ ಸೇರಿರ್ತಕ್ಕಂಥ, ಅನೇಕ ಸಮಾಜಗಳಿಗೆ ಸೇರಿರ್ತಕ್ಕಂಥ, ಯಾಕಂದರೆ ಎಲ್ಲರೂ ಸಹ ನಮ್ಮ ಈ ಒಂದು ಧರ್ಮದ ಪರಂಪರೆಗೆ ಸೇರಿದವರೇ. ಹಾಗಾಗಿ ಅವರೆಲ್ಲರೂ ಸಹ ಇದರಲ್ಲಿ ಇದ್ದಾರೆ. ಈ ಒಂದು ಸಮಿತಿಯಲ್ಲೂ ಸಹ ಅನೇಕ ಸಮಾಜಗಳಿಗೆ ಸೇರಿರ್ತಕ್ಕಂತಹ ಹಿರಿಯರು, ಮುಖಂಡರು ಎಲ್ಲರೂ ಸಹ ಇದರಲ್ಲಿರುವುದು ಬಹಳ ಸಂತೋಷಕರವಾದಂತಹ ಒಂದು ವಿಷಯ. ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವು ಯಾತ್ರೆಯಲ್ಲಿ ಇಲ್ಲಿಗೆ ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಕೆಲವು ತಾಲೂಕುಗಳು, ಈ ಜಿಲ್ಲೆಯಲ್ಲಿ ಅನೇಕ ಪ್ರಾಂತಗಳಲ್ಲಿ ಇರತಕ್ಕಂತಹ ಮಕ್ಕಳಿಗೆಲ್ಲರೂ ಸಹ ಬೇರೆ ಬೇರೆ ರೀತಿಯಂತಹ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಯಿತು. ಅದರಲ್ಲಿ ವಿಶೇಷವಾಗಿ ಭಾಗವಹಿಸಿದಂತಹ ಎಲ್ಲ ಮಕ್ಕಳಿಗೂ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಜನರು ಮುಂದಿನ ಕಾಲದಲ್ಲಿ ಇದರಲ್ಲಿ ಭಾಗವಹಿಸುವಂತೆ ಆಗಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ನಮ್ಮ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ಸುಬ್ರಹ್ಮಣ್ಯ ನಟ್ಟೋಜ ಅವರಿಗೂ ಮತ್ತು ಅವರ ಕುಟುಂಬಕ್ಕೂ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಇದರ ಒಂದು ಪ್ರಾರಂಭದಿಂದಲೂ ಸಹ ಅತ್ಯಂತ ಶ್ರದ್ಧೆಯಿಂದ ನಮ್ಮ ಗುರುಗಳನ್ನು ಇಲ್ಲಿಗೆ ಆಹ್ವಾನ ಮಾಡಿದರು. ತದನಂತರ ನಾವೂ ಸಹ ಅನೇಕ ಬಾರಿ ಇಲ್ಲಿಗೆ ಆಗಮಿಸಿದ್ದೇವೆ. ಮತ್ತು ಪ್ರತಿ ವರ್ಷ ಇಲ್ಲಿಂದ ಮಕ್ಕಳು ಬೇರೆ ಎಲ್ಲಿಗೂ ಹೋಗದೆ ಶೃಂಗೇರಿಗೆ ಪ್ರತಿ ವರ್ಷವೂ ಸಹ ಮಕ್ಕಳು ಶೃಂಗೇರಿಗೆ ಆಗಮಿಸಿ ಅಲ್ಲಿ ಅಮ್ಮನವರ ದರ್ಶನವನ್ನು, ಗುರು ದರ್ಶನವನ್ನು ಪಡ್ಕೊಳ್ಳೋದು. ಇದೇ ಮಕ್ಕಳಿಗೆ ವಿಹಾರ ಯಾತ್ರೆ ಅಂತಂದರೆ ಅವರೇ ಹೇಳಿದರು, ಮೊದಲಿಗೇನೆ ಹೇಳಿಬಿಟ್ಟಿದ್ರು ಅವರು, ನಮ್ಮ ಮಕ್ಕಳನ್ನು ಬೇರೆ ಎಲ್ಲಿಗೂ ವಿಹಾರ ಯಾತ್ರೆ ಕರ್ಕೊಂಡು, ವಿಹಾರ ಯಾತ್ರೆ ಅಂತಂದರೆ ಶೃಂಗೇರಿನೇ. ಅಲ್ಲಿಗೆ ಬಂದರೆ ಎಲ್ಲವೂ ಇದೆ, ವಿಹಾರ ಯಾತ್ರೆನೂ ಆಗುತ್ತೆ ಮತ್ತು ವಿಶೇಷವಾಗಿ ಭಗವದ್ ಅನುಗ್ರಹವೂ ಸಿಗುತ್ತೆ. ಎಲ್ಲವೂ ಸಿಗುವಂಥ ಭಗವದ್ ಅನುಗ್ರಹ, ಗುರು ಅನುಗ್ರಹ ಸಿಗುವಂಥ ಒಂದು ಪ್ರದೇಶ. ಆದ್ದರಿಂದ ಅದೇ ಒಂದು ಸಾಕು, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ, ಇನ್ನೆಲ್ಲಿಗೂ ಹೋಗಬೇಕಾಗಿಲ್ಲ. ಅಲ್ಲಿಗೆ ಹೋದರೆ ಎಲ್ಲವೂ ಸಿಗುತ್ತೆ ಮಕ್ಕಳಿಗೆ ಅನ್ನುವಂತಹ ಒಂದು ಸಂಕಲ್ಪವನ್ನು ಮೊದಲಿಗೇನೆ ಮಾಡಿ ಅನೇಕ ವರ್ಷಗಳಿಂದ ಅವರು ಶೃಂಗೇರಿಗೆ ಮಕ್ಕಳನ್ನು ಕರ್ಕೊಂಡು ಬರುವುದು ಹೀಗೆ ಯಾವಾಗಲೂ ಸಹ ನಡೀತಾ ಇದೆ. ಮತ್ತೊಂದು ವಿಶೇಷವಾದಂತಹ ಒಂದು ಶ್ರದ್ಧಾಭಿಮಾನಗಳನ್ನು, ಶ್ರದ್ಧಾಭಕ್ತಿಗಳನ್ನು ನಮ್ಮ ಗುರುಗಳ ಮೇಲೆ, ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಸುಬ್ರಹ್ಮಣ್ಯ ಅವರು. ಅವರಿಗೆ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಎಲ್ಲ ವಿದ್ವಾಂಸರು, ಇವತ್ತಿಗೆ ಆಗಮಿಸಿದಂತಹ ಎಲ್ಲ ವಿದ್ವಾಂಸರು ಎಲ್ಲರಿಗೂ ಆಶೀರ್ವಾದಗಳನ್ನು ತಿಳಿಸ್ತಾ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.